ಸೊ ಓಕೆ ಯಾವ ಬ್ರದರ್. ಒಂದು ಭಾಗವನ್ನ ನೋಡ್ತಾ ಇದೀವಿ? ಎಷ್ಟನೇ ಭಾಗವನ್ನ ನೋಡ್ತಾ ಇದೀವಿ? ಎಲ್ಲಿ ನಿಲ್ಸಿದೀವಿ? ನೆನ್ಪಿದ್ಯಾ? ಭಾಗ 22 ರೋಮಾಯ 3ನೇ ಅಧ್ಯಾಯ 4ನೇ ವಚನ ಮಾಡ್ಬೇಕು ಮೇಡಮ್. ಓಕೆ ಓಕೆ, ಥ್ಯಾಂಕ್ ಯು ಅಮ್ಮ. ಸೊ ನಾವು ನೋಡ್ಬೇಕಾಗಿರೋಂಥ ಒಂದು ಭಾಗ 22. ಓಕೆ, ಕ್ರಿಸ್ತನ ಪ್ರೀತಿಯ ಸರಸರಿದೆ. ಸೊ ರೋಮಪುರದವರಿಗೆ ಬರೆದಂತ ಒಂದು ಪತ್ರಿಕೆಯ ಒಂದು ಪುಸ್ತಕದಲ್ಲಿ 3ನೇ ಅಧ್ಯಾಯ ನಾವೇನ್ ಮಾಡಿದೀವಿ, ಈಗಾಗಲೇ ಬಂದಿದೀವಿ ಅಲ್ವಾ? ಸೊ 3ನೇ ಅಧ್ಯಾಯನ ನಾವು 4 ವಾಕ್ಯಗಳನ್ನ ಮುಗಿಸಿದೀವಿ ಅಂತ ಅನ್ಕೊಳ್ತಾ ಇದ್ದೀನಿ. ಅದನ್ನ ಮುಗಿಸಿ ಈಗ ನಾವು 5ನೇ ಒಂದು ವಾಕ್ಯವನ್ನ ನೋಡ್ಬೇಕಾಗಿದೆ. ಕರೆಕ್ಟ್ ಅಲ್ವಾ? ಓಕೆ, ಇಲ್ಲ ಬ್ರದರ್, 4ನೇದು ನಂಬಿಕೆ ವಿಷಯದ ಮಾತ್ರ ಮೂರು ಮಾಡಿದ್ದೀರಾ. 3-4 ಮಾಡ್ಬೇಕಾಗಿತ್ತು. ಎಲ್ಲಾ ಮನುಷ್ಯರು ಸುಳ್ಳುಗಾರರು. 3ನೇ ವಚನ. ಓಕೆ ಓಕೆ ಓಕೆ, ನನ್ನ ಸ್ಕ್ರೀನ್ ಕಾಣಿಸ್ತಾ ಇದೆಯಾ? ಎಲ್ಲಾ ಮನುಷ್ಯರು ಸುಳ್ಳುಗಾರರು ಅಲ್ವಾ? ಸೊ 3-4ನೇ ವಾಕ್ಯದಿಂದ ನಾವು ನೋಡ್ಬೇಕಾಗಿದೆ. ನಾವು ನೋಡ್ಬೇಕಾದಂತ 22ನೇ ಒಂದು ಭಾಗದಲ್ಲಿ ಕ್ರಿಸ್ತನ ಪ್ರೀತಿಯ ಸಹೋದರ ಸಹೋದರಿಯರೇ, ಕಳೆದ ದಿನಗಳಲ್ಲಿ ನೋಡಿದಂತ ಒಂದು ವಿಷಯವನ್ನ ಸ್ವಲ್ಪ ಪುನರಾವರ್ತನೆ ಮಾಡ್ಕೊಳ್ಳೋಣ. ಯಾಕೆಂದ್ರೆ ಇವತ್ತಿನ ಒಂದು ಪಾಠಕ್ಕೆ ತುಂಬಾ ಅದು ಅವಶ್ಯಕವಾಗಿ ನಮ್ಮೆಲ್ರಿಗೂ ಬೇಕಾಗಿದೆ. 3ನೇ ಅಧ್ಯಾಯ 3ನೇ ವಾಕ್ಯ, ರೋಮಪುರದವರಿಗೆ 3ನೇ ಅಧ್ಯಾಯ 3ನೇ ವಾಕ್ಯ. ಅವರಲ್ಲಿ ನಂಬದೆ ಹೋದದ್ದರಿಂದ ದೇವರ ವಚನಕ್ಕೆ ತಪ್ಪುವನಾದನು ಎಂದಿಗೂ ಇಲ್ಲ. ಅಲ್ವಾ? ನೋಡಿ, ಇಲ್ಲಿ ಕೆಲವರು, ನಾವು ಲಾಸ್ಟ್ ಟೈಮ್ ನೋಡಿದಾಗ ಕೆಲವರು ನಂಬಲಿಲ್ಲ ಅಲ್ವಾ? ದೇವರ ಯೋಜನೆನ, ವಿಶೇಷವಾಗಿ ಇಸ್ರೇಲ್ ಜನರು, ಹಲವಾರು ಜನರು ನಂಬಲಿಲ್ಲ. ನಂಬದೆ ಹೋಗಿದ ಮಾತ್ರಕ್ಕೆ ದೇವರು ತಾನು ಮಾಡಿದಂತ ಒಂದು ಯೋಜನೆನ, ವಿಷಯವನ್ನ ಯಾವತ್ತಾದ್ರೂ ಬದಲಾವಣೆ ಮಾಡಿದ್ರಾ, ಚೇಂಜ್ ಮಾಡಿದ್ರಾ ಅಂತ ನೋಡಿದ್ರೆ ಖಂಡಿತವಾಗ್ಲೂ ಇಲ್ಲ ಅಲ್ವಾ? ದೇವರು ಯಾವುದೇ ಕಾರಣಕ್ಕೆ ಏನ್ ಮಾಡಿಲ್ಲ, ಅದನ್ನ ಚೇಂಜ್ ಮಾಡಿಲ್ಲ. ಸೊ ದೇವರ ಒಂದು ನೀತಿಯನ್ನ ಅರ್ಥ ಮಾಡ್ಕೊಬೇಕಾದ್ರೆ ದೇವ್ರ ಮಕ್ಕಳು, ದೇವರು ಅಂತ ಹೇಳ್ಬೇಕಾದ್ರೆ ಆತನ ಗುಣಾತಿಶಗಳನ್ನ ಎಷ್ಟು ಮಟ್ಟಿಗೆ ನಾವು ಅರ್ಥ ಮಾಡ್ಕೊಳ್ತೀವೋ ಅಷ್ಟ್ರ ಮಟ್ಟಿಗೆ ಆತನ ಸನ್ನಿಧಿಗೆ, ಆತನ ಸನ್ನಿಹಕ್ಕೆ ನಾವು ಬರೋಕ್ಕೆ ಸಾಧ್ಯತೆ ಆಗುತ್ತೆ. ಇದು ಪ್ರತಿಯೊಬ್ಬ ವೈಯಕ್ತಿಕ ಸಹೋದರ ಸಹೋದರರಿಗೂ ವೈಯಕ್ತಿಕವಾದ ವಿಷಯವಾಗಿರುತ್ತೆ. ಅಂದ್ರೆ ಇಲ್ಲಿ ಯಾರಿಗೂ ಕೂಡ 1ನೇ ತರಗತಿ 2ನೇ ತರಗತಿ ಅನ್ನೋ ರೀತಿಯಲ್ಲಿ, ನೀವು ನೋಡಿ 1ನೇ ತರಗತಿ ಕಲ್ತಿರೋ ಪ್ರಕಾರ ನೀವೆಲ್ಲರೂ ಒಂದೇ ಎಜುಕೇಶನ್ ಆಗಿದ್ದೀರಾ ಅನ್ನೋಂತ ರೀತಿಯಲ್ಲಿ ಇಲ್ಲಿ ಭೇದ ಭಾವ ಇಲ್ಲ. ಯಾವ ಅರ್ಥದಲ್ಲಿ ಹೇಳ್ತಾ ಇದ್ದೀನಿ ಅಂದ್ರೆ, ಇಲ್ಲಿ ವರ್ಗವಿಲ್ಲ. ಯಾರು ಬೇಕಾದ್ರೆ ಎಷ್ಟು ಬೇಗ ಬೇಕಾದ್ರೆ ದೇವರ ವಿಷಯಗಳನ್ನ ತಿಳ್ಕೊಬಹುದು. ಅವ್ರನ್ನ ಪ್ರೀತಿ ಮಾಡಿ ಆತನ ಯೋಜನೆಗಳನ್ನ ನಮ್ಮಲ್ಲಿ ಎಷ್ಟಾಗುತ್ತೋ ಅಷ್ಟು ಕಲಿತು ಆತನ ಸನ್ನಿಧಿಗೆ ಬರ್ಬೋದು. ದೇವರು ಎಲ್ರಿಗೂ ಏನ್ ಮಾಡಿದ್ರೆ ಒಂದು ಫ್ರೀಡಮ್ ನ ಕೊಟ್ಟಿದ್ದಾರೆ. ದೇವರು ತಮ್ಮನ್ನ ಹುಡುಕಿ ಕಂಡಿಡಿದು ದೇವರ ಸತ್ಯ ವಿಷಯಗಳನ್ನ ತಿಳ್ಕೊಬೇಕಂತ ಒಂದು ಅವಕಾಶ ಕೊಟ್ಟಿದ್ದಾರೆ. ಯಾವುದಕ್ಕೋಸ್ಕರ ಈ ವಿಷಯವನ್ನ ನಾವು ಮಾತಾಡಕ್ ಹೋಗ್ತಾ ಇದೀವಿ ಅಂತ ನೋಡಿದ್ರೆ, ಕ್ರಿಸ್ತನ ಪ್ರೀತಿಯ ಸಹೋದರರೇ, ದೇವರ ಮೇಲೆ ಇರುವಂತ ನಂಬಿಕೆ ಕಾಲಾಂತರದಲ್ಲಿ ಮನುಷ್ಯನಿಗೆ ಕಡಿಮೆ ಆಗೋದಕ್ಕೆ ಕಾರಣಗಳೇನಪ್ಪಾ ಅಂತ ನೋಡಿದಾಗ, ಒಂದ್ ವೇಳೆ ಅವನು ದೇವರ ವಾಕ್ಯದ ಮೇಲೆ ಅದು ನಡೆಯುತ್ತೆ ಅನ್ನುವಂಥ ವಿಷಯಗಳಲ್ಲಿ ಸಂಪೂರ್ಣ ಭರವಸೆ ಇಲ್ಲದೆ ಇರಬಹುದು, ಇಲ್ಲವೇ ತಾನು ಲೋಕದ ವಿಷಯಗಳಿಗೆ ಆಸಕ್ತಿ ಕೊಡುವನಾಗಿರ್ಬೋದು. ಅದರಿಂದ ದೇವರ ವಿಷಯಗಳಿಗೆ ಇಲ್ಲವೇ ವಾಗ್ದಾನಗಳಲ್ಲಿ ನಂಬಿಕೆಯನ್ನು ಆತನು ಕಳ್ಕೊಳ್ಳುವನಾಗಿರ್ತಾನೆ. ಆದ್ರಿಂದ ದೇವರು ನನ್ನ ಮಾತನ್ನ ಇವರು ನಂಬಲಿಲ್ಲ, ನಾನು ಮಾಡಿದಂತ ವಾಗ್ದಾನವನ್ನ ಮಾಡಲ್ಲ ಅಂತ ಏನೋ ನಿಲ್ಸಿದ್ರ ಅಂದ್ರೆ ಖಂಡಿತ ಇಲ್ಲ. ದೇವರ ವಿಶೇಷ ಗುಣಾತಿಶಯಗಳ ನಾವು ಸ್ಟಡಿ ಮಾಡ್ಬೇಕಾದ್ರೆ ನಮಗೆ ಲೈಫ್ ಸಾಕಾಗಿಲ್ಲ. ಯಾಕಂದ್ರೆ ಅಷ್ಟು ದೊಡ್ಡ ವಿಷಯಗಳನ್ನ ದೇವರೇನ್ ಮಾಡಿದ್ದಾರೆ, ದೇವರ ಸತ್ಯ ವಾಕ್ಯಗಳು ನಮ್ಗೆ ತೋರಿಸ್ಕೊಟ್ಟಿದೆ. ಅದನ್ನ ಅರ್ಥ ಮಾಡ್ಕೊಂಡ್ರು ಕೂಡ ನಮ್ಗೆ ಏನಾಗ್ತಿರುತ್ತೆ, ಕೆಲವೊಂದು ವಿಷಯ ನಮ್ಗೆ ಕಷ್ಟವಾಗುತ್ತೆ. ಅದನ್ನ ಮುಂದುವರ್ಸ್ಕೊಂಡು ಇವತ್ತು ನಾವು ನೋಡುವಂತ ಒಂದು ವಿಷಯ ಏನಪ್ಪಾ ಅಂದ್ರೆ, ಎಲ್ಲಾ ಮನುಷ್ಯರು ಸುಳ್ಳುಗಾರರಾದರೂ ದೇವರು ಸತ್ಯವಂತನೇ ಸರಿ. ನೀನು ಎಲ್ಲಾ ನುಡಿಗಳಲ್ಲಿ ನ್ಯಾಯಸ್ಥನೆಂದು ಕಾಣಿಸಿಕೊಳ್ಳಬೇಕು, ನಿನ್ನ ಮೇಲೆ ವ್ಯಾಜ್ಯ ನಡೆಯುವಾಗ ನೀನು ಗೆಲ್ಲಬೇಕು ಎಂದು ಬರೆದದೆ. ಎಲ್ಲಿ ಬರೆದದೆ? ಎಲ್ಲ ಒಂದ್ ಕಡೆ ಬರೆದಿದೆ. ಮೇ ಬಿ ಹೊಸ ಒಡಂಬಡಿಕೆಯಲ್ಲಿ ಅಲ್ಲ, ಹಳೆ ಒಡಂಬಡಿಕೆಯಲ್ಲಿ ಬರೆದಿರೋದನ್ನ ಅಪೊಸ್ತಲ ಪೌಲ್ ಇಲ್ಲಿ ಮೆನ್ಷನ್ ಮಾಡ್ತಿದೆ. ಓಕೆ, ಅಂದ್ರೆ ಬರೆದಿದೆ ಅಂದ್ರೆ ಹೌದು ಬರೆದಿದೆ. ಎಲ್ಲಿ ಬರೆದಿದೆ ಓದ್ಬಿಡೋಣ. ಕೀರ್ತನೆ 51ನೇ ಕೀರ್ತನೆ 4ನೇ ವಾಕ್ಯ.
ನೀತಿವಂತನಾಗಿಯೂ ನಿನ್ನ ನ್ಯಾಯ ತೀರುವಿಕೆಯಲ್ಲಿ ನಿರ್ಮಲನಾಗಿಯೂ ಇದ್ದೀಯಲ್ಲ. ನಿನಗೆ ಮಾತ್ರವೇ ವಿರೋಧವಾಗಿ ನಾನು ಪಾಪ ಮಾಡಿ ನಿನ್ನ ಓಕೆ. ಸೊ ಕೆಲವೊಂದ್ ಕಡೆ ನೆಟ್ವರ್ಕ್ ಇಶ್ಯೂಸ್ ಇದೆ. ದಯವಿಟ್ಟು ಅದು ಸಿಸ್ಟರ್ ಓದಿದ್ ಮೇ ಬಿ ನನಗೆ ಯಾರಿಗೂ ಕ್ಲಿಯರ್ ಆಗಿ ಕೇಳಿಸಿಲ್ಲ. ಸಿಸ್ಟರ್ ಅಲ್ಲಿ ಏನೋ ನೆಟ್ವರ್ಕ್ ಇಶ್ಯೂ ಇದೆ ಅನ್ಸುತ್ತೆ. ದಯವಿಟ್ಟು ಬೇರೆ ಯಾರಾದ್ರೂ ಅದೇ ಒಂದು ವಿಷಯವನ್ನ ಓದ್ತೀರಾ? ನಿನಗೆ ತಪ್ಪು ಮಾಡಿದ್ದೇನೆ, ನಿನ್ನ ದೃಷ್ಟಿಗೆ ಕೆಟ್ಟದ್ದಾಗಿರುವುದನ್ನೇ ಮಾಡಿದ್ದೇನೆ. ನಿನ್ನ ನಿರ್ಣಯ ನ್ಯಾಯವಾಗಿಯೂ ನಿನ್ನ ತೀರ್ಪು ನಿಷ್ಕಳಂಕವಾಗಿಯೂ ಇರುತ್ತದಲ್ಲ. ಪ್ರೀತಿಯ ಸರಸ್ವರಿರೇ, ಇಲ್ಲಿ ಏನ್ ಗಮನಿಸ್ತಾ ಇದೀವಿ ಅಂದ್ರೆ ದೇವರ ವಿಷಯವಾಗಿ ದಾವೀದನ ಬರೀತಿರುವಂತ ಒಂದು ವಿಷಯ. ಈ ವಾಕ್ಯವನ್ನ ಗಮನದಲ್ಲಿ ನೋಡಿ, ನಿನ್ನ ಮಾತುಗಳಲ್ಲಿ ನೀನು ನೀತಿವಂತನಾಗಿಯೂ ನಿನ್ನ ನ್ಯಾಯ ತಿರುವಿಕೆಲ್ಲ, ಅಂದ್ರೆ ದೇವರು ನಿಮ್ಮಲ್ಲಿ ಯಾವುದೇ ಒಂದು ತಪ್ಪಿಲ್ಲ, ಯಾವುದೇ ಮಿಸ್ಟೇಕ್ ಇಲ್ಲ, ನೀವು ನೀತಿವಂತರಾಗಿದ್ರ. ಆದ್ರೆ ಮಿಸ್ಟೇಕ್ ಎಲ್ಲಪ್ಪ ಆಗಿದೆ ಅಂದ್ರೆ ನಮ್ಮ ಮೇಲೆ ಆಗಿದೆ. ಅಂದ್ರೆ ನಾವೇ ನಿಮ್ಮ ವಿರುದ್ಧವಾಗಿ ಏನ್ ಮಾಡಿದೀವಿ? ಪಾಪವನ್ನ ಮಾಡಿದೀವಿ ಅನ್ನೋದ ವಿಷಯವನ್ನ ಏನ್ ಮಾಡ್ತಾರೆ ಇಲ್ಲಿ ನಮ್ಮ ಕೀರ್ತನೆಗಾರರು ಬರೀತಾರೆ. ಆಯ್ತು, ಈ ವಿಷಯಕ್ಕೂ ಇಲ್ಲಿರುವಂತ ಪಾಠಕ್ಕೆ ಏನಪ್ಪಾ ಕನೆಕ್ಷನ್ಸ್ ಇದೆ? ಯಾವ ವಿಷಯದಕ್ಕೆ ಏನಕ್ಕೋಸ್ಕರ ಈ ವಿಷಯವನ್ನ ಇಲ್ಲಿ ಬರೀತಾ ಇದ್ದಾರೆ ಅಂತ ನೋಡ್ಬೇಕಾದ್ರೆ, ಕ್ರಿಸ್ತನಲ್ಲಿ ಪ್ರೀತಿಯ ಸರಸ್ವರಿರೇ, ಈ ವಿಷಯವನ್ನ ನಮ್ಮ ಹೃದಯಾಂತರದ ಆಳದಿಂದ ಅರ್ಥ ಮಾಡ್ಕೊಬೇಕು. ಒಂದ್ಸರಿ ಅದನ್ನ ಸ್ಟ್ರಾಂಗ್ ಆಗಿ ಇಕ್ಬಿಡ್ಬೇಕು. ಏನಂತ ಇಕ್ಬೇಕು? ನಾನು ಸುಳ್ಳುಗಾರನು, ನಾನು ಮೋಸ ಮಾಡ್ತೀನಿ, ಆದ್ರೆ ದೇವ್ರು ಯಾವುದೇ ಕಾರಣಕ್ಕೂ ಮೋಸ ಮಾಡಲ್ಲ. ಒಂದ್ ವೇಳೆ ಏನಾದ್ರೂ ನಡೆದಿದೆ ಅಂದ್ರೆ ಅದು ನನ್ನಿಂದ ಆಗಿರೋದ್ರಿಂದ ನಡೆದಿರುತ್ತೆ ಹೊರತು ದೇವರಿಂದ ಆಗಿರಲ್ಲ. ಯಾವ ಕೆಟ್ಟತನಕ್ಕೂ ದೇವರು ಕಾರಣಕರ್ತನು ಆಗಿರೋದಿಲ್ಲ. ಮೊದಲನೇ ವಿಷಯವನ್ನ ಮನಸ್ಸಲ್ಲಿ ಇಟ್ಕೊಳ್ಳೋಣ. ಮೊದಲನೇ ವಿಷಯ ಏನಪ್ಪಾ ಅಂದ್ರೆ, ದೇವರು ಯಾವುದೇ ಕೆಟ್ಟತನಕ್ಕೆ ಕಾರಣರಲ್ಲ, ಆ ಕೆಟ್ಟತನ ಉಂಟು ಮಾಡಿದವರು ಅಲ್ಲ, ಅದನ್ನ ಅನುಮತಿ ಮಾಡಿರ್ಬೋದು. ಅದು ಬೇರೆಯವರ ಒಂದು ಭಾವನೆಗಳಿಂದ ಬಂದಿರುವಂತ ವಿಷಯಗಳನ್ನ ಕೆಲವು ಕಾಲ ದೇವರು ಅದನ್ನ ಮುಂದುವರಿಯಕ್ಕೆ ಬಿಟ್ಟಿರ್ಬೋದೇ ಹೊರತು ದೇವ್ರು ಏನ್ ಮಾಡಿಲ್ಲ, ಯಾವುದೇ ಕಾರಣಕ್ಕೂ ಅದನ್ನ ದೇವರು ಅನುಮತಿ ಅಲ್ಲವೇ ಅದನ್ನ ನಡಿಬೇಕು, ಆ ಒಂದು ಕೆಟ್ಟತನಕ್ಕೆ ಕಾರಣಕರ್ತನಾಗಿ ದೇವ್ರು ಯಾವಾಗ್ಲೂ ಇಲ್ಲ. ಸರಿ, ಈಗ ಮನುಷ್ಯರ ದೃಷ್ಟಿಯಲ್ಲಿ ಬಂದಾಗ, ಮನುಷ್ಯರ ದೃಷ್ಟಿ ಅಂತ ಹೇಳಕ್ಕಿಂತ ಹೆಚ್ಚಾಗಿ ದೇವರನ್ನ ಬಿಟ್ಟು ಬೇರೆ ಎಲ್ಲನೋ ತಗೊಳ್ಳೋಣ, ದೂತರನ್ನ ತಗೊಳ್ಳೋಣ, ಮನುಷ್ಯನ್ ತಗೊಳ್ಳೋಣ, ಎಲ್ರು ಏನಾಗಿದ್ರೆ ದೇವರ ದೃಷ್ಟಿಯಲ್ಲಿ ಏನಾಗಿದ್ರೆ ಸುಳ್ಳುಗಾರರಾಗಿದ್ದಾರೆ. ಇನ್ನು ಮನುಷ್ಯ ಮಾತ್ರದವರು ಸುಳ್ಳುಗಾರ. ನೋಡಿ, ಇಲ್ಲಿ ಎಲ್ಲಾ ಮನುಷ್ಯರು ಸುಳ್ಳುಗಾರರು ಅನ್ನುವಂತ ಮಾತನ್ನ ಹೇಳ್ತಾರೆ. ಯಾಕೆ ಅಪೊಸ್ತಲ ಪಾಲ್ ಈ ಮಾತನ್ನ ಇಲ್ಲಿ ಹೇಳ್ಬೇಕಾಗಿದೆ? ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, ನೋಡ್ರಿ, ಎಲ್ಲಾ ಮನುಷ್ಯರು ಸುಳ್ಳುಗಾರ ಅಂದ ತಕ್ಷಣ ನಮ್ಗೆ ಮನಸ್ಸಲ್ಲಿ ಬರೋದೇನಪ್ಪಾ ಅಂದ್ರೆ, ಹೌದು, ನಾನು ಕೂಡ ಸುಳ್ಳು ಹೇಳ್ತೀನಿ, ನೀವು ಕೂಡ ಸುಳ್ಳು ಹೇಳ್ತೀರಾ. ಸುಳ್ಳು ಹೇಳ್ದಿರೋರು ಯಾರಪ್ಪ ಇದಾರೆ? ಎಲ್ರು ಸುಳ್ಳು ಹೇಳಿರ್ತೀವಿ. ಅದೇ ಆಂಗಲ್ ಅಲ್ಲಿ ಅಪೊಸ್ತಲ ಪಾಲ್ ಇದನ್ನ ಮಾತಾಡ್ತಾ ಇದಾರಾ ಅಂತ ಹೇಳಿದ್ರೆ ಖಂಡಿತ ಆ ಒಂದು ಆಂಗಲ್ ಅಲ್ಲಿ ಮಾತಾಡ್ತಾ ಇಲ್ಲ. ಯಾವ ಆಂಗಲ್ ಮಾತಾಡ್ತಾ ಇದ್ರೆ, ದೇವರು ಅನ್ನೋಂಥ ವಿಷಯವನ್ನ ಭೂಮಿಗೆ ಹೇಳ್ಕೊಡಂತ ಒಂದು ವಿಷಯಕ್ಕೆ ಬಂದಾಗ, ದೇವರು ಯಾರು ಅಂತ ತೋರ್ಸ್ಕೊಂಡಂತ ವಿಷಯಕ್ಕೆ ಬಂದಾಗ, ದೇವರು ಯಾರು ಅಂತ ತಿಳಿಸ್ಕೊಡೋ ವಿಷಯದಲ್ಲಿ ತುಂಬಾ ಜನರು ಸುಳ್ಳಾಡ್ಬಿಟ್ಟಿದ್ದಾರೆ. ದೇವರ ಬಗ್ಗೆ ತಿಳಿಸ್ಕೊಡುವಂತ ಒಂದು ಕಾರ್ಯವನ್ನ ಮಾಡೋದ್ರಲ್ಲಿ ತುಂಬಾ ಜನರು ಸುಳ್ಳನ್ನ ಹೇಳಿದ್ದಾರೆ. ಯಾವ ರೀತಿ? ಇವತ್ತಿರುವಂತ ಪ್ರಪಂಚದ ರಿಲಿಜಿಯಸ್ ನ ತಗೊಳ್ಳಿ. ನಿಮಗೂ ನಮಗೂ ಇದೇ ಸತ್ಯವೇದ ಮಹಾ ಉಪದೇಶ, ಮಹಾ ಒಂದು ಪರಿಶುದ್ಧವಾದಂತ ನಂಬಿಕೆಗೆ ಒಳಗೊಂಡಿರುವ ನಾವು ಈ ಸತ್ಯವೇದ ಮಾತುಗಳೇ ಸತ್ಯ ಅಂತ ನಾವು ನಂಬ್ಕೊಂಡಿರ್ಬೇಕಾದ್ರೆ, ಹೌದು, ಅದೇ ನಮ್ಮ ನಂಬಿಕೆ. ಹಾಗಿರ್ಬೇಕಾದ್ರೆ ಮಿಕ್ಕಿದೆಲ್ಲ ಏನಾಗಿರ್ಬೇಕು? ಬೇರೆ ಬೋಧನೆ ಏನಾಗಿರ್ಬೇಕು? ಇಲ್ಲ ಬ್ರದರ್, ಅವ್ರು ಹೇಳಿದ್ದು ಕರೆಕ್ಟ್ ಇರುತ್ತೆ. ಇಲ್ಲಿ ಯಾರು ಅವರು ಕೂಗ್ತಾ ಇದಾರೆ ನೋಡ್ರಿ, ಇವಾಗ ಸೌಂಡ್ ನಿಮ್ಗೆ ಮೈಕಲ್ಲಿ ಇದ್ರಲ್ಲ ನಿಮ್ ಝೂಮ್ ಅಲ್ಲಿ ಕೇಳಿಸ್ತಾ ಇದೆಯೋ ಗೊತ್ತಿಲ್ಲ. ನನಗೆ 8 ಗಂಟೆ ಆದ್ರೆ ನಮ್ಮ ಮನೆ ಪಕ್ಕದಲ್ಲಿ ಈ ತರ ಒಂದು ಸಮಸ್ಯೆ ಇರುತ್ತೆ. ಕರೆಕ್ಟ್ ಆಗಿ ಏನ್ ಮಾಡ್ತಾರೆ, ಜೋರಾಗಿ ಕೂಗ್ತಾರೆ ಮಸೀದಿಯಲ್ಲಿ. ಏನಕ್ಕೆ ಹೇಳ್ತಾ ಇದಾರೆ ಅಂದ್ರೆ, ಅವರು ಒಂದು ಆರಾಧನೆ ಮಾಡ್ತಾ ಇದಾರೆ, ಇನ್ನೊಬ್ರು ಒಂದು ಆರಾಧನೆ ಮಾಡ್ತಾ ಇದಾರೆ, ಅವರು ದೇವರಂತ ಹೇಳ್ತಾ ಇದಾರೆ. ಹಾಗಾದ್ರೆ ಇದೆಲ್ಲ ಹುಟ್ಟು ಎಲ್ಲಿಂದ ಬಂದಿರ್ಬೇಕಂದ್ರೆ, ಯಾವುದೋ ಒಬ್ಬ ಮನುಷ್ಯ ಸ್ಥಾಪನೆ ಮಾಡಿರ್ಬೇಕು, ಯಾವುದೋ ಮನುಷ್ಯ ಇದನ್ನ ಹುಟ್ಟಾಕಿರ್ಬೇಕು, ಈ ಕಥೆನ ಕಟ್ಟಿರ್ಬೇಕು, ಈ ದೇವರ ಬೋಧನೆಗಳನ್ನ ಹೇಳಿರ್ಬೇಕು, ಅವ್ರದೇ ಆದಂತ ಧರ್ಮ ಸಿದ್ಧಾಂತವನ್ನ ಒಳಗಡೆ ತಂದಿರ್ಬೇಕು. ಆತ ಹೇಗ್ ತಂದಿರ್ತಾನೆ? ಆತ ಸುಳ್ಳು ಹೇಳಿದಾನೆ, ಇಲ್ಲವ ಒಂದು ಸಿಸ್ಟಮ್ ಸುಳ್ಳು ಹೇಳಿದೆ. ದೇವರು ಅನ್ನುವಂಥ ವಿಷಯವನ್ನ ಲೋಕಕ್ಕೆ ಪರಿಚಯ ಮಾಡ್ಕೊಳ್ಳುವಂತ ವಿಷಯದಲ್ಲಿ ಅವರೆಲ್ಲರೂ ಸುಳ್ಳಾಡಿದ್ದಾರೆ, ದೇವರ ಬಗ್ಗೆ ತಪ್ಪಾದ ಕಲ್ಪನೆಗಳನ್ನ ಹುಟ್ಟಾಕಿದ್ದಾರೆ. ನೋಡ್ರಿ ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, ನೀವೆಲ್ಲ ದೇವರ ಕೃಪೆಯಲ್ಲಿ ಎಷ್ಟು ಕೃಪಾವಂತರು ಅಂದ್ರೆ, ಎಷ್ಟು ನಾವೆಲ್ಲ ದೇವರ ಆಶೀರ್ವಾದ ಒಳಗಪಟ್ಟಿದೀವಿ ಅಂದ್ರೆ,
ಆ ಒಂದು ಕತ್ತಲೆ ಲೋಕದಿಂದ ಇದೇ ದೇವರಪ್ಪ ಅಂತ ತಿಳ್ಕೊಂಡಿರೋ ನಮ್ಗೆ ಇದೆಲ್ಲ ದೇವ್ರು, ಇವರೇ ದೇವ್ರು ಅಂತ ದೇವ್ರು ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ಆ ಕಣ್ಣುಗಳು ನಮ್ಗೆ ಓಪನ್ ಆಗಿದೆ ತಾನೆ. ಯಾರೇ ಬಂದ್ರು ಏನೇ ಸುಳ್ಳು ಹೇಳಿದ್ರು ನಾವು ಕೇಳಲ್ಲ ಈಗ, ಯಾಕಂದ್ರೆ ನಮ್ಮ ಕಣ್ಣು ಬೆಳಕು ಅಷ್ಟು ಬ್ರೈಟ್ ಆಗಿದೆ. ಯಾರೇ ಬಂದೆ ಇಲ್ಲಿ ಇದೆಲ್ಲ ತಪ್ಪು ಅಂತ ಯಾರೋ ಪ್ರೂವ್ ಮಾಡಕ್ಕಾಗ್ಲಿ, ಯಾರ ಕೈಲೂ ಪ್ರೂವ್ ಮಾಡಕ್ಕಾಗಲ್ಲ ನೋಡ್ರಿ. ಸೈತಾನ್ ಬಂದ್ ನಮ್ಮ ಮುಂದೆ ನಿಂತ್ಕೊಂಡು ಹೇಳಿದ್ರು ನಾವು ನಂಬಲ್ಲ. ಬರ್ರಿ ಕ್ರಿಸ್ತಲ್ ಸರಸ್ವರೇ, ಅಷ್ಟರ ಮಟ್ಟಿಗೆ ದೇವ್ರ ಜ್ಞಾನವನ್ನ ಕೊಟ್ಬಿಟ್ಟಿದ್ದಾರೆ. ಬಟ್ ಪ್ರಪಂಚನ ತಗೊಳ್ಳಿ, ದೇವರು ಅನ್ನೋಂತ ಒಂದು ಸ್ಥಾನವನ್ನ ಇವತ್ತು ಪ್ರಪಂಚದಲ್ಲಿರುವಂತ ಜನರು ಅಲ್ಲ ಸಿದ್ಧಾಂತವನ್ನ ಉಂಟು ಮಾಡಿದಂತ ಆದಿ ಮನುಷ್ಯರು ಹೇಗೆ ಅದನ್ನ ಕಲ್ಪನೆ ಮಾಡಿರ್ಬೋದು ನೋಡ್ರಿ. ಒಬ್ಬ ಕೋತಿನ ದೇವ್ರಂತಾರೆ, ಒಬ್ಬ ಯಾನೆನ ದೇವ್ರಂತಾರೆ ಅಲ್ವಾ. ಇನ್ನೊಬ್ರು ಏನ್ ಮಾಡ್ತಾರೆ, ಯಾವ್ದೋ ಪ್ರಾಣಿನ ಅಂತಾರೆ, ಸೂರ್ಯನ ದೇವ್ರ ಅಂತಾರೆ. ಯಾವ ರೀತಿ ಕಥೆಗಳನ್ನ ಕಟ್ಟಿ ದೇವರಿಗೆ ಸಲ್ಲಿಸಬೇಕಂತ ನಾಮ ಮಹಿಮೆಯನ್ನ ಎಷ್ಟರ ಮಟ್ಟಿಗೆ ಮನುಷ್ಯರ ಮಧ್ಯದಲ್ಲಿ ಆ ಸುಳ್ಳನ್ನ ಹುಟ್ಟಾಕಿರೋಂತ ವ್ಯಕ್ತಿಗಳು ಕೆಡಿಸಾಕಿದ್ದಾರೆ ನೋಡ್ರಿ. ಕ್ರಿಸ್ತನ ಪ್ರೀತಿಯ ಸರಸ್ವರಿ ಸ್ಪಾಯಿಲ್ ಮಾಡಿದ್ದಾರೆ ದೇವ್ರ ಹೆಸರು. ಒಂದೆಲ್ಲ ಎರಡಲ್ಲ. ನಾನೇ ಅಂತ ತಿಳ್ಕೊಳ್ರಿ, ಸುಮಾರು ವರ್ಷಗಳಿಂದ ನಾನು ಬದುಕಿದ್ದೀನಿ, ದೇವ್ರ ಬಗ್ಗೆ ನನಗೇನು ಗೊತ್ತಿಲ್ಲ. ನಾನು ಎಲ್ಲ ತಪಸ್ ಮಾಡಕ್ ಹೋಗ್ತೀನಿ, ಎಲ್ಲ ಕುತ್ಕೊಂಡು ಏನೋ ಪ್ರಾರ್ಥನೆ ಮಾಡ್ತೀನಿ, ಯಾವ್ದೋ ಒಂದ್ ಬೆಳಕು ಬರುತ್ತೆ, ಆ ಬೆಳಕನ್ನ ನೋಡ್ಬಿಡ್ತೀನಿ, ಬೆಳಕು ನೋಡಿ ಏನ್ ಮಾಡ್ತೀನಿ, ಅಡ್ಡ ಬೀಳ್ತೀನಿ, ಆರಾಧನೆ ಮಾಡ್ತೀನಿ, ಅಲ್ಲೊಂದ್ ದೇವಾಲಯ ಕಟ್ತೀನಿ, ಅದಕ್ಕೊಂದು ಹೆಸರು ಇಡ್ತೀನಿ. ಆ ದೇವ್ರ ಬಗ್ಗೆ ಯಾರಪ್ಪ ಇರೋ ನೀನು ಆರಾಧನೆ ಮಾಡ್ತಾ ಇದೀಯ, ಮುಗಿತಾ ಇದೆಯಾ ಅಂದ್ರೆ ಜನ ನಂಬಲ್ಲ ಅಂದ್ಬಿಟ್ಟು ಏನ್ ಮಾಡ್ತೀನಿ, ಆ ದೇವ್ರ ಬಗ್ಗೆ ಕಥೆನ ಕಟ್ತೀನಿ. ಈ ದೇವ್ರು ಹಿಂಗಿದ್ರು ಹಂಗಿದ್ರು ಹಂಗ್ ಮಾಡಿದ್ರೆ ಹಿಂಗ್ ಮಾಡಿದ್ರೆ ಅಂದ್ಬಿಟ್ಟು ಕೊನೆಗೆ ನಾನು ಕತೆ ಕಟ್ಟಿ ಏನ್ ಮಾಡ್ತೀನಿ, ನನಗೊಂದು ಅನುಯಾಯಿಗಳನ್ನ ಸೃಷ್ಟಿ ಮಾಡ್ತೀನಿ, ನನ್ನ ಫಾಲೋವರ್ನ ಕ್ರಿಯೇಟ್ ಮಾಡ್ತೀನಿ, ನನ್ನ ಫಾಲೋವರ್ಗೆ ಈ ಬೋಧನೆ ಹೇಳ್ಕೊಡ್ತೀನಿ. ಅವ್ರು ಕ್ರಿಯೇಟ್ ಮಾಡಿ ಏನ್ ಮಾಡ್ತಾರೆ, ಅಲ್ಲೊಂದು ದೇವಾಲಯಕ್ಕೆ ನಾನು ಸತ್ತೋದ್ಮೇಲೆ ಆ ಕೆಲ್ಸಗಳನ್ನ ಮಾಡ್ತಾ ಇರ್ತಾರೆ. ತಿಳ್ಕೊಳ್ಳಿ, 1000 ವರ್ಷ ಆದ್ಮೇಲೆ ಈ ಒಂದು ಧರ್ಮ, ಈ ಒಂದು ನಾನು ಹುಟ್ಟಾಕಿರುವಂತ ವಿಷಯ ಎಷ್ಟು ಜನರಿಗೆ ರೀಚ್ ಆಗಿರುತ್ತೆ, ಎಷ್ಟು ಜನರಿಗೆ ಆ ಸುಳ್ಳು ಪರಿಚಯ ಆಗಿರುತ್ತೆ. ಅದು ಪರಿಚಯ ಆಗಿ ಒಂದು ಪಂಗಡ, ಒಂದು ಧರ್ಮಕ್ಕೆ ಸಂಬಂಧಪಟ್ಟಂತ ಜನಾಂಗವನ್ನೇ ಉಂಟು ಮಾಡಿರುತ್ತೆ. ನಾನು ಹೇಳಿದಂತ ಸುಳ್ಳು. ಸರಸ್ವರೇ, ಈಗೇನಾಯ್ತು, ಎಷ್ಟೋ ಸುಳ್ಳು ಕಥೆಗಳು ದೇವರ ಕುರಿತಾಗಿ ಇವತ್ತು ಉಂಟಾಗಿದೆ. ಆದ್ರೆ ದೇವರ ಸತ್ಯವಂತಿಕೆಯನ್ನ, ದೇವರ ನೀತಿವಂತಿಕೆಯನ್ನ ಈ ಒಂದು ಸಿಸ್ಟಮ್ಸ್ ಏನಾಗಿದೆ ಇವತ್ತು ಪರಿಚಯ ಮಾಡೋದ್ರಲ್ಲಿ, ಅದನ್ನ ತಿಳಿಸ್ಕೊಡೋದ್ರಲ್ಲಿ ಸಂಪೂರ್ಣವಾಗಿ ಸುಳ್ಳಾಡಿದ ಕ್ರಿಸ್ತನ ಪ್ರೀತಿಯ ಸರಸ್ವರಿ. ಯೋಚನೆ ಮಾಡ್ರಿ, ಇವತ್ತು ನಮ್ಮ ಅಕ್ಕ ಪಕ್ಕ ಇದಾರೆ, ಯಾವ ಧರ್ಮದಲ್ಲಿ ಇರ್ಬೋದು, ಹೋಗಿ ಕ್ರಿಸ್ತನ ಬಗ್ಗೆ ಹೇಳಿ ಅವ್ರಿಗೆ ತಿಳಿಸ್ಕೊಡೋದು ಎಷ್ಟು ಕಷ್ಟ ಇದೆ ನೋಡಿ. ಎಷ್ಟೋ ಸತ್ಯ ಬೆಳಕು ಭೂಮಿಯಲ್ಲಿದ್ರು, ಎಷ್ಟೋ ಸಭೆಗಳಿದ್ರು, ಈ ಲೋಕದ ಜನರಿಗೆ ಅದು ಹೋಗ್ತಾ ಇಲ್ಲ. ನಮ್ಮ ಪಕ್ಕದಲ್ಲಿ ಒಬ್ರು ಒಳ್ಳೆ ಬೋಧನೆ ಮಾಡ್ತಾ ಇದಾರೆ, ಕೆಲವರು ಬೈಬಲ್ ಓದ್ತಾರೆ. ನಮ್ಮ ಇದ್ರೆಲ್ಲ ಒಬ್ರು ಇದ್ರು, ಏನಪ್ಪಾ ಅಂದ್ರೆ ತುಂಬಾ ಒಂದು ಐಡಲ್ ವರ್ಷಿಪ್ ಮಾಡ್ತಾ ಇದ್ರು. ಅವ್ರು ಓದಿದ್ದೆಲ್ಲಪ್ಪ ಅಂದ್ರೆ ಕ್ರಿಶ್ಚಿಯನ್ ಸ್ಕೂಲಲ್ಲಿ ಓದಿದ್ರಂತೆ. ಬೈಬಲ್ ನೀನು ಓದಿಲ್ವಾ ಇದಕ್ ಮುಂಚೆ ಅಂದ್ರೆ ಓದಿದೀನಿ, ನಮ್ಮ ಸ್ಕೂಲೆಲ್ಲ ತುಂಬಾ ಹೇಳ್ಕೊಟ್ಟಿದ್ದಾರೆ. ಮತ್ತೆ ಅದೆಲ್ಲ ನೀವು ಅರ್ಥ ಮಾಡ್ಕೊಂಡಿಲ್ವಾ, ಮತ್ತೆ ಈಗ ನಿಮ್ ಮನೆ ಈ ತರ ಆರಾಧನೆ ಮಾಡ್ತಾ ಇದ್ರಿ, ಯಾಕಂದ್ರೆ ಅದು ಸ್ಕೂಲಲ್ಲಿ ಇದ್ದಾಗ ಓದ್ದೆ, ಅದು ಅವರು ಧರ್ಮ ಅಷ್ಟೇ, ನನ್ ಧರ್ಮ ಏನಿದೆ ಫಾಲೋ ಮಾಡ್ತೀವಿ. ನೋಡ್ರಿ ಹೆಂಗಿದೆ ಜನರ ಒಂದು ಕುರುಡುತನ ಹೇಗಿದೆ ನೋಡ್ರಿ. ಕ್ರಿಸ್ತನ ಪ್ರೀತಿಯ ಸರಸ್ವರೇ, ವಿಷಯಗಳು ಪರಿಚಯ ಮಾಡಿಕೊಟ್ರು ಬದಲಾವಣೆ ಆಗದ ರೀತಿಲಿ ಅವರ ಹೃದಯಗಳು ಕೆಟ್ಟೋಗಿದೆ ಅಂದ್ರೆ ಯಾರೋ ಒಬ್ರು ಈ ಸುಳ್ಳನ್ನ ಏನ್ ಮಾಡಿದ್ದಾರೆ, ಹುಟ್ಟಾಕಿದ್ದಾರೆ ಅಲ್ವಾ. ದೇವ್ರ ಮನಸ್ಸು ಮಾಡಿದ್ರೆ, ದೇವ್ರ ಏನಾದ್ರು ಮನಸ್ಸು ಮಾಡಿದ್ರೆ ಆ ಕ್ಷಣ ಹೋಗಿ ಆ ವ್ಯಕ್ತಿನ ತಡೆದು, ಈ ರೀತಿ ಸುಳ್ಳು ಹೇಳ್ಬಾರ್ದು, ನಾನು ಯಾರಂತ ಜನರಿಗೆ ಪರಿಚಯ ಮಾಡೋಂಥ ವಿಷಯದಲ್ಲಿ ನೀನ್ ಏನ್ ಮಾಡ್ತಿದ್ಯಾ, ತಪ್ಪಾದ ವಿಷಯ ಮಾಡ್ತಿದ್ಯಾ ಅಂತ ದೇವರನ್ನ ತಡೆದು ಸರ್ವನಾಶ ಕೂಡ ಮಾಡಿರ್ಬಹುದು. ಆದ್ರೆ ದೇವ್ರು ಏನು ಮಾಡಿಲ್ಲ ನೋಡ್ರಿ, ತಡೆದಿಲ್ಲ. ಒಂದು ಧರ್ಮ ಇವತ್ತು ನಿನ್ನೆ ಬೆಳೆದು ಬಂದಿದೆ, ಒಂದು ಧರ್ಮ ಬೆಳೆಯೋಕೆ ಎಷ್ಟು ವರ್ಷಗಳ ಕಾರಣವಾಗಿದೆ. ದೇವ್ರು ಹೋಗ್ಬಿಟ್ರು ನನ್ನ ಹೆಸರನ್ನ ಅಪಕೀರ್ತಿ ಉಂಟು ಮಾಡ್ತಾ ಇದ್ದಾರೆ, ನನ್ನ ಬಗ್ಗೆ ಪರಿಚಯ ಮಾಡೋದು ದೇವ್ರು ಅನ್ನೋಂಥ ವಿಷಯ ಬೇರೆ ಯಾವುದೋ ವಿಷಯನ ತಿಳಿಸ್ಕೊಡ್ತಾ ಇದ್ದಾರೆ. ನಿಜವಾದ ದೇವ್ರು ನಾನು, ನನ್ನ ಹೊರತು ದೇವರಿಲ್ಲ. ಆ ದೇವರ ವಿಷಯನ ತಪ್ಪಾಗಿ ಪರಿಚಯ ಮಾಡ್ಕೊಡ್ತಾರಂತ ದೇವ್ರು ಯಾವತ್ತಾದ್ರೂ ತಡೆದ್ರ ಕ್ರಿಸ್ತನ ಪ್ರೀತಿಯ ಸರಸ್ವರೇ ಅಲ್ವಾ. ಅದ್ರ ವಾಕ್ಯ ಏನ್ ಹೇಳ್ತಾ ಇದೆ, ಇಷ್ಟೆಲ್ಲ ದೇವ್ರ ಬಗ್ಗೆ ಮನುಷ್ಯರ ಮುಂದೆ ತಪ್ಪಾಗಿ ವರ್ಣನೆ ಮಾಡಲ್ಪಟ್ರು, ತಪ್ಪಾಗಿ ಆತನ ಗುಣಗಳನ್ನ ಹೇಳಿಸ್ಕೊಳ್ಪಟ್ರು, ಆತನ ಬಗ್ಗೆ ತಪ್ಪಾದ ಕಲ್ಪನೆ ವಿಷಯಗಳನ್ನ ತಿಳಿಸಲ್ಪಟ್ರು, ದೇವರು ಸತ್ಯವಂತರಾಗಿ ಉಳಿತಾರೆ ನೋಡ್ರಿ. ಅದೇ ನಮ್ಮ ದೇವರ ವಿಶೇಷತೆ. ಇವತ್ತಲ್ಲ ನಾಳೆ ಇಡೀ ಜನಾಂಗಕ್ಕೆ ನಾವು ಆರಾಧನೆ ಮಾಡುವಂತಹ ದೇವರು, ನಾವು ನಿಜವಾಗ್ಲೂ ಸಲ್ಲಿಸಬೇಕಾದಂತ ಗೌರವ ನಾವು ನಿಜವಾದ ದೇವರಿಗೆ ಸಲ್ಲಿಸದೆ ಬೇರೆ ಯಾರಿಗೋ ಸಲ್ಲಿಸ್ಬಿಟ್ಟಿದೀವಿ. ಆ ದೇವರ ಸತ್ಯವಂತರಂತ ಒಂದು ದಿನ ತಿಳ್ಕೊಳ್ತಾರೆ ನೋಡಿ ಜನ. ಅದೇ ನಮ್ಮ ದೇವರ ಒಂದು ವಿಶೇಷತೆ ಅಲ್ವಾ. ನೋಡ್ರಿ ದೇವ್ರ ಏನ್ ಮಾಡಿದಾರೆ, ಇದನ್ನೆಲ್ಲ ವೇಟ್ ಮಾಡಿದ್ದಾರೆ ಅಲ್ವಾ. ಈ ಕಾರ್ಯಗಳೆಲ್ಲ ದೇವ್ರ ಏನ್ ಮಾಡಿದಾರೆ, ತಾಳ್ಮೆಯಿಂದ. ದೇವ್ರಿಗೆ ಗೊತ್ತು ದೇವರ ಜ್ಞಾನ, ದೇವರ ಒಂದು ಉನ್ನತವಾದಂತ ಜ್ಞಾನ. ಪೇಷನ್ಸ್ ನಮಗಿರಲ್ಲ, ತಾಳ್ಮೆ ಇರಲ್ಲ. 1 ವರ್ಷ 1 ದಿನ ಕಾಯಕ್ ತಾಳ್ಮೆ ಇರಲ್ಲ.
ವರ್ಷಾನುವರ್ಷ ಕೆಲವೊಂದು ಸಿಸ್ಟಮ್ ಹಾಳಾಗಿ ಹೋಗೋವರೆಗೂ ದೇವ್ರು ಏನ್ ಮಾಡಿದಾರೆ, ಒಂದು ತಪ್ಪಾದ ಬೀಜ ಅದು ಬಿತ್ತಬೇಕಾದ್ರೆ ಅದನ್ನ ತೆಗೆದಾಕದೆ ಅದು ಮರವಾಗಿ ಬೆಳಿಬೇಕಾದ್ರೆ ಸೈಲೆಂಟ್ ಆಗಿದ್ದಾರೆ ದೇವ್ರು. ದೊಡ್ಡ ಮರವಾಗಿ ಬೆಳೆದು ಬೇರೂರಿ ದೊಡ್ಡ ಸಿಸ್ಟಮ್ ಆಗಿ ಬೆಳೆದ್ರು ಕೂಡ ತಲೆ ಕೆಡಿಸ್ಕೊಳ್ಳಿಲ್ಲ ದೇವ್ರು. ದೇವ್ರು ಪ್ರಶಾಂತವಾಗಿದ್ದಾರೆ. ಗೊತ್ತು ದೇವರ ಯೋಜನೆಯಲ್ಲಿ ಇದು ಎಲ್ಲಿ ಬಂದು ಮುಗಿಯುತ್ತೆ, ಎಲ್ಲಿ ಬಂದು ನಿಂತ್ಕೊಳ್ಳುತ್ತೆ, ಎಲ್ಲಿ ಇದನ್ನ ಕಡ್ದಾಕ್ಬೇಕಾಗುತ್ತೆ, ಏನಕ್ಕೆ ಈ ಮರ ಬೆಳೆದಿಂದ ಏನೆಲ್ಲ ಆಗುತ್ತೆ ಅಂತ ದೇವ್ರಿಗೆ ಗೊತ್ತಿದೆಯಲ್ಲ. ಅದಕ್ಕೆ ನಾನು ನಿಮ್ಗೆ ಮೊದಲೇ ಹೇಳ್ದೆ, ಈ ವಿಷಯವನ್ನ ಯಾವಾಗ್ಲೂ ಮನಸ್ಸಲ್ಲಿ ಇಟ್ಕೊಬೇಕು. ನಮ್ಮ ಮನಸ್ಸಲ್ಲೂ ಕೂಡ ಯಾವತ್ತೋ ದೇವ್ರು ಯಾಕೆ ಹಿಂಗ್ ಮಾಡ್ಬಿಟ್ರು, ನನಗೆ ಅನ್ಯಾಯ ಮಾಡ್ಬಿಟ್ರು, ನಾನು ದ್ರೋಹ ಮಾಡ್ಬಿಟ್ರು, ನನ್ ದೇವ್ರು ನನಗೆ ಈ ರೀತಿ ಮಾಡಬಾರ್ದಾಗಿತ್ತು ಅಂತ ಭಾವನೆ ಬರುತ್ತೆ ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ. ಸಂತೋಷವಾಗಿರುವಂತ ಸಮಯದಲ್ಲಿ ಬರಲ್ಲ. ತುಂಬಾ ಕಷ್ಟಗಳು ಬಂದಾಗ, ನಮ್ಮ ಜೀವನದಲ್ಲಿ ನಾವು ನೆನೆಸದೇ ಕಷ್ಟಗಳು ಬಂದಾಗ ನಮ್ಮ ಮನಸ್ಸಲ್ಲಿ ಬಾಯಲ್ಲಿ ಮಾತುಗಳು ಬಂದ್ಬಿಡ್ಬೋದು. ಇಲ್ಲಪ್ಪ, ಇವ್ರು ದೇವ್ರನ್ನ ನಂಬಿ, ಲೋಕ ಜನ ಹಂಗೆ ಮಾತಾಡ್ತಾರಲ್ವಾ, ನೀನ್ ದೇವ್ರೇ ಅಲ್ಲ, ನೀನ್ ನಂಬಿ ನಾನು ಬಂದೆ, ನೀ ಇಷ್ಟೊಂದು ಅನ್ಯಾಯ ಆಗ್ಬಿಡ್ತು, ನೀನ್ ಬೇಡವೇ ಬೇಡ ಅಂತ ಹೇಳ್ತಾರ ಲೋಕ ಜನ. ಗೊತ್ತಿಲ್ಲ ಅವ್ರಿಗೆ. ನಾವ್ ಆಗಿರ್ಬಾರ್ದು ಅಲ್ವಾ. ದೇವರು ನೀತಿವಂತರು, ದೇವರು ಸತ್ಯವಂತರು, ದೇವರಲ್ಲಿ ಯಾವುದೇ ನಿರ್ದೋಷವಿಲ್ಲ, ದೇವರಲ್ಲಿ ಯಾವುದೇ ಅಪರಿಶುದ್ಧತೆಗೆ ಸಂಬಂಧಪಟ್ಟಂತೆ ಯಾವುದೇ ವಿಷಯ, ಆತನ ಮಹಾಪರಿಶುದ್ಧನು ಅನ್ನೋಂಥ ಭಾವನೆ ದೇವ್ರ ಮಕ್ಕಳಿಗೆ ಯಾವಾಗ್ಲೂ ಇರ್ಬೇಕು. ನೋಡ್ರಿ, ಇಲ್ಲೊಂದು ಬ್ಯೂಟಿಫುಲ್ ಅಂತ ರಿಫರೆನ್ಸ್ ಪಾಯಿಂಟ್ ಹೇಳ್ತಾರೆ ಬ್ರದರ್. ಓದ್ರಿ ಅದನ್ನ, ಕನ್ನಡದಲ್ಲಿ ಇದೆ, ಓದ್ರಿ ಅದನ್ನ. ನೀವು ಸ್ವೀಕರಿಸುವ ಪ್ರತಿಯೊಂದು ಬೋಧನೆಯನ್ನು ಅದನ್ನು ಮಂಡಿಸುವ ವ್ಯಕ್ತಿಯನ್ನು ನೀವು ಎಷ್ಟು ಗೌರವಿಸ್ತೀರಿ ಎಂಬುದನ್ನು ಲೆಕ್ಕಿಸದೆ ನಿಮ್ಮ ನಂಬಿಕೆಗೆ ಪರೀಕ್ಷಿಸಿ, ಯಾವುದೇ ಮರ್ತ್ಯ ವ್ಯಕ್ತಿ ದೋಷರಹಿತನಲ್ಲ. ಏನಂತ ಇದ್ರೆ ಗೊತ್ತಾ, ಇದು ದೇವ್ರ ಮಕ್ಳು ಇರ್ಬೇಕಂತ ವಿಷಯ. ಇವತ್ತು ದೇವರು ಸತ್ಯವಂತರು ಅಂದ್ಬಿಟ್ಟು ದೇವ್ರು ನಮ್ಗೆ ಪರಿಚಯ ಮಾಡ್ಕೊಟ್ಟಿದ್ದಾರೆ. ದೇವ್ರ ಸತ್ಯ ವಾಕ್ಯಗಳ ಮೂಲಕ ಪರಿಚಯ ಮಾಡ್ಕೊಟ್ಟಿದ್ದಾರೆ. ಅದೇ ದೇವ್ರ ಮಕ್ಳು ಇವತ್ತು ಎಲ್ಲಾ ಕಡೆ, ಅದಕ್ಕೆ ವಾಕ್ಯ ಐತಲ್ಲ, ಎಲ್ಲಾ ಮನುಷ್ಯರು ಸುಳ್ಳುಗಾರರೇ. ಹೌದು ಬ್ರದರ್, ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, ನಾನು ಕೂಡ ಸುಳ್ಳುಗಾರನೇ. ನಾನೇನು ಪಾಠ ಮಾಡೋದ್ ರೀತಿಯಲ್ಲಿ ಮಾತಾಡ್ತಾ ಇಲ್ಲ, ನಿಜವಾಗ್ಲೂ ಹೇಳ್ತಾ ನಾನು ಕೂಡ ಸುಳ್ಳುಗಾರನೇ. ನಾನು ಸುಳ್ಳುಗಾರನ ಇಲ್ವಾ ಅಂತ ಹುಡುಕೋದ್ ನಿಮ್ ಕೆಲ್ಸವಾಗಿರುತ್ತೆ. ನಾನು ಸುಳ್ಳು ಹೇಳ್ತಾ ಇದೀನ ಇಲ್ವಾ ಅಂದ್ಬಿಟ್ಟು ಕಂಡುಹಿಡಿಯುವಂತ ಕೆಲಸ ನಿಮ್ ಕೈಲಿರುತ್ತೆ. ನೀವೇ ಅದಕ್ಕೆ ಕಾರಣಕರ್ತ, ನೀವೇ ಅದನ್ನ ಹುಡುಕ್ಬೇಕು. ಹಾಗಂತ ಕಣ್ಮುಚ್ಕೊಂಡು ಎಲ್ಲಾ ಬ್ರದರ್ ನಂಬಂಗಿಲ್ಲ. ಈ ವಿಷಯಗಳು ಹೇಳ್ತೇವೆ. ಎಲ್ಲಾ ಮನುಷ್ಯನು ಸುಳ್ಳುಗಾರನು, ಎಲ್ಲೋ ಒಂದ್ ಕಡೆಯಲ್ಲಿ ದೋಷ ಮಾಡ್ತಾನೆ, ಮಿಸ್ಟೇಕ್ ಮಾಡ್ತಾನೆ. ಈ ರೀತಿಯಾಗಿ ದೋಷಗಳು ಭೂಮಿಯಲ್ಲಿ ಹೆಚ್ಚೆಚ್ಚಾಗಿ ಬೆಳೆದು ಬಿಟ್ಟಿದೆ. ಯಾರೋ ಹೇಳಿದಂತ ಸುಳ್ಳು ಇವತ್ತು ಆಳದ ಮರವಾಗಿ ಬೆಳೆದು ಬಿಟ್ಟಿದೆ. ಎಲ್ಲೋ ಹೇಳಿದಂತ ತಪ್ಪಾದ ದೇವರ ಬಗ್ಗೆ ಇರುವಂತ ತಪ್ಪಾದ ಬೋಧನೆ ಇವತ್ತು ಅದು ಬೇರೂರ್ ಬಿಟ್ಟಿದೆ. ಅದನ್ನ ನಮ್ ಕೈಲಿ ತೆಗೆದಾಕಕ್ಕಾಗಲ್ಲ, ಅಷ್ಟ್ರ ಮಟ್ಟಿಗೆ ಸ್ಟ್ರಾಂಗ್ ಆಗ್ಬಿಟ್ಟಿದೆ. ರಿಲಿಜಿಯಸ್ ಇರ್ಬೋದು, ದೇವರಿಗೆ ಸಂಬಂಧಪಟ್ಟಂತ ದೇವರ ಯೋಜನೆಗಳಿಗೆ ಸಂಬಂಧಪಟ್ಟಂತ ಯಾವುದೇ ವಿಷಯಗಳಿರ್ಬೋದು, ಅದೆಲ್ಲವೂ ಬೇರೂರ್ ನಿಂತ್ಕೊಂಡಿದೆ, ಸ್ಟ್ರಾಂಗ್ ಆಗಿದೆ. ಮನುಷ್ಯರು ಏನು ಮಾಡಕ್ಕಾಗಲ್ಲ. ಆದ್ರೆ ದೇವ್ರ ಮಕ್ಳು ನೀವು ನಾವು ಯೋಚನೆ ಮಾಡ್ಬೇಕು. ಏನ್ ಗೊತ್ತಾ, ನಮ್ಮ ಮುಂದೆ ಬರುವಂತ ಯಾವುದೇ ವಿಷಯಗಳಿರ್ಬೋದು, ನಮ್ಮ ಮುಂದೆ ಬರುವಂತ ಯಾವುದೇ ಪಾಯಿಂಟ್ಗಳಿರ್ಬೋದು, ಯಾವುದೇ ಬೋಧನೆಗಳಿರ್ಬೋದು, ಯಾವುದೇ ಸತ್ಯಗಳಿರ್ಬೋದು ಅಲ್ವಾ, ವ್ಯಕ್ತಿಗೆ ಯಾವಾಗಲೂ ಗೌರವಿಸಬೇಡಿ. ಅದಕ್ಕೆ ವಿಷಯ ಹೇಳ್ತಿದ್ರೆ, ಪ್ರತಿಯೊಂದು ಸ್ವೀಕರಿಸುವಂತ ಬೋಧನೆಯನ್ನು ಅವರು ತುಂಬಾ ಚೆನ್ನಾಗಿ ಮಾತಾಡ್ತಿರಂತ ಅವ್ರು ತುಂಬಾ ಗೌರವವಾದ ವ್ಯಕ್ತಿಗಳಿರ್ಬೋದು, ಅದನ್ನ ಲೆಕ್ಕಕ್ಕೆ ತಗೊಂಡ್ಬೇಡ್ರಿ. ನಮ್ಮ ಮುಂದೆ ದೊಡ್ಡ ರೆಸ್ಪೆಕ್ಟ್ಫುಲ್ ಪರ್ಸನ್ ಆಗಿರ್ಬೋದು ಅವರು ಅಲ್ವಾ, ಅದನ್ನ ಲೆಕ್ಕಕ್ಕೆ ತಗೊಂಡ್ಬೇಡ್ರಿ. ಅವ್ರು ಎಷ್ಟೇ ನಿಮ್ಗೆ ಅವ್ರ ಬಗ್ಗೆ ಪರಿಚಯ ಮಾಡ್ಕೊಳ್ಬೇಕಾದ್ರೆ ಬೇರೆಯವರು ಈ ರೀತಿ ಕೂಡ ಹೇಳ್ಬೋದು, ಬ್ರದರ್ ಏನ್ ಗೊತ್ತಾ, ಎಷ್ಟು ಸತ್ಯ ಮಾತಾಡಿದ್ರ ಗೊತ್ತಾ, ಏನ್ ಸಬ್ಜೆಕ್ಟ್ ಮಾತಾಡ್ತಾರೋ ಗೊತ್ತಾ ಬ್ರದರ್, ಅವ್ರ ಬೋಧನೆ ಎಷ್ಟ್ ಚೆನ್ನಾಗಿರುತ್ತೆ ಗೊತ್ತಾ, ಕೇಳಿ ನೋಡ್ರಿ ಒಂದ್ಸರಿ ಅಂತ ಹೇಳ್ಬೋದು. ಹಂಗನ್ಬಿಟ್ಟು ಕಣ್ ಮುಚ್ಕೊಂಡು ಅವ್ರು ಹೇಳಿದ್ರೆ ಕರೆಕ್ಟ್ ಆಗಿರುತ್ತೆ ನಂಬೇಡಿ, ಪರೀಕ್ಷೆ ಮಾಡಿ. ಇವನ್ ನಾನು ಹೇಳ್ತಾ ಇದ್ದೀನಿ, ರಜಲ್ ಮಾತಾಡಿದ್ರು ಅದನ್ನ ಪರೀಕ್ಷೆ ಮಾಡಿ ತಗೊಳ್ಳಿ, ಯಾಕಂದ್ರೆ ಅವರೇ ಅದನ್ನ ಹೇಳ್ತಾ ಇದ್ರು. ನೋಡ್ರಿ, ಅವ್ರು ಹೇಳಿದಂತ ವಾಕ್ಯಗಳನ್ನ ಸತ್ಯಕ್ಕೆ ಅನುಗುಣವಾಗಿದೆ ಅಂತ ಏನ್ ಮಾಡ್ರಿ, ಟೆಸ್ಟ್ ಮಾಡ್ಬೇಕು. ನಾನು ಹೇಳ್ತಾರೆ ನಿಮ್ಗೆ ಅರ್ಥವಾಗ್ತಿರ್ಬಹುದು ಅಲ್ವಾ. ಕಣ್ ಮುಚ್ಕೊಂಡು ಯಾವುದನ್ನು ಕೂಡ ಏನ್ ಮಾಡ್ಬೇಡಿ, ತಗೊಳ್ಬೇಡಿ. ದೇವರ ಆತ್ಮ ನಿಮ್ಮಲ್ಲಿದ್ರೆ ಇದು ಸತ್ಯ ಅಂತ ನಿಮ್ಗೆ ತಿಳಿಸ್ಕೊಡುತ್ತೆ. ದೇವರ ದಾರಿಯಲ್ಲಿ ನೀವು ನಡೀತಾ ಇದ್ರೆ ಇದು ಸತ್ಯವನ್ನ ನೀವು ಕಂಡಿಡಿತೀರಾ. ನೀವು ದೇವರ ದಾರಿಯಲ್ಲಿ ನಡೀದೆ ಬೇರೆ ದಾರಿಯಲ್ಲಿ ನಡೀಕ್ ಇಷ್ಟಪಟ್ಟಾಗ ಸುಳ್ಳಾಗಿರೋದನ್ನ ಸತ್ಯ ಅನ್ನಕ್ಕೆ ಇಷ್ಟಪಟ್ಬಿಡ್ತೀರಾ. ಹೌದು, ನಮ್ಮ ಮನಸ್ಸಿಗೆ ಯಾವ್ದೋ ಸರಿ ಅನ್ಸುತ್ತೋ ಅದನ್ನ ನಾವು ಬೋಧನೆ ನಾವು ಸ್ವೀಕಾರ ಮಾಡ್ಕೊಳ್ತೀವಿ. ಯಾಕಂದ್ರೆ ನಮ್ಮ ಹೃದಯ ಹಾಗೆ ಇರುತ್ತೆ, ನಮ್ಮ ಭಾವನೆಗಳಾಗಿರುತ್ತೆ, ನಮ್ಮ ಗುಣಗಳು ಕೂಡ ಅದೇ ರೀತಿ ಬೆಳೆಯುತ್ತೆ. ಇಲ್ಲಿರೋಂಥ ವಿಷಯ ಅಷ್ಟೇ, ದೇವ್ರ ಮಕ್ಳು ನಮಗೆ ಇರ್ಬೋದು. ಲೋಕ ಜನ ಬಿಟ್ಬಿಡ್ರಿ, ಹಾಳಾಗೋಗ್ಬಿಟ್ರು ಅಲ್ವಾ. ಹಾಳಾಗಿರೋ ಅವ್ರನ್ನ ಸರಿ ಮಾಡೋದಕ್ಕೆ ದೇವ್ರ ಒಂದು ದೊಡ್ಡ ಯೋಜನೆಯನ್ನು ಮಾಡ್ಬಿಟ್ಟಿದ್ದಾರೆ, ದೊಡ್ಡ ಪ್ಲಾನೇ ಮಾಡಿಟ್ಟಿದ್ದಾರೆ. ಬರುವಂತ ಕಾಲ, ಇನ್ನು ಮುಂದೆ ಬರುವಂತ ಒಂದು ಭವಿಷ್ಯದಲ್ಲಿರುವಂತ ದೊಡ್ಡ ಯೋಜನೆ ಅದು. ಇರ್ಲಿ, ನಮ್ಮ ವಿಷಯಕ್ಕೆ ಬರೋಣ. ನಮ್ಮ ವಿಷಯಕ್ಕೆ ಬಂದ್ರೆ ದೇವರು ಸತ್ಯವಂತನು, ಹೌದು. ಅದಕ್ಕೆ ವಿಧುವರ್ದು ಅಂತ ಯಾವುದೇ ಬೋಧನೆ ಬಂದ್ರು, ಯಾವುದೇ ವಿಷಯ ಬಂದ್ರು ನಂಬೇಡಿ. ಸತ್ಯ ವಾಕ್ಯಕ್ಕೆ ಅನುಗುಣವಾಗಿದ್ಯಾ. ಒಂದು ಡಾಕ್ಟ್ರಿನ್ ಮಿಸ್ ಆಯ್ತು ಅಂದ್ರೆ ದೇವರ ಗುಣಗಳಲ್ಲಿ ಮಿಸ್ ಆಗುತ್ತೆ ಗೊತ್ತಾ.
ಏನಿಲ್ಲ ಕ್ರಿಸ್ತನ ಪ್ರೀತಿ ಸರ್ ರಾನ್ಸಮ್ ಅನ್ನೋ ಸಬ್ಜೆಕ್ಟ್ ಸ್ವಲ್ಪ ಚೇಂಜ್ ಮಾಡಿ ನೋಡ್ರಿ. ಏನ್ ಚೇಂಜ್ ಮಾಡೋಣ? ಇಲ್ಲ ಬ್ರದರ್, ಎಲ್ರಿಗೂ ಪುನರ್ತನ ಇಲ್ಲ, ಬೇರೆ ಕ್ರೈಸ್ತರು ಮಾತ್ರ. ಯೇಸು ಜೀವ ಕೊಟ್ಟರು ಕರೆಕ್ಟ್, ಎಲ್ರು ಎದ್ ಬರಲ್ಲ ಅಂದ್ರೆ ಏನರ್ಥ? ಯಾರೆಲ್ಲ ಯೇಸು ಕ್ರಿಸ್ತನ ಅಂಗೀಕಾರ ಮಾಡ್ತೀವ ನಮ್ ಪರಲೋಕ ಐತೆ, ನೀವು ಅನ್ಯಾಯ ಮಾಡ್ತೀರಾ ಮಾಡ್ರಿ, ಎಲ್ಲ ಮಾಡ್ರಿ, ನೀವು ನರಕದಲ್ಲೇ ಬೇಯ್ತೀರಾ, ಎಲ್ಲ ಏನ್ ಮಾಡ್ತೀರಾ? ಸಾಯ್ತೀರಾ, ನೀವು ಪರಲೋಕಕ್ಕೆ ಹೋಗಲ್ಲ ಅಂತ ಅವ್ರ ಮೇಲೆ ದ್ವೇಷಗಳನ್ನ ಬೆಳೆಸ್ಕೊಳ್ಳೋದ್ರಿಂದ ಏನಾಗುತ್ತೆ? ನಮ್ಮಲ್ಲಿ ಎಂತ ಗುಣ ಬೆಳೆಯುತ್ತೆ? ಪ್ರೀತಿ ಬೆಳೆಯುತ್ತೆ, ದ್ವೇಷ ಬೆಳೆಯುತ್ತೆ. ಯಾರಾದ್ರೂ ಅನ್ಯಾಯ ಮಾಡ್ಬಿಟ್ಟು ಬಂದ್ರೆ ನಮ್ಮ ಹಿಂಗೆ ಹೇಳೋದ್ ನಾವು ಅಲ್ವಾ? ಈಗ ಜನ ಕೆಟ್ಟ ಮಾತು ಮಾತಾಡೋದಲ್ಲ, ಲೋಕದಲ್ಲಿ ಬೇರೆ ತರ, ಕ್ರೈಸ್ತರು ಮಾತಾಡೋದು ಬೇರೆ ತರ. ಬಿಡು, ಅವ್ರು ಅಂತವರೆಲ್ಲ ಪರಲೋಕಕ್ಕೆ ಹೋಗಲ್ಲ, ನರಕಕ್ಕೆ ಹೋಗ್ತಾರೆ ಬಿಡು ಅಂತ ನಾವೇಳೋದು. ಯಾಕೆ? ನಮ್ ಕೋಪನ ಈ ರೀತಿ ವ್ಯಕ್ತಪಡಿಸ್ತೀವಿ, ಅವ್ರು ನರಕದಲ್ಲೇ ಬೇಯ್ತಾರೆ ಬಿಡು. ಇಷ್ಟು ಅನ್ಯಾಯ ಮಾಡ್ತಾರಲ್ವಾ, ದೇವ್ರು ನಾವು ಸುಮ್ಮನೆ ಬಿಡಲ್ಲ, ನರಕದಲ್ಲಿ ಬೇಯಿಸ್ತಾರೆ ಅಂದ್ಬಿಟ್ಟು. ಎಂತ ಗುಣ ಬೆಳೆಯುತ್ತೆ ನಮ್ಮಲ್ಲಿ? ಎಂತ ಗುಣ ಬೆಳೆದಿದೆ ನಮ್ಮಲ್ಲಿ? ಒಂದು ಡಾಕ್ಟ್ರಿನ್ಸ್ ಅಲ್ಲಿ ನಮ್ಗಿರುವಂತ ವಿಷಯ ನೋಡ್ರಿ, ಡಾಕ್ಟ್ರಿನ್ಸ್ ಬದಲಾವಣೆ, ನಮ್ ಗುಣ ಬದಲಾವಣೆ ಆಗುತ್ತೆ ಅಲ್ವಾ? ದೇವರು ಸತ್ಯವಂತನು, ದೇವ್ರ ಮಕ್ಕಳು ಆ ರೀತಿ ಇರ್ಬೇಕಂತ ದೇವ್ರು ಇಷ್ಟಪಡ್ತಾರೆ. ಆದ್ರೆ ಎಲ್ಲಾ ಮನುಷ್ಯನು ಸುಳ್ಳುಗಾರನಾಗಿದ್ದಾನೆ. ಯಾವತ್ತು ಬೇಕಾದ್ರೆ ಮೈಂಡ್ ಇಟ್ಕೊಳ್ಳಿ, ಕ್ರಿಸ್ತನ ಪ್ರೀತಿ ಹೆಸರು ಮನಸ್ಸಲ್ಲಿ ಬರ್ದಿಟ್ಕೊಳ್ಳಿ. ರೆಸ್ಪೆಕ್ಟ್ ಕೊಡ್ತೀರಾ? ಸಹೋದರ ಮಾತಾಡಿದಂತ ಈ ಮೊದಲು ಮಾತಾಡಿದಂತ ಸಬ್ಜೆಕ್ಟ್ ತುಂಬಾ ಚೆನ್ನಾಗಿತ್ತು, ಓಕೆ. ಆದ್ರೆ ಇವತ್ತು ಅವ್ರು ಮಾತಾಡೋದ್ರಲ್ಲಿ ಮಿಸ್ಟೇಕ್ ಇದೆ. ಯಾಕೆ? ಹಂಗೆ ಇರ್ಬೇಕು ಅಲ್ವಾ? ಅವ್ರು ಮಾತಾಡ್ಬಿಟ್ರು ಅಂದ್ಬಿಟ್ರೆ, ನೆನ್ನೆ ಮಾತಾಡಿದ್ರು ಬರೋ ಸೂಪರ್, ಇನ್ಮೇಲೆ ಕಣ್ಮುಚ್ಕೊಂಡು ನಂಬ್ಕೊಂಡು ಹೋಗ್ಬೋದು. ಅವ್ರು ಯಾವಾಗ ಮಾತಾಡೋದು ಕರೆಕ್ಟಾಗಿ ಮಾತಾಡ್ತಾರೆ. ಬೇಡವೇ ಬೇಡ, ಅದಲ್ಲ ದೇವ್ರ ಮಕ್ಳು ಗುಣ. ಈ ರೀತಿ ಮಾಡಿ ಮಾಡಿನ ತುಂಬಾ ಜನ ಏನ್ ಮಾಡಿದಾರೆ ಇವತ್ತು? ಸುಳ್ಳಾದ ಬೋಧನೆಯನ್ನು ಒಳಪಟ್ಟಿದ್ದಾರೆ ಕ್ರಿಸ್ತನ ಪ್ರೀತಿ ಹೆಸರಲ್ಲಿ. ಯಾವತ್ತು ನಾವು ಈ ರೀತಿ ಇರಬಾರ್ದು. ಪ್ರತಿ ಸರಿ ಎಲ್ಲಾ ವ್ಯಕ್ತಿನೂ ಸುಳ್ಳು ಹೇಳ್ತಾರೆ, ಸತ್ಯವನ್ನ ಹೇಳ್ತಾ ಇದಾರೆ ಅಂತ ಪರೀಕ್ಷೆ ಮಾಡಿ. ದೇವರ ಮಕ್ಕಳು ಕೂಡ ಇದೇ ರೀತಿಯಾಗಿರ್ಬೇಕು. ಯಾಕಂದ್ರೆ ನಮ್ಮ ಸುತ್ತಲೂ ಸುಳ್ಳು ಆವರಿಸಲ್ಪಟ್ಟಿದೆ. ಎಲ್ಲಾ ಮನುಷ್ಯರು ಸುಳ್ಳುಗಾರರು, ದೇವರು ಮಾತ್ರ ಸತ್ಯವಂತರು. ಸುಳ್ಳುಗಾರರ ಮನುಷ್ಯರ ಮಧ್ಯದಲ್ಲಿ ಸತ್ಯವನ್ನು ಹುಡುಕ್ಬೇಕಾದ್ರೆ ತುಂಬಾ ಜಾಗರೂಕತೆಯಿಂದ ಇರಬೇಕು, ಕೇರ್ಫುಲ್ ಆಗಿ ಗಮನಿಸ್ಬೇಕು. ನಾನು ಹೇಳ್ತಾ ಇದ್ದೀನಿ ಮಟ್ಟು ಕಣ್ಮುಚ್ಕೊಂಡು ನಂಬೋದ್ ಬೇಡ, ವಾಕ್ಯವನ್ನ ಪರಿಶೀಲನೆ ಮಾಡಿ. ಯಾಕಂದ್ರೆ ವಾಕ್ಯ ಸತ್ಯ, ಮನುಷ್ಯ ಸುಳ್ಳು. ಕರೆಕ್ಟಾ? ಮನುಷ್ಯ ಸುಳ್ಳು, ವಾಕ್ಯ ಸತ್ಯ. ಈಗ ಮನುಷ್ಯ ಸುಳ್ಳುಗಾರ ಮನುಷ್ಯನ ಮೂಲಕ ವಾಕ್ಯ ಬರ್ತಾ ಇದೆ ಅಂದ್ಮೇಲೆ ಅವ್ನು ಸುಳ್ಳು ಹೇಳ್ದೆ ಇರ್ತಾನ, ನಿಜ ಹೇಳ್ತಾನ ಗೊತ್ತಾಗಲ್ಲ. ತಗೊಂಡ್ ನೋಡೋಣ, ವಾಕ್ಯಕ್ಕೆ ತಗೊಂಡೋಗಿ ಕರೆಕ್ಟ್ ಹೇಳ್ತಾ ಇದಾರಾ, ವಾಕ್ಯ ಇದೆಯಾ, ಪಾಯಿಂಟ್ ಇದೆಯಾ, ಸ್ಟಡಿ ಮಾಡ್ರಿ. ಇಲ್ದೇ ಇದ್ರೆ ನಂಬೇಡ್ರಿ, ಯಾರು ಹೇಳಿದ್ ನಂಬೇಡ್ರಿ. ಎಲ್ಲಾ ಮನುಷ್ಯರು ಸುಳ್ಳುಗಾರರೇ ಅಲ್ವಾ? ಅದಕ್ಕೆ ಹೇಳ್ಬಿಡಿ ಇನ್ಕ್ಲೂಡಿಂಗ್ ಬರೋದು ರಿಚರ್ಡ್, ಯಾರೇ ಆಗಿರ್ಲಿ ಎಲ್ಲಾ ಸುಳ್ಳುಗಾರ ಅಂತ ಮೈಂಡ್ ಇಟ್ಕೊಂಡು ದೇವರ ನಾಮಕ್ಕೆ ಮಹಿಮೆ ಪಡಿಸೋ ರೀತಿ ನಡ್ಕೊಳ್ತಿದ್ರ ಆದ್ರೆ ಕ್ರಿಸ್ತನ ಪ್ರೀತಿಯ ಸಹೋದರರೇ, ಕಣ್ಮುಚ್ಕೊಂಡು ಯಾವ್ದನ್ನು ನಂಬಕ್ ಹೋಗ್ಬೇಡ್ರಿ. ವಾ ಇವತ್ತು ಚೆನ್ನಾಗಿ ಮಾತಾಡ್ತಾರೆ ಬ್ರದರ್, ಈ ಬ್ರದರ್ ಚೆನ್ನಾಗಿ ಮಾತಾಡ್ತಾರೆ, ಈಗ ಬಂದ್ರೆ ಯಾವಾಗಲೂ ಚೆನ್ನಾಗಿ ಮಾತಾಡ್ತಾರೆ. ಇರ್ಲಿ, ಅವ್ರು ಯಾವತ್ತು ಚೆನ್ನಾಗಿ ಮಾತಾಡಿದ್ರೆ ಇವತ್ತೇನ್ ಮಾತಾಡ್ತಾರೆ ನೋಡ್ತೀನಿ, ಬೈಬಲ್ ಪ್ರಕಾರ ಮಾತಾಡ್ತಾನ, ಹಂಗೆ ಇಡ್ಬೇಕು. ಆ ರೀತಿ ಭಾವನೆ ನಮ್ಗೆ ಬೆಳೆಸ್ಕೊಬೇಕು. ಇದು ದೇವ್ರು ತುಂಬಾ ಇಷ್ಟ. ಯಾವಾಗ್ಲೂ ಸಾಯೋ ತನಕ ಈ ಗುಣಗಳನ್ನ ಬೆಳೆಸ್ಕೊಳ್ರಿ ಕ್ರಿಸ್ತನ ಪ್ರೀತಿಯ ಸಹೋದರರೇ. ಯಾಕೆ ಗೊತ್ತಾ? ನಮ್ಗೆ ಬೋಧನೆ ಸತ್ಯವನ್ನು ಹೇಳ್ಕೊಟ್ಟಂತ ಸಹೋದರಿಯು ಸುಳ್ಳು ಹೇಳಿದ್ದಾರೆ. ನಮ್ಗೆ ಸತ್ಯದಲ್ಲಿ ನಡೆಸಿರೋಂತ ಇವತ್ತು ಏನ್ ಮಾಡ್ತದೆ? ಡಾಕ್ಟ್ರಿನ ಬದಲಾವಣೆ ಮಾಡಿದ್ದಾರೆ ಅಲ್ವಾ? ಯೋಚನೆ ಮಾಡ್ರಿ, ಹೆಂಗೆಲ್ಲ ಆಗಿದೆ ಇವತ್ತು. ಒಂದು ದಿನ ಅವ್ರನ್ನ ನಾವು ಫಾಲೋ ಮಾಡಿದೀವಿ, ಅವ್ರು ನಮ್ಗೆ ಸತ್ಯದ ದಾರಿನ ಕೊಟ್ರು, ಇವತ್ತು ಅವ್ರು ಸತ್ಯದಲ್ಲೇ ಇಲ್ಲ. ಯಾರಿಗ್ ಗೊತ್ತು ನಾಳೆ ಯಾರು ಯಾರು ಇರ್ತಾರ ಅಂದ್ಬಿಟ್ಟು. ಆದ್ರೆ ನಮ್ಮ ಕರೆನ ನಾವು ಯಾವಾಗ್ಲೂ ದೃಢಪಡಿಸ್ಬೇಕು. ದೇವ್ರು ನಮ್ಮನ್ನ ಕರೆದಿದ್ದಾರೆ, ನಮ್ಗೆ ಕರೆದಿರೋದು ಆ ವ್ಯಕ್ತಿ ನೋಡಿ, ನೀನ್ ನೋಡಪ್ಪ ಈ ಸಹೋದರ ನೀನ್ ಫಾಲೋ ಮಾಡ್ಕೊಂಡು ಹೋಗ್ಬಿಡು, ಪರಲೋಕ ಬರ್ತೀಯ ಅಂತ ಕರೆದಿಲ್ಲ ಕ್ರಿಸ್ತನ ಪ್ರೀತಿಯ ಸರಸೋರಿರೆ. ನಮ್ಮನ್ನ ಕರೆದಿರೋದು, ನಾನು ನಿನ್ನನ್ನ ಕರೆದಿದ್ದೀನಿ, ನಂಬಿಕೆಯನ್ನು ಹುಟ್ಟಿಸುವನು ಪೂರೈಸುವನು ಆಗಿರುವಂತ ಯೇಸು ಕ್ರಿಸ್ತನ ದೃಷ್ಟಿ ಇಟ್ಟು ನೋಡುವಂತ ಓಟವನ್ನು ಓಡುವಂತ ಕರೆದಿದ್ದಾರೆ ಅಷ್ಟೇ. ಬೇರೆ ಸಹೋದರನ ದೃಷ್ಟಿ ಇಟ್ಟು ಓಡಂತ ಕರೆದಿಲ್ಲ. ನಮ್ಮ ದೃಷ್ಟಿ ಯಾವಾಗಲೂ ಆಗಿರ್ಬಾರ್ದು. ದೇವರು ಅದನ್ನ ನಮ್ಗೆ ಹೇಳ್ತಾ ಇದಾರೆ. ಯಾವಾಗ್ಲೂ ಈ ವಿಷಯವನ್ನ ಮನಸ್ಸಲ್ಲಿ ಇಟ್ಕೊಬೇಕು. ರೋಮಪುರದವರಿಗೆ 3ನೇ ಅಧ್ಯಾಯ 5ನೇ ವಾಕ್ಯ. ನೀವು ನೀತಿ ತಪ್ಪಿ ನಡೆಯುವುದರಿಂದ ದೇವರಲ್ಲಿ ಇರುವ ನೀತಿ ಪ್ರಸಿದ್ಧಿಗೆ ಬರುವುದಾದರೆ ನಾವು ಏನು ಹೇಳೋಣ? ಉಗ್ರ ದಂಡನೆಯನ್ನು ಮಾಡುವ ದೇವರು ನ್ಯಾಯಸ್ಥನು. ಈ ಮಾತನ್ನು ಲೋಕರೀತಿಯಾಗಿ ಆಡಿದ್ದೇನೆ. ಓಕೆ, ಕ್ರಿಸ್ತನ ಪ್ರೀತಿಯ ಸಹೋದರರೇ, ನೋಡಿ ಇದೊಂದು ಬೈಬಲ್ ಈ ರೀತಿ ಇದೆ. ಇನ್ನೊಂದು ವರ್ಷನ್ಸ್ ನೋಡ್ಬೇಕಾದ್ರೆ ನಿಮ್ಮ ಬೈಬಲ್ ಅಲ್ಲಿ ಹೋದ್ರಿ ಅದನ್ನ ಯಾವ ವರ್ಷನ್ಸ್ ಇದು ಓಕೆ, ಇದು BSc KJV ವರ್ಷನ್ಸ್ ಇದೆ ನಿಮ್ಮ ಹತ್ರ ಯಾರ ಹತ್ತಾದ್ರು? ಜೆವಿ ಬೈಬಲ್ ಇದೆ ಬ್ರದರ್, ನಮ್ಮ ಹತ್ರ ಪವಿತ್ರ ಬೈಬಲ್ ಜೆವಿದಲ್ಲಿ ಓದೋಣ ಬ್ರದರ್. ಓದಿ KJV ಇಲ್ಲ ಬ್ರದರ್, ನಾವು ನೀತಿ ತಪ್ಪಿ ನಡೆಯೋದ್ರಿಂದ ದೇವರಲ್ಲಿರುವ ನೀತಿ ಪ್ರಸಿದ್ಧಿಗೆ ಬರೋದಾದರೆ ನಾವು ಏನು ಹೇಳೋಣ? ಉಗ್ರ ದಂಡನೆಯನ್ನು ಮಾಡುವ ದೇವರು ಅನ್ಯಾಯಸ್ಥನೇ? ಈ ಮಾತನ್ನು ಲೋಕ ರೀತಿಯಾಗಿ ಆಡಿದ್ದೇನೆ, ಎಂದಿಗೂ ಅಲ್ಲ.
ಹಾ ನೋಡಿ, ಇದು KJV. ಆಕ್ಚುಲಿ ನೀವು ಓದಿದ್ದು KJV ಅನ್ಸುತ್ತೆ. ಒಂದ್ ನಿಮಿಷ, ನಿಮ್ಮ ಹತ್ರ ಇದೆಯಲ್ಲ ಗೊತ್ತಿಲ್ಲ, ನಾನು ಓದ್ತೀನಿ ಇರಿ. ನಾನು ಅದನ್ನ ಸ್ಕ್ರೀನ್ ಅಲ್ಲಿ ಹಾಕ್ಬೇಕಾಯ್ತು, ಹಾಕ್ಲಿಲ್ಲ. ರೋಮಪುರದವರಿಗೆ 3ನೇ ಅಧ್ಯಾಯ 5ನೇ ವಾಕ್ಯ. KJV ಓದೋದು. ಹಾ ಇದೆಯಾ, ಓದ್ರಿ. ಆದರೆ ನಮ್ಮ ಅನೀತಿಯು ದೇವರ ನೀತಿಯನ್ನು ಪ್ರಸಿದ್ಧಿಪಡಿಸುವುದಾದರೆ ನಾವು ಹಾ ಏನು ಹೇಳೋಣ? ಓಕೆ ಪ್ರತೀಕಾರ ಮಾಡುವ ದೇವರು ಅನೀತಿವಂತನೇನು? ನಾನು ಮನುಷ್ಯನಂತೆ ಮಾತನಾಡುತ್ತೇನೆ. ಓಕೆ ನೋಡ್ರಿ, ನಾನು ಮನುಷ್ಯನಂತೆ ಮಾತಾಡ್ತೀನಿ. ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ನೋಡ್ರಿ. ಕೆಲವೊಂದ್ ಟೈಮಲ್ಲಿ ಕೆಲವೊಂದಿಷ್ಟು ನಮ್ಗೆ ಅರ್ಥ ಆಗಲ್ಲ. ಅಪೊಸ್ತಲರು ಪಾಲ್ ಏನ್ ಮಾಡ್ತಾರೆ ಗೊತ್ತಾ? ನಮ್ ಲೆವೆಲ್ಗೆ ಇಳಿದು ಬಂದು ಮಾತಾಡ್ತಾರೆ ಅಷ್ಟೇ. ಅವ್ರ ಲೆವೆಲ್ ಕುತ್ಕೊಂಡ್ ಮಾತಾಡೋದು ನಮ್ಗೆ ಅರ್ಥನೇ ಆಗಲ್ಲ. ಅದಕ್ಕೆ ಪೇತ್ರ ಹೇಳೋದು, ಇವಾಗ ಪೌಲ್ ಮಾತಾಡೋ ಟಾಪಿಕ್ ಅರ್ಥ ಮಾಡ್ಕೊಳಕ್ಕೆ ತುಂಬಾ ಟಫ್ ಅನ್ಬಿಟ್ಟು. ಕೆಲವೊಂದ್ ಟೈಮಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಅವ್ರು ಮಾತಾಡ್ತಾ ಕೊನೆಗೆ ಗೊತ್ತಾಗುತ್ತೆ, ಈ ರೀತಿ ಮಾತಾಡ್ತೀವಿ ಅರ್ಥ ಆಗಲ್ಲಪ್ಪ, ನಿಮ್ ಲೆವೆಲ್ ಬರ್ತೀನಿ, ನಾನೇ ನಿಮ್ ಲೆವೆಲ್ ಬರ್ತೀನಿ, ನಿಮ್ ಹತ್ರ ಬರ್ತೀನಿ, ಅಲ್ಲೇ ಇರ್ರಿ, ಬಂದ್ ಮಾತಾಡ್ತೀನಿ ಅಂತ ಮಾತಾಡ್ತಾರೆ. ಆ ಲೆವೆಲ್ ಬಂದ್ ಮಾತಾಡ್ತಾರೆ. ಏನ್ ಮಾತಾಡ್ತಿದ್ರೆ ನೋಡ್ರಪ್ಪ, ನಾವು ತಪ್ಪು ಮಾಡೋದ್ರಿಂದ ದೇವರ ಪ್ರಸಿದ್ಧಿಗೆ ಬರುವುದಾದ್ರೆ, ನೋಡಿ ಇದ್ರಲ್ಲಿ ನೀವು KJV ಓದ್ಬೇಕಾರೆ ಹೇಗಿದೆ ಅಂದ್ರೆ, ನಮ್ಮ ಅನೀತಿಯು ದೇವರ ನೀತಿಯನ್ನು ಪ್ರಸಿದ್ಧಿಪಡಿಸುವುದಾದರೆ ನಾವು ಏನು ಹೇಳೋಣ? ಪ್ರತಿಕಾರ ಮಾಡುವ ದೇವರು ಅನೀತಿವಂತನೇನು ಅಂತ ಹೇಳ್ತಿದ್ರೆ. ಏನಪ್ಪಾ ಇದ್ರ ಅರ್ಥ? ಯಾವ ಅರ್ಥದಲ್ಲಿ ಇದನ್ನ ಅರ್ಥ ಮಾಡ್ಕೊಳ್ಳೋದು ಅಲ್ವಾ? ನೋಡಿ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನಾನು ತಪ್ಪು ಮಾಡ್ತಾ ಇದ್ದೀನಿ, ಅದರಿಂದ ದೇವರ ನಾಮ ಮಹಿಮೆ ಆಗುತ್ತೆ. ಆಗುತ್ತಾ? ಆಗುತ್ತಾ? ಇಲ್ಲ ಬ್ರದರ್. ಇವಾಗ ಹಂಗೆ ಅಲ್ವಾ ಎಲ್ರು ಹೇಳ್ತಾರೆ. ದೇವ್ರು, ನಮ್ಮ ದೇವ್ರು ನೋಡ್ಬೇಕಾರೆ ಇಲ್ಲಿ ವಾಕ್ಯ ಏನಂತ, ಉಗ್ರ ದಂಡನೆಯನ್ನು ಮಾಡುವ ದೇವ್ರು ಅನ್ಯಾಯಸ್ಥನೇನು ಅಂದ್ರೆ, ಈ ಟಾಪಿಕ್ ನ ಅರ್ಥ ಮಾಡ್ಕೊಳ್ಳಿ. ಉಗ್ರ ದಂಡನೆಯನ್ನು ಮಾಡುವಂತ ದೇವ್ರು ಅನ್ಯಾಯಸ್ಥನ ಅಂದ್ರೆ ಏನು ಅರ್ಥ? ಉಗ್ರ ದಂಡನೆ ಅಂದ್ರೆ ಏನ್ ಗೊತ್ತಾ? ನೋಡ್ರಿ, ಧರ್ಮೋಪದೇಶಕಾಂಡ 32ನೇ ಅಧ್ಯಾಯ 39 ಅಲ್ಲಿ 39 ಓದ್ಕೊಂಡ್ ಬನ್ನಿ. 39ನೇ ವಾಕ್ಯ ಮಾತ್ರ ಓದಿ. ಧರ್ಮೋಪದೇಶಕಾಂಡ 32 32ನೇ ಅಧ್ಯಾಯ 39ನೇ ವಾಕ್ಯ. ನಾನೊಬ್ಬನೇ ದೇವರಾಗಿರಲಾಗಿ ನನ್ನ ವಿನಾ ಯಾವ ದೇವರು ಇಲ್ಲವೆಂದು ಈಗಲಾದರೂ ತಿಳಿದುಕೊಳ್ಳಿರಿ. ಬದುಕಿಸುವವನು ಕೊಲ್ಲುವವನು ನಾನೇ, ಗಾಯಪಡಿಸುವವನು ವಾಸಿ ಮಾಡುವವನು ನಾನೇ. ನನ್ನ ನೋಡಿದ್ರಾ? ಕೈಯಿಂದ ತಪ್ಪಿಸುವ ಸಾಕು. ಶಕ್ತನು ಏನಂತಿದಾರೆ ಗೊತ್ತಾ ಇಲ್ಲಿ? ಸಾಕು, ನಂಗಿಷ್ಟ. ನಾನೊಬ್ಬನೇ ದೇವರಾಗಿರಲಾಗಿ, ನಾನೊಬ್ಬನೇ ದೇವ್ರು. ಲೋಕ್ ಜನಕ್ಕೆ ಗೊತ್ತಿಲ್ಲ, ನಮಗ್ ಗೊತ್ತು. ಲೋಕ್ ಜನರಿಗೂ ದೇವರೇ ದೇವ್ರು, ನಮಗೂ ದೇವರೇ ದೇವ್ರು. ಗೊತ್ತಿಲ್ದವ್ರಿಗೂ ದೇವ್ರು ಅವ್ರೆ. ಅವ್ರು ಯಾರೋ ದೇವ್ರ ಅಂತ ತಿಳ್ಕೊಂಡಿದಾರೆ, ಅವ್ರು ದೇವ್ರಲ್ಲ. ಅವ್ರು ನಡ್ಸೋದು, ಊಟ ಕೊಡೋದು, ಸೂರ್ಯನ ಗಾಳಿ ಬೆಳಕು ಕೊಡ್ತಾರದು ಯಾರು? ದೇವ್ರೆ ಅಲ್ವಾ? ಅವ್ರು ಮುಗಿತಾರ, ದೇವ್ರು ಕೊಡ್ತಾ ಇಲ್ಲ. ನಿಮ್ಗ್ ಗೊತ್ತು, ನನಗ್ ಗೊತ್ತು. ಕರೆಕ್ಟ್ ಅಲ್ವಾ? ಅವ್ರು ಏನ್ ಇವತ್ತು ಕೈ ಮುಗಿದು ದೇವಾಲಯನ ಕಟ್ಟಿ ಆರಾಧನೆ ಮಾಡ್ತಾರೋ ಆ ದೇವ್ರು ಅವ್ರಿಗೆ ಏನು ಕೊಡ್ತಾ ಇಲ್ಲ. ನಿಜವಾಗ್ಲೂ ಕೊಡ್ತಾರೆ ನಮ್ಮ ದೇವ್ರೆ, ಇಡೀ ಲೋಕಕ್ಕೆ ಕೊಡ್ತಾರೆ. ಮೀಟ್ ಮಾಡ್ಕೊಳ್ರಿ, ಎಲ್ರು ಮೀಟ್ ಮಾಡ್ಕೊಳ್ರಿ, ಡಿಸ್ಟರ್ಬ್ ಆಗುತ್ತೆ. ಆದ್ರೆ ಇಲ್ಲಿ ಹೇಳ್ತಿದ್ರೆ, ಬದುಕಿಸುವವನು ಕೊಲ್ಲುವವನು ನಾನೇ ಬದುಕಿಸ್ತೀನಿ, ನಾನೇ ಕೊಲ್ಲುವವನು. ಗಾಯ ಮಾಡುವನು ಮಾಸು ಮಾಡು ನಾನೇ, ಇನ್ಯಾರು ಇಲ್ಲ, ಬೇರೆ ಯಾರು ಇಲ್ಲ ಅಂತ ಹೇಳ್ತಿದ್ರು. ಅಂದ್ರೆ ಏನಪ್ಪ ಅರ್ಥ? ನಿನ್ನ ಸಾಯಿಸ್ಬೇಕು ಅಂದ್ರೆ ನಾನೇ ಡಿಸೈಡ್ ಮಾಡ್ಬೇಕು. ನಿನ್ನ ಸಾಯಿಸ್ಬೇಕಂತ ಡಿಸೈಡ್ ಮಾಡ್ಬಿಟ್ರೆ ಬೇರೆ ಯಾವುದೇ ದೇವರಿಂದ ನಿನ್ನ ಕಾಪಾಡಕ್ಕಾಗಲ್ಲ. ನಿನ್ನ ಬದುಕಿಸ್ಬೇಕಂತ ನಾನೇ ಡಿಸೈಡ್ ಮಾಡ್ಬಿಟ್ರೆ ಬೇರೆ ಯಾವುದೇ ಶಕ್ತಿಯಿಂದ ನಿನ್ನ ನಾಶ ಮಾಡಕ್ಕಾಗಲ್ಲ. ಅಂದ್ರೆ ನನಗಿಂತ ಹೆಚ್ಚಾದವ್ರು ಯಾರು ಇಲ್ಲ, ದೇವ್ರು ಹೇಳ್ತಾ ಇದ್ದಾರೆ. ಈ ರೀತಿ ನಮ್ಮ ದೇವ್ರು ನಮ್ಮನ್ನ ಸಾಯಿಸ್ಬೇಕಂತ ಡಿಸೈನ್ ಮಾಡ್ಬಿಟ್ರೆ ಅವರ ಕೈಯಿಂದ ಕಾಪಾಡಕ್ಕೆ ಯಾರಿಂದ ಸಾಧ್ಯತೆ ಇಲ್ಲ. ಕ್ರಿಸ್ತನ ಪ್ರೀತಿ ಸರಸ್ವರಿ. ಅಂದ್ರೆ ಏನರ್ಥ? ದೇವರು ಒಂದು ವೇಳೆ ನಮ್ಮನ್ನ ಸಾಯಿಸ್ಬೇಕು ಅಂತ ಒಂದು ವಿಷಯದಲ್ಲಿ ಅನ್ಯಾಯಗಾರ ಆಗ್ಬಿಟ್ಟಿದ್ರೆ, ಅನ್ಯಾಯಗಾರ ಅಂದ್ರೆ ಹೆಂಗೆ? ಪ್ರಪಂಚದಲ್ಲಿ ಕೊಲೆ ನಡೀತಲ್ಲ, ಕೊಲೆ ಎಲ್ಲ ನೀತಿಯಿಂದ ನಡೀತಾ? ಕೋಪದಲ್ಲಿ ನಡೆಯುತ್ತೆ, ದ್ವೇಷದಲ್ಲಿ ನಡೆಯುತ್ತೆ, ಬೈ ಮಿಸ್ಟೇಕ್ ಆಗಿ ನಡೆಯುತ್ತೆ. ಕರೆಕ್ಟಾ? ನಮ್ ದೇವ್ರ ಏನಾದ್ರು ಈ ರೀತಿ ಆಗ್ಬಿಟ್ಟಿದ್ರೆ, ಒಂದ್ ವೇಳೆ ದೇವರ ಕೋಪ ಜಾಸ್ತಿಯಾಗಿ ನಾವು ಹೇಳಿದ ಕೆಲಸ ಮಾಡಿಲ್ಲ ಅಂದ್ಬಿಟ್ಟು ನಮ್ಮನ್ನ ಸಾಯಿಸೋರಾಗ್ಬಿಟ್ರೆ, ಆಮೇಲೆ ದೇವ್ರು ನಾನು ಈ ತರ ಕೋಪ ಪಟ್ಬಿಟ್ನಲ್ಲಪ್ಪ, ಸಾಯಿಸ್ಬಿಟ್ನಲ್ಲ ಅಂತ ಅವ್ರು ಪಶ್ಚಾತ್ತಾಪ ಪಡುವಂತ ಗುರುಗಳು ಓದ್ಕೊಂಡಿದ್ರೆ ಯೋಚನೆ ಮಾಡ್ರಿ. ನಮ್ಮ ದೇವರ ಉಗ್ರ ಕೋಪ ನಮ್ಮ ಮೇಲೆ ಬರೋದು ಒಂದ್ ವೇಳೆ ಅನೀತಿ ಆಗ್ಬಿಟ್ಟಿದ್ರೆ ಏನ್ ಮಾಡೋಣ? ದೇವ್ರು ಅರ್ಥ ಮಾಡ್ಕೊಳ್ಳಿ. ಏನಾದ್ರು ಪಾಯಿಂಟ್ ಅರ್ಥ ಮಾಡ್ಕೊಂಡ್ರೆ ಈ ಪಾಯಿಂಟ್ ತುಂಬಾ ಚೆನ್ನಾಗಿರುತ್ತೆ. ನಾನೇ ದೇವ್ರಂದ್ರೆ ದೇವ್ರಪ್ಪ, ಅವ್ರ ಮೇಲೆ ಯಾರು ಇಲ್ಲ. ಏನ್ ಬೇಕಾದ್ರೆ ಮುಚ್ಚಾಕ್ಬಹುದು, ಏನ್ ಬೇಕಾದ್ರೆ ಕ್ಲೋಸ್ ಮಾಡ್ಬೋದು, ಯಾರು ಅವ್ರನ್ನ ಕೇಳಂಗಿಲ್ಲ. ಕೋಪ ಮಾಡಿ ಒಬ್ಬ ವ್ಯಕ್ತಿನ ಸಾಯಿಸ್ಬಿಟ್ರು, ಆದ್ರೆ ಅದು ಅನೀತಿ ಅಂತ ಯಾರಿಗೂ ಗೊತ್ತಿಲ್ದಂಗ್ ಮಾಡಕ್ಕೂ ಯಾರಿಂದ ಆಗುತ್ತೆ? ದೇವರಿಂದ ಆಗುತ್ತೆ.
ಅಂದ್ರೆ ನಮ್ ದೇವ್ರ ಆ ರೀತಿ ದೇವ್ರಾ? ಇಲ್ಲ. ತಪ್ಪು ಮಿಸ್ಟೇಕ್ ಮಾಡಿ ಆ ಮಿಸ್ಟೇಕ್ ನ ಇಲ್ಲ ಕರೆಕ್ಟ್ ಅಂತ ತೋರ್ಸ್ಕೊಂಡು ನಮ್ ದೇವ್ರೇನ ಹೋಗ್ತಾ ಇದ್ರಾ? ಇಲ್ಲ ಇಲ್ಲ brother. ಅವ್ರು ತೋರ್ಸ್ಬೇಕಂದ್ರೆ ನಾವೇನಾದ್ರೂ ಅವ್ರ ಎದುರು ಮಾತಾಡಕ್ಕಾಗುತ್ತಾ? ಇಲ್ಲ. ಆ ರೀತಿ ಟಾಪಿಕ್ ನ ಕ್ಲೋಸ್ ಮಾಡಿ ಯಾರಿಗೂ ಗೊತ್ತಿಲ್ದೆ ನಂದೇ ಕರೆಕ್ಟ್ ಅಪ್ಪ ಅವ್ರದೇ ತಪ್ಪಂತ ದೇವ್ರೇನೋ ಇವತ್ತವ್ರು ಮಾಡ್ಕೊಂಡು ಹೋಗ್ತಾ ಇದ್ರಾ? ಒಂದ್ ವೇಳೆ ಎಕ್ಸಾಂಪಲ್ ತಗೊಳ್ಳೋಣ. ಯಾರ ಎಕ್ಸಾಂಪಲ್ ತಗೊಳ್ಳೋಣ ನೋಡ್ರಿ, ನಮ್ಗೆ ಗೊತ್ತಿರೋಂತ ಎಕ್ಸಾಂಪಲ್ ಏನಪ್ಪಾ ಅಂದ್ರೆ ಆ ನಮ್ಮ ಸೈತಾನ. ಅದಕ್ಕೆ ನೋಡಿ ಈ ನೆಕ್ಸ್ಟ್ ವಾಕ್ಯ ಏನ್ ಹೇಳ್ತಿದೆ ಓದ್ರಿ, 3ನೇ ಅಧ್ಯಾಯ 6ನೇ ವಾಕ್ಯ. ನಾವಿನ್ನ ಹಾಗೆ 4ನೇ ಅದಾಗ್ಯೂ 6ನೇ ವಚನ ಬ್ರದರ್. ಲೋಕರೀತಿಯಾಗಿ ಆಡಿದೆ. ಆದಾಗ್ಯೂ ಅಲ್ಲ, ದೇವರು ಅನ್ಯಾಯಸ್ಥಾನನಾಗಿದ್ದರೆ ಲೋಕಕ್ಕೆ ಹೇಗೆ ನ್ಯಾಯ ತೀರಿಸುವನು? ಹಾ ನೋಡಿ, ದೇವರು ಅನ್ಯಾಯಸ್ಥನಾಗಿದ್ರೆ ಲೋಕಕ್ಕೆ ಹೇಗೆ ನ್ಯಾಯ ತೀರಿಸುವನು? ಇದೇ ಒಂದು ವಿಷಯವನ್ನ ಅದು KJV ಹೆಂಗಿದ್ರೆ ಹಾಗೆ ಎಂದಿಗೆಲ್ಲ ಬರೋದು ದೇವರು ಲೋಕಕ್ಕೆ ಹೇಗೆ ನ್ಯಾಯ ತೀರಿಸುವನು ಅಂತ ಹೇಳ್ತಾರೆ. ಇನ್ನು ಕ್ಲಿಯರ್ ಆಗಿ ಒಂದು ಟ್ರಾನ್ಸ್ಲೇಷನ್ ಇದೆ, 3ನೇ ಅಧ್ಯಾಯ 6ನೇ ವಾಕ್ಯ. ಇಲ್ಲಿ ಕೆಳಗಡೆ ಹಾಕಿದ್ರೆ ಅದನ್ನ ಓದ್ರಿ. ಓದ್ಲಾ ಬ್ರದರ್? ಓದಿ. ನನ್ನ ಸುಳ್ಳಿನಿಂದ ದೇವರು ಸತ್ಯವು ಪ್ರಸಿದ್ಧಿಗೆ ಬಂದು ಆತನ ಮಹಿಮೆ ಇಲ್ಲ ಇಲ್ಲ ಹೆಚ್ಚಾಗಿ ಇಲ್ಲ, ನಾನು ಸ್ಕ್ರೀನ್ ಅಲ್ಲಿ ಹಾಕಿದ್ದೀನಿ ನೋಡಿ, ಸ್ಕ್ರೀನ್ ಅಲ್ಲಿ ಹಾಕಿದ್ದೀನಿ 3ನೇ ಅಧ್ಯಾಯ 6ನೇ ವಾಕ್ಯ. ಇನ್ನೊಂದು ನನಗೆ ಇಲ್ಲಿ ವರ್ಷನ್ ಖಂಡಿತವಾಗಿಯೂ ಆತನು ತಪ್ಪಲ್ಲ. ದೇವರು ಯಾವಾಗಲೂ ಯಾವುದು ಸರಿ ಮತ್ತು ಯಾವುದು ನ್ಯಾಯಯುತ ಎಂದು ನಿರ್ಧರಿಸುತ್ತಾನೆ. ಅದಕ್ಕಾಗಿಯೇ ಅವನು ಜಗತ್ತಿನ ಎಲ್ಲ ಅವರ ಬಗ್ಗೆ ನಿರ್ಧರಿಸುತ್ತಾನೆ. ಅವರಿಗೆ ಏನಾಗಬೇಕೆಂದು ಅವನು ನಿರ್ಧರಿಸುತ್ತಾನೆ. ನೋಡ್ರಿ, ಇಲ್ಲಿ ವಾಕ್ಯ ಏನಂತಿದ್ರೆ ದೇವರು ನೀತಿವಂತರು ಆಗಿರ್ಬೇಕಾದ್ರೆ ದೇವರು ಅನೀತಿವಂತರಾಗಿದ್ರೆ ದೇವರು ನ್ಯಾಯ ತೀರ್ಪು ಮಾಡಕ್ಕಾಗಲ್ಲ. ನ್ಯಾಯ ತೀರ್ಪು ಅಂತ ಪದದಲ್ಲಿ ಅರ್ಥ ಏನಿದೆ? ನ್ಯಾಯ ಅಂತಿದ್ಯಾ? ಅನ್ಯಾಯ ತೀರ್ಪು ಆಗ್ಬಿಡುತ್ತೆ. ಬೇರೆ ಜನರು ದೇವ್ರ ಬಗ್ಗೆ ಕಲ್ಪನೆ ಮಾಡ್ಕೊಂಡಿರೋ ರೀತಿಯಲ್ಲಿ ತಪ್ಪು ಮಾಡಿದವನ್ನ ದೇವ್ರ ನರಕದಲ್ಲಿ ಹಾಕಿ ಬೇಯಿಸುವಂತ ರೀತಿಯಲ್ಲಿ ಅದು ಅವರ ರೀತಿಯಲ್ಲಿ ನೀತಿ. ದೇವ್ರು ಅದೇ ನೀತಿ ಮಾಡ್ತಾರೆ ಅಂದ್ಬಿಟ್ಟು. ಇನ್ ಕೆಲವ್ರು ಏನ್ ಮಾಡ್ತಾರೆ, ದೇವ್ರು ಕೆಲವ್ರು ಹೆಂಗ ವರ್ಣನೆ ಮಾಡಿದ್ದಾರೆ, ಈ ಲೋಕ ಜನರು ನೋಡಿದಾಗ ಒಂದ್ ದೇವ್ರಿಗೆ 5-6 ಕೈಗಳಿರುತ್ತೆ. ಕೈಯಲ್ಲಿ ಕತ್ತಿ ಚಾಕು ಮಚ್ಚಿಟ್ಕೊಂಡು ನಿಂತ್ಕೊಂಡಿರುತ್ತೆ. ಒಂದ್ ಕೈಯಲ್ಲಿ ತಲೆ ಹಿಡ್ಕೊಂಡಿರುತ್ತೆ. ಏನಪ್ಪಾ ಅಂದ್ರೆ ಅನ್ಯಾಯ ಮಾಡಿದ್ರೆ ಕಟ್ ಮಾಡಿ ಬಿಸಾಕೋದು, ಕ್ರೂರವಾದಂತ ರೀತಿಲಿ. ಅದೇ ರೀತಿನ ನಮ್ಮ ದೇವ್ರನ್ನು ಚಿತ್ರಿಸಿ ಮಾಡಿದ್ದಾರೆ ನೋಡ್ರಿ. ಈ ಲೋಕದ ದೇವ್ರಿಗೆ ಸಂಬಂಧಪಟ್ಟ ನಮ್ಮ ತಂದೆ ದೇವ್ರನ್ನು ಏನಂತ ಚಿತ್ರ ಮಾಡಿದ್ದಾರೆ, ನಮ್ಮ ಬಿಂಬಿಸ್ಬಿಟ್ಟಿದ್ದಾರೆ ನಮ್ಮ ಕ್ರೈಸ್ತರು. ಆತನು ತಪ್ಪು ಮಾಡಿದ್ರೆ ನರಕದಲ್ಲಿ ಹಾಕಿ ನಮ್ಮನ್ನ ಬೇಯಿಸ್ತಾ ಇರ್ತಾರೆ. ಅದು ಅವರ ದೃಷ್ಟಿಲಿ ಏನಾಗಿದೆ? ನೀತಿ. ಅವ್ರೇನ್ ತಿಳ್ಕೊಂಡ್ಬಿಟ್ಟಿದ್ದಾರೆ, ನಮ್ಮ ದೇವ್ರು ಹಿಂಗಿರದೆ ಒಳ್ಳೆಯದು. ಆದ್ರೆ ದೇವ್ರ ಹಂಗಿದಾರ? ನಮ್ ದೇವ್ರ ಆ ರೀತಿ ಇದಾರ? ಇಲ್ಲ ಅಲ್ವಾ? ಅವ್ರೇನ್ ತಿಳ್ಕೊಂಡಿದ್ದಾರೆ, ನಮ್ ದೇವ್ರು ಹಿಂಗೆ, ನಮ್ ದೇವ್ರ ಹತ್ರ ಬಂದ್ರೆ ಅಷ್ಟೇ ನಿಮ್ ಕತೆ ಮುಗೀತು, ಸಾಕ್ಬಿಡ್ತಾರೆ. ಹಿಂಗೆ ನಮ್ ದೇವ್ರ ಬಗ್ಗೆ ಅವ್ರು ಕೊಟ್ಟು ಮಾಡಿರೋದು. ಆದ್ರೆ ನಮ್ ದೇವ್ರು ಯಾರಂತ ನಾವು ತಿಳ್ಕೊಂಡಿದ್ವಿ. ನಮ್ ದೇವ್ರು ಎಷ್ಟು ಪ್ರೀತಿ ಉಳ್ಳವರಂತ ಅರ್ಥ ಮಾಡ್ಕೊಂಡಿದ್ವಿ. ಬಟ್ ಈ ರೀತಿ ಏನ್ ಮಾಡಿದ್ದಾರೆ, ದೇವ್ರನ್ನ ತಪ್ಪಾಗಿ ಚಿತ್ರಿಸಿದ್ದಾರೆ. ಆದ್ರೆ ನಾವು ಅರ್ಥ ಮಾಡ್ಕೊಬೇಕಾದ್ರೆ ಈ ಪಾಯಿಂಟ್ ಅರ್ಥ ಮಾಡ್ಕೊಳ್ಳಿ. ನಾವು ನೀತಿ ತಪ್ಪಿ ನಡೆಯೋದ್ರಿಂದ ದೇವರಲ್ಲಿರುವ ನೀತಿ ಪ್ರಸಿದ್ಧಿಗೆ ಬರುವುದಾದ್ರೆ ಅನ್ನೋಂಥ ಪಾಯಿಂಟ್ ಈಗ ನಮ್ಗೆ ತುಂಬಾ ಮುಖ್ಯ. ಅದಕ್ಕೆ ನಾನು ಮೊದಲಿಂದ ಒಂದು ಪಾಯಿಂಟ್ ಹೇಳ್ಕೊಂಡ್ ಬರ್ತಾ ಇದೀನಿ. ಮೊದಲನೇ ಒಂದು ಪಾಯಿಂಟ್ ನ ಮನಸ್ಸಲ್ಲಿ ಇಟ್ಕೊಳ್ರಿ, ದೇವರಲ್ಲಿ ಯಾವುದೇ ಮಿಸ್ಟೇಕ್ ಇಲ್ಲ, ಮಿಸ್ಟೇಕ್ ನಮ್ ಕಡೆನೇ ಇರುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. 2ನೇ ಪಾಯಿಂಟ್ ಬರೋಣ. ಏನಪ್ಪ 2ನೇ ಪಾಯಿಂಟ್ ಅಂದ್ರೆ, ಹೌದು ನನ್ ಕಡೆ ಮಿಸ್ಟೇಕ್ ಇರೋದು, ಆದ್ರೆ ನಾನ್ ಮಿಸ್ಟೇಕ್ ಮಾಡೋದ್ರಿಂದ ದೇವ್ರ ಹೆಸರು ಫೇಮಸ್ ಆಗುತ್ತಾ, ದೇವ್ರ ಹೆಸರು ಮಹಿಮೆ ಪಡುತ್ತಾ? ಹೌದು ಅಂತ ಕೆಲವ್ರು ಹೇಳ್ತಾರೆ. ಹೆಂಗಪ್ಪ ಹೌದು ಅಂತ ಹೇಳಿದ್ರೆ ನೋಡ್ರಿ ಅಲ್ವಾ, ಏನ್ ಹೇಳ್ತಾ ಇದೆ? ನನ್ನ ಸುಳ್ಳಿನಿಂದ. ಅದಕ್ಕೆ ಮನುಷ್ಯರ ಪ್ರಕಾರ ಮಾತಾಡ್ತಾ 3ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ಮಾತಾಡ್ತಾ ಇದಾರೆ. ಮಾತಾಡಿ. ಸರಿ, ಓದಿ ಅದ್ರ ವಾಕ್ಯ ಓದಿ. ರೋಮಾಪುರದವರಿಗೆ 3ನೇ ಅಧ್ಯಾಯ 7ನೇ ವಾಕ್ಯ. ನನ್ನ ಸುಳ್ಳಿನಿಂದ ದೇವರ ಸತ್ಯವು ಪ್ರಸಿದ್ಧಿಗೆ ಬಂದು ಆತನ ಮಹಿಮೆಯು ಹೆಚ್ಚಿದರೆ ಇನ್ನು ನನಗೆ ಪಾಪಿ ಎಂದು ತೀರ್ಪಾಗುವುದು ಯಾಕೆ? ಕರೆಕ್ಟ್. ನನ್ನ ಸುಳ್ಳಿನಿಂದ, ನಾನು ಸುಳ್ಳು ಹೇಳೋದ್ರಿಂದ ದೇವ್ರ ನಮ್ಮ ಮಹಿಮೆ ಪಡುತ್ತೆ. ಎಕ್ಸಾಂಪಲ್ ತಗೊಳ್ಳೋಣ, ಬೆಸ್ಟ್ ಎಕ್ಸಾಂಪಲ್ ಸೈತಾನ್ ಸುಳ್ಳು ಹೇಳಿದ್ರಿಂದ ದೇವ್ರ ಹೆಸರು ಏನಾದ್ರು ಕೆಟ್ಟೋಯ್ತಾ? ಇಲ್ಲ ಇಲ್ವಾ? ಕೆಟ್ಟೋಗಿಲ್ವಾ? ಕರೆಕ್ಟ್ ಆಗಿ ಹೇಳ್ರಿ. ದೇವ್ರ ಹೆಸರು ಕೆಟ್ಟೋಗಿಲ್ವಾ? ಸೈತಾನ್ ಹೇಳಿದಂತ ಸುಳ್ಳು ಏನಪ್ಪ? ನಮ್ಮೆಲ್ರಿಗೂ ಗೊತ್ತಿದೆ. ನೀವು ತಿಂದು ದಿನ ಸತ್ತೆ ಸಾಯುವಿರಿ ಅಂತ ದೇವ್ರು ಹೇಳಿದ್ರು. ಸಾಯೋದೇ ಇಲ್ಲ ಅಂತ ಸೈತಾನ್ ಹೇಳ್ಬಿಟ್ಟ ಅಲ್ವಾ? ಈಗ ದೇವ್ರ ಹೆಸರು ಎಲ್ಲಿ ಕೆಟ್ಟೋಯ್ತು? ಈಗ ಕೆಟ್ಟಿಲ್ಲ. ದೇವ್ರ ಹೆಸರು ಇವನ್ ಹೇಳಿ ಕೆಡಿಸಿದ. ನಿಮಗೂ ನಮಗೂ ಗೊತ್ತಾಯ್ತು.
ಕರೆಕ್ಟ್. ಈಗ ಒಂದು ದಿನ ದೇವ್ರು ಯಾರಂತ ತಿಳಿಯುತ್ತೆ ಬಿಡ್ರಿ, ಈಗಿನ ಪರಿಸ್ಥಿತಿ ಬಗ್ಗೆ ಮಾತಾಡಿ. ಇಲ್ಲಿಯವರೆಗೂ ದೇವ್ರ ಹೆಸರು ಹೆಂಗಿದೆ? ಒಳ್ಳೆ ದೇವ್ರು ಆಲೋಚನೆ ಕೆಟ್ಟರು ಇದೆ. ಅಂತಾನೆ ಇದೆ ಬ್ರದರ್. ಕರೆಕ್ಟ್ ಅಲ್ವಾ? ಹೌದು. ಈಗ ಲೋಕದ ಜನ ಏನ್ ತಿಳ್ಕೊಂತಾರೆ? ದೇವರು ತಿಂದ ದಿನ ದೇವ್ರು ಸಾಯ್ತೀವಿ. ಲೋಕದವರು. ಎಲ್ದಪ್ಪ ಸಾಯ್ತಾರೆ ನೋಡಿ, ದೆವ್ವ ಪಿಶಾಚಿಯಾಗಿ ಅಳಿತಾ ಇದಾರೆ, ಆತ್ಮ ಇಲ್ಲೇ ಇದೆ, ಆತ್ಮ ಸಾಯಲ್ಲ, ನಾವು ಆತ್ಮದಲ್ಲಿ ಜೀವಂತವಾಗಿರ್ತೀವಿ. ಕ್ರೈಸ್ತರು ಅದನ್ನೇ ತಾನೇ ಹೇಳ್ತಿರೋದು, ದೇವರು ತಿಂದ ದಿನ ಸತ್ಯ ಸಾಯಿವಿ. ಕ್ರೈಸ್ತರು ಹೇಳ್ತಿದ್ರೆ ಇಲ್ಲಪ್ಪ ಸಾಯಲ್ಲ. ಯಾರು ಹೇಳಿದ್ದು? ಆತ್ಮ ಜೀವಂತವಾಗಿರುತ್ತೆ. ಹ ಅಂದ್ರೆ ಯಾರ ಮಾತು ಸುಳ್ಳಾಯ್ತು? ಈಗ ದೇವರ ಹೆಸರು ಕೆಟ್ಟೋಯ್ತಾ? ದೇವರ ಹೆಸರು ಕೆಟ್ಟೋಯ್ತಾ? ಹೌದು ಆದ್ರೂ brother. ಕೊನೆಗೆ ಎಲ್ಲಾ ಜನಕ್ಕೆ ಏನಾಗುತ್ತೆ? ನಿಜ ಏನಂತ ಏನಾಗುತ್ತೆ? ಗೊತ್ತಾಗುತ್ತೆ. ಹೇಗೆ? ಪುನರ್ತನಾಗ್ ಬಂದಾಗ ಗೊತ್ತಾಗುತ್ತೆ ದೇವ್ರು ಹೇಳಿದ್ ನಿಜ ಅಂದ್ಬಿಟ್ಟು. ಅರ್ಥ ಆಗ್ತಿದ್ಯಾ? ಮುಖ್ಯವಾದ ಟಾಪಿಕ್ ಬರ್ತಾ ಇದೀನಿ. ಈಗ ಸೈತಾನ್ ಈ ಸುಳ್ಳು ಹೇಳಿದ್ರಿಂದ ಇಡೀ ಲೋಕಕ್ಕೆ ಒಂದ್ಸರಿ ಗೊತ್ತಾಗಿ ಯಾರನ್ನ ಮಹಿಮೆ ಪಡಿಸ್ತಾರೆ? ನಿಜ ಗೊತ್ತಾಗಿ ಯಾರನ್ನ ಮಹಿಮೆ ಪಡಿಸ್ತಾರೆ? ದೇವ್ರನ್ನ ಮಹಿಮೆ ಪಡಿಸ್ತಾರೆ ಬ್ರದರ್. ಓಕೆ, ಈ ಮಹಿಮೆ ಪಡಿಸಕ್ ಕಾರಣ ಯಾರು ಗೊತ್ತಾ? ಸೈತಾನೇ ಕಾರಣ. ಆಗಿರ್ಬೇಕಾ? ಸೈತಾನಿಗೆ ಶಿಕ್ಷೆ ಕೊಡ್ಬೇಕಾ? ನ್ಯಾಯನ? ಸೈತಾನಿಗೆ ಇಷ್ಟು ಕೆಲಸ ಮಾಡಿದ್ರಿಂದ ತಾನೇ ಇಷ್ಟೊಂದು ವಿಷಯ ನಡೆದಿದೆ. ಆಗಿರ್ಬೇಕು. ಸೈತಾನಿಗೆ ಯಾಕೆ ಶಿಕ್ಷೆ ಕೊಡ್ಬೇಕು? ನಿನ್ನಿಂದಾನೇ ಇಷ್ಟೊಂದು ವಿಷಯ ಎಲ್ರಿಗೂ ತಿಳಿಯಬಾರ್ದು. ನಿನ್ನ ಕೆಟ್ಟತನದಿಂದ ನಾವು ಮಹಿಮೆ ಪಡಿಸ್ತು, ಆದ್ರಿಂದ ನೀನ್ ಮಾಡಿದ್ ಒಳ್ಳೇದೇ ಅಂತ ಹೇಳಕ್ಕಾಗುತ್ತಾ? ಇಲ್ಲ ಇಲ್ಲ ಹೇಳಕ್ಕಾಗಲ್ಲ. ಹೇಳಕ್ಕಾಗಲ್ಲ ಬ್ರದರ್ ಆತರ. ಅದೇ ಇವತ್ತಿರೋಂಥ ಮಿಸ್ಟೇಕ್. ದೇವ್ರ ಮಕ್ಳಿಗೆ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಬೇಕು. ಇವತ್ತು ತುಂಬಾ ಜನ ಹಂಗೆ ತಿಳ್ಕೊಂಡಿದ್ದಾರೆ, ನಾನ್ ಮಿಸ್ಟೇಕ್ ಮಾಡೋದ್ರಿಂದ ದೇವ್ರ ನಮ್ಮ ಮಹಿಮೆ ಪಡುತ್ತೆ ಅಲ್ವಾ? ಯಾವ ರೀತಿ ಮಹಿಮೆ ಪಡುತ್ತೆ ನೋಡ್ರಿ. ಫಾರ್ ಎಕ್ಸಾಂಪಲ್ ಇಸ್ರೇಲ್ ಜನ ತಗೊಳ್ರಿ. ನಾನ್ ಇಸ್ರೇಲ್ ಜನ ದೇವ್ರು ಹೇಳಿದ್ರು ನನ್ನ ಆಜ್ಞೆಗಳನ್ನ ಕೈಗೊಂಡು ನಡೀರಿ ಅಂತ ಹೇಳಿದ್ರು. ಇಸ್ರೇಲ್ ಜನ ನಡಿಲಿಲ್ಲ. ದೇವ್ರು ಹೇಳಿದ್ರು ನೀವು ನಡಿದೆ ಹೋದ್ರಾಗ ನಿಮ್ಗೆ ಶಿಕ್ಷೆ ಕೊಡ್ತೀನಿ ಅಂತ ಹೇಳಿದ್ರು. ಅವ್ರು ನಡಿದೆ ಹೋದಾಗ ದೇವ್ರು ಶಿಕ್ಷೆ ಕೊಟ್ರು ಅಲ್ವಾ? ದೇವ್ರ ಶಿಕ್ಷೆ ಕೊಟ್ಟಿದ್ರಿಂದ ಏನಾಯ್ತು ಅಂದ್ರೆ ಇಡೀ ಲೋಕ ಏನ್ ಮಾಡ್ತದೆ? ದೇವ್ರನ್ನ ನಾವೇ ಮಹಿಮೆ ಪಡಿಸ್ತಂದ್ರೆ ಸತ್ಯವನ್ನ ತಿಳ್ಕೊಂಡಿರೋ ದೇವ್ರನ್ನ ಮಹಿಮೆ ಪಡಿಸಿದ್ರು. ಯಾವ ರೀತಿ? ದೇವ್ರು ಹೇಳಿದ್ರು, ಕೇಳಿಲ್ಲ, ದೇವ್ರು ಹೊಡೆದ್ರು. ದೇವ್ರು ಏನ್ ಹೇಳಿದ್ರು ಅದನ್ನ ಏನ್ ಮಾಡಿದೆ? ಅವ್ರಿಗೆ ಮಾಡಿದ್ದಾರೆ ಅಲ್ವಾ? ಅವ್ರು ಅನ್ಯಾಯ ಮಾಡಿದ್ದಾರೆ, ಬಟ್ ದೇವ್ರ ನಾಮ ಏನಾಯ್ತು? ಮಹಿಮೆ ಆಯ್ತು. ಆದ್ರೆ ಅವ್ರು ಅನ್ಯಾಯ ಮಾಡ್ತಾ ಇದ್ರೆ ದೇವ್ರ ನಮ್ಮ ಮಹಿಮೆ ಆಗ್ತಿತ್ತಾ? ಆಗ್ತಾ ಇರ್ಲಿಲ್ಲ. ಯಾಕೆ ಆಗ್ತಿರ್ಲಿಲ್ಲ? ದೇವ್ರ ಶಿಕ್ಷೆ ಕೊಡ್ತು, ದೇವ್ರು ಹೇಳಿದಂತ ನಡೀತಾ ಇದ್ರಂತ ವಿಷಯ ಗೊತ್ತಾಗ್ತಾ ಇರ್ಲಿಲ್ಲ. ಅವ್ರು ಅನ್ಯಾಯ ಮಾಡಿದ್ರೆ ತಾನೆ ದೇವ್ರ ನಮ್ಮ ಮಹಿಮೆ ಪಡ್ತು. ಶಿಲುಬೆಯಲ್ಲಿ ಯೇಸು ಕ್ರಿಸ್ತನ ಅವ್ರೆಲ್ಲ ಸಾಯಿಸಿದ್ರೆ ತಾನೆ ನಮ್ಗೆ ರಕ್ಷಣೆ ಬಂತು. ಇನ್ನು ಸ್ವಲ್ಪ ಡೀಪ್ ಆಗಿ ಮಾತಾಡಿದ್ರೆ, ಯೇಸು ಕ್ರಿಸ್ತನ ಸಾಯಿಸದೇ ಇದ್ರೆ ಹೆಂಗ್ ರಕ್ಷಣೆ ಬರುತ್ತೆ? ಅದಕ್ಕೋಸ್ಕರ ಸಾಯಿಸಿದವ್ರನ್ನ ಶಿಕ್ಷೆ ಕೊಡಕ್ಕಾಗುತ್ತಾ? ಅವ್ರು ಸಾಯಿಸದೇ ಇದ್ರೆ, ಅವ್ರು ಶಿಲುಬೆಯಲ್ಲಿ ಆಗದೆ ಇದ್ರೆ ನಮಗೆ ಹೆಂಗಪ್ಪ ರಕ್ಷಣೆ ಬರುತ್ತೆ? ಅವ್ರು ಒಳ್ಳೆ ತಾನೇ ಮಾಡಿದಾರೆ, ಹಂಗೇಲಕ್ಕಾಗುತ್ತಾ? ಅದನ್ನೇ ವಾಕ್ಯ ಹೇಳ್ತಾರೆ ನೋಡ್ರಿ. ಇದನ್ನ ನಿಮ್ಗೆ ಡಿಫರೆನ್ಸ್ ಪಾರ್ಟ್ ಅಲ್ಲಿ ಹೇಳ್ಕೊಡ್ತಿದ್ದೆ. ನಿಮ್ಗೆ ಸೈತಾನ್ ಬಗ್ಗೆ ಬಂದೆ, ಇಸ್ರೇಲ್ ಜನರ ಬಗ್ಗೆ ಬಂದೆ. ಈಗ ಸದುಸೇರ್ ಪರಿಸರು ಮತ್ತೆ ಆ ರೋಮನ್ ಜನರು ಇಸ್ರೇಲ್ನ ಶಿಲುಬೆಲ್ ಹಾಕ್ಬೇಕಾದ ವಿಷಯ ಬಂದಿದ್ದೀವಿ, ಬರ್ತಾ ಇದೆ. ಅಲ್ಲಿ ನೋಡ್ಬೇಕಾದ್ರೆ ಆತನು ಬಂದು ಭೂಮಿಯಲ್ಲಿ ಸಾಯ್ಬೇಕಾದ್ರೆ ಯಾರಾದ್ರೂ ಒಬ್ಬನ ಸಾಯಿಸ್ಲೇಬೇಕು ತಾನೆ, ಅಂತ ಶಿಲುಬೆಲ್ ಹಾಕ್ಲೇಬೇಕು ತಾನೆ. ಅವ್ರು ಅದಕ್ಕೆ ಶಿಲುಬೆಲ್ ಹಾಕೊಂಡ್ ದೇವ್ರ ದೃಷ್ಟಿಲಿ ಒಳ್ಳೇದಾಗಿದೆ ಅಂದ್ರೆ ಇಲ್ಲ, ಕೆಟ್ಟದ್ದೇ. ಅವ್ರು ಮಾಡ್ತಾ ಇದ್ರು, ಅನ್ಯಾಯ ಮಾಡ್ತಾ ಇದ್ರು, ದ್ವೇಷವನ್ನ ಇಕ್ತಾ ಇದ್ರೆ, ಆತನ ಕೊಲೆ ಮಾಡ್ತಾ ಇದ್ರೆ. ಕರೆಕ್ಟ್. ಆ ರೀತಿ ಮಾಡದೇ ಇದ್ರೆ ಯೇಸು ಕ್ರಿಸ್ತನಿಗೆ ಸಾಯ್ತಾ ಇದ್ರು. ಸಾಯ್ತಾ ಇದ್ರೆ ರಕ್ಷಣೆ ಹೆಂಗ್ ಬರುತ್ತೆ? ಇದೆಲ್ಲ ನಡೆಯೋದಕ್ಕೆ ಕಾರಣ ಅವ್ರು ಶಿಲುಬೆಲ್ ಹಾಕಿತ್ತಾನೆ ಕಾರಣ. ಹಾಗಿದ್ರೆ ಅವ್ರು ಮಾಡಿದ ಒಳ್ಳೆ ಕೆಲ್ಸಕ್ಕೆ ಅವ್ರು ಮಾಡಿದ ಒಳ್ಳೆ ಕೆಲಸ ಅಂತ ಹೇಳ್ಬೋದಾ, ಕೆಟ್ಟ ಕೆಲಸ ಅಂತ ಹೇಳ್ಬೋದು? ಒಳ್ಳೇದೇ ಮಾಡಿದಾರಲ್ವಾ? ಆ ರೀತಿ ಕೆಲವರು ತಿಳ್ಕೊಳ್ತಾರೆ ಅಂತ ಅಪೊಸ್ತಲ ಪೌಲ ಹೇಳ್ತಾ ಇದ್ರೆ ಅದನ್ನ ಅರ್ಥ ಮಾಡ್ಕೊಳ್ಳಿ. ಇಲ್ವೇ ಇಲ್ಲ ಕ್ರಿಸ್ತನ ಪ್ರೀತಿ ಸರಿಸರಿ. ಆ ರೀತಿ ಅಲ್ಲ. ಅವ್ರು ತಪ್ಪು ಮಾಡಿದ್ರು, ತಪ್ಪೆ. ಆದ್ರೆ ದೇವರ ನೀತಿ ಪ್ರೀತಿ ಆ ತಪ್ಪನ್ನ ಚೇಂಜ್ ಮಾಡ್ತಾ ಹೊರ್ತು ಅಲ್ವಾ? ಆ ತಪ್ಪನ್ನ ಕರೆಕ್ಟ್ ಮಾಡೋದಕ್ಕೆ ದೇವ್ರು ಎಷ್ಟು ಕಷ್ಟಪಟ್ಟಿದ್ರು ಗೊತ್ತಾ? ಕೆಲವೊಂದು ವಿಷಯನ ಬದಲಾವಣೆ ಮಾಡಲಿಕ್ಕೆ ದೇವ್ರು ಎಷ್ಟು ಕಷ್ಟಪಟ್ಟಿದ್ರು ಗೊತ್ತಾ? ಅವ್ರು ಮಾಡಿದ ತಪ್ಪಿಂದ ದೇವರ ನಾಮ ಮಹಿಮೆ ಪಡ್ಲಿಲ್ಲ, ದೇವರ ನಾಮ ಅಪಕೀರ್ತಿನೇ ಆಯ್ತು. ಆದ್ರೂ ಕೂಡ ದೇವ್ರೇನ್ ಮಾಡಿದ್ದಾರೆ? ತನ್ನ ಜ್ಞಾನದಿಂದ, ದೇವರು ನಮ್ಮ ಮೇಲೆ ಇಟ್ಟಿರುವಂತ ಪ್ರೀತಿಯಿಂದ ಅದನ್ನ ಸರಿಪಡಿಸಿದ್ದಾರೆ. ಅದು ಅವರ ಅನೀತಿಯಿಂದ ಬಂದಿದ್ದಲ್ಲ. ಆಗ ಮಾಡಿದ್ ನೋಡಿದಾಗ ಸೈತಾನ್ ಮಾಡಿದ್ದು ತಪ್ಪು, ಇಸ್ರೇಲ್ ಜನ ಮಾಡಿದ್ದು ತಪ್ಪು, ಸದುಸೇರ್ ಪರಿಸರ್ ಮಾಡಿದ್ದು ತಪ್ಪು. ಆದ್ರೂ ಕೂಡ ದೇವ್ರವ್ರಿಗೆ ದಂಡನೆ ಕೊಡ್ತಾ ಇದ್ದಾರೆ, ಜೊತೆಗೆ ಕ್ಷಮಾಪಣೆ ಕೊಡ್ತಾ ಇದ್ದಾರೆ. ಈ ರೀತಿ ನಾವು ತಿಳ್ಕೊಳಂಗಿಲ್ಲ. ನಾನ್ ತಪ್ಪು ಮಾಡಿದ್ರಿಂದಲೇ ದೇವ್ರ ನಮ್ಮ ಹೆಸರು ಒಳ್ಳೇದಾಗುತ್ತೆ ಅಂದ್ರೆ ನನಗೆ ಯಾಕೆ ಶಿಕ್ಷೆ ಕೊಡ್ಬೇಕು ಅನ್ನೋ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೊಳಂಗಿಲ್ಲ. ನಾನ್ ತಪ್ಪು ಮಾಡಿದ್ರು ದೇವ್ರ ನಮ್ಮೇನಾಯ್ತು ಮಹಿಮೆ ಪಡೋ ರೀತಿಯಲ್ಲಿ ಕಾರಣ ನನ್ನ ತಪ್ಪಲ್ಲ, ಬದಲಾಗಿ ದೇವರ ಪ್ರೀತಿ ಅಂತಾನೆ ಅರ್ಥ ಮಾಡ್ಕೊಬೇಕು, ದೇವರ ಕೃಪೆ ಅಂತಾನೆ ಅರ್ಥ ಮಾಡ್ಕೊಬೇಕು, ದೇವರ ಜ್ಞಾನ ಅಂತಾನೆ ಅರ್ಥ ಮಾಡ್ಕೊಬೇಕು. ಇಲ್ಲದಿದ್ರೆ ಏನಾಗುತ್ತೆ? ಇದೇ ರೀತಿ ಕೆಲವರು ಬೋಧನೆ ಮಾಡ್ತಾ ಇದ್ದಾರೆ.
ಅಲ್ವಾ? ಕೆಲವೊಂದು ಜನಾಂಗ, ಕೆಲವೊಂದು ಕ್ರೈಸ್ತರು ಇದ್ದಾರೆ ಅಲ್ವಾ? ಒಳ್ಳೇದು, ನಾವು ದೇವ್ರು ಕೆಟ್ಟದ್ದನ್ನ ಅನುಮತಿಸಿದ್ದು ಯಾಕೆ ಎಂಬ ಸಬ್ಜೆಕ್ಟ್ ತಗೊಳ್ತೀವಿ. ಹಾಗೆ ಕೆಲವ್ರು ಏನ್ ಮಾಡ್ತಾರೆ, ಹೌದು ಕೆಟ್ಟದ್ದು ಒಳ್ಳೇದಪ್ಪ, ಕೆಟ್ಟದ್ದು ಎಷ್ಟು ಮಾಡ್ತೀವೋ ಅಷ್ಟು ನಾವೇನಾಗ್ತೀವಿ, ಅದರಿಂದ ದೇವ್ರ ನಮಗ್ ಮಹಿಮೆ ಆಗುತ್ತೆ ಅಲ್ವಾ? ನಮ್ಮಿಂದ ದೇವ್ರ ಮಹಿಮೆ ಪಡಿಸ್ತಾರೆ. ನಾವು ಒಳ್ಳೇದು ಕೆಟ್ಟದೇ ಮಾಡೋಣ ಅಂತ ಅಲ್ಲ, ಆ ರೀತಿ ತಿಳ್ಕೊಳ್ಳೋದು ತಪ್ಪು. ಕ್ರಿಸ್ತನ ಪ್ರೀತಿಸೋರು ಸರಿರೆ, ಮುಖ್ಯವಾದ ವಿಷಯಕ್ಕೆ ನಾವು ಬಂದಾಗ ಇಲ್ಲಿ ಅರ್ಥ ಮಾಡ್ಕೊಬೇಕಾದ್ರೆ ಏನ್ ಗೊತ್ತಾ? ನೋಡ್ರಿ 3ನೇ ಅಧ್ಯಾಯ 8ನೇ ವಾಕ್ಯ ಹೋದ್ರಿ. ಮೇಲು ಬರುವಂತೆ ಕೇಡು ಮಾಡೋಣ ಎಂದು ಯಾಕೆ ಹೇಳಬಾರದು? ಕೆಲವರು ನಮ್ಮನ್ನು ಕುರಿತು ಇವರು ಹೀಗೆ ಬೋಧನೆ ಮಾಡುವರೆಂದು ದೂಷಿಸಿ ಹೇಳುತ್ತಾರಲ್ಲ, ಅಂಥವರಿಗೆ ದಂಡನೆಯ ತೀರ್ಪಾಗುವುದು. ನ್ಯಾಯ. ಮನುಷ್ಯರೆಲ್ಲರೂ ಅಪರಾಧಿಗಳೆಂಬುದಕ್ಕೆ ಶಾಸ್ತ್ರ ಪ್ರಮಾಣವು ಹೇಗೆಂದರೆ, ಏನು ಹೇಳಬೇಕು? ನಾವು ಅನ್ಯರಿಗಿಂತ ಉತ್ತಮ ಸ್ಥಾನದಲ್ಲಿದ್ದೇವೋ? ಎಷ್ಟು ಸಾಕು, ಮಾತ್ರಕ್ಕೂ ಇಲ್ಲ. 8ನೇ ವಾಕ್ಯ ಸಾಕು. ಓಕೆ ಅಲ್ವಾ? ನೋಡ್ರಿ, ಮೇಲು ಬರುವಂತೆ ಕೇಡು ಮಾಡೋಣ ಎಂದು ಯಾಕೆ ಹೇಳಬಾರದು? ನೋಡ್ರಿ, ಇದು ದೇವರ ಒಂದು ಪ್ಲಾನ್ ಅಲ್ಲಿ ಗಮನಿಸುವಂತ ವಿಷಯ. ಸ್ವಲ್ಪ ಡೀಪ್ ಆಗಿ ಗಮನದಲ್ಲಿಟ್ಟಾಗ ಈ ಪಾಯಿಂಟ್ ನಮ್ಗೆ ಕಾಣಿಸಲ್ಪಡುತ್ತೆ. ಇನ್ನು ಸತ್ಯವೇದ ವಿದ್ಯಾರ್ಥಿಗಳ ನಮ್ಗೆ ತುಂಬಾ ಡೀಪ್ ಆಗಿ ಕಾಣಿಸಲ್ಪಡುತ್ತೆ. ಏನಪ್ಪ ಕಾಣಿಸಲ್ಪಡುತ್ತೆ ಅಂದ್ರೆ, ಇಲ್ಲಿವರೆಗೆ ಏನೆಲ್ಲ ಕೆಟ್ಟದ್ ನಡೀತಾ ಇದೆಯೋ ದೇವ್ರು ಅದನ್ನ ಒಳ್ಳೇದ್ ಮಾಡ್ಬಿಡ್ತಾರೆ. ಆ ರೀತಿ ಕೆಟ್ಟದ್ ನಡೆದಿದ್ರಿಂದ ದೇವ್ರ ನಾಮ ಮಹಿಮೆ ಆಗುತ್ತೆ. ಪಾರು ಅಂತನ ಹೃದಯನ ಕಠಿಣ ಮಾಡಿದ್ರಿಂದ ದೇವ್ರು ಯಾರಂತ ಇಸ್ರೇಲ್ ಜನರು ಗೊತ್ತಾಯ್ತು. ಆದ್ರಿಂದ ಪಾರು ಅಂತನ ಹೃದಯನ ಕಠಿಣ ಮಾಡಿದ್ದು ಒಳ್ಳೇದೇ, ಅವನಿಗೆ ರಿವಾರ್ಡೇ ಕೊಡ್ಬೇಕಂತ ಹೇಳಂಗಿಲ್ಲ. ಅವ್ನ್ ಕಠಿಣ ಮಾಡಿದ್ದು ತಪ್ಪೆ ಅಲ್ವಾ? ಅದು ಪಾಪನೇ, ಅನ್ಯಾಯನೇ. ಆ ರೀತಿ ಕೆಲವ್ರು ಏನ್ ಮಾಡ್ತಾರೆ, ಬೋಧನೆ ಮಾಡ್ತಾ ಇದಾರೆ. ಇವರು ಕೂಡ ಇದೇ ರೀತಿ ಬೋಧನೆ ಮಾಡ್ತಾರೆ ಅಂತ ಅಪೊಸ್ತಲ ಪೌಲ್ ಹೇಳ್ತಾ ಇದ್ರಂತೆ. ನಾವು ಅದೇ ರೀತಿ ಬೋಧನೆ ಮಾಡ್ತೀವಿ. ನೀವು ಒಳ್ಳೇದ್ ಮಾಡಿದ್ರಿಂದಾನೆ ದೇವ್ರ ನಮ್ಮ ಮಹಿಮೆ ಆಯ್ತು. ಅಪೊಸ್ತಲ ಪೇತ್ರ ಹೇಳ್ತಾರೆ, ನೀವು ನಿಮ್ಮ ಅಧಿಪತಿಗಳು ತಿಳಿಯದೆ ನಮ್ಮ ರಕ್ಷಣಾಧಿಪತಿಯನ್ನ ಶಿಲುಬೆಯಲ್ಲಿ ಹಾಕಿದಿರ, ತಿಳಿದೇ ಮಾಡಿದಿರ. ಒಳ್ಳೇದೇ ಆಯ್ತು, ನೀವು ಆ ರೀತಿ ಮಾಡಿದ್ರಿಂದ ಆತನು ಲೋಕ ರಕ್ಷಕನಾದ್ರು. ಅಂದ್ರೆ ಏನರ್ಥ? ನೀವು ತಿಳಿದೇ ಮಾಡಿದ್ದು ತಪ್ಪು, ನೀವು ಮಿಸ್ಟೇಕ್ ಮಾಡಿದ್ರಿ, ಆದ್ರೆ ದೇವ್ರ ಕೃಪೆ ನಿಮ್ಮನ್ನ ಕ್ಷಮಿಸ್ತು. ಅದಕ್ಕೋಸ್ಕರ ನೀವು ಮಾಡಿದ್ದು ಒಳ್ಳೇದಂತ ಹೇಳಕ್ಕಾಗಲ್ಲ ಅಲ್ವಾ? ಎಲ್ಲಿ ಮಿಸ್ಟೇಕ್ ಇದೆ, ಎಲ್ಲಿ ದೇವ್ರ ಒಂದು ಜ್ಞಾನ ಇದೆ ಅಂತ ಸರಿಯಾಗಿ ಅರ್ಥ ಮಾಡ್ಕೊಬೇಕು. ಇಲ್ದಿದ್ರೆ ಈ ಟಾಪಿಕ್ ಏನಾಗುತ್ತೆ, ತಪ್ಪಾಗ್ಬಿಡುತ್ತೆ ಅಲ್ವಾ? ದೇವ್ರ ಮಕ್ಳು ಯಾವಾಗ್ಲೂ ಈ ರೀತಿ ತಿಳ್ಕೊಬಾರ್ದು. ಆದ್ರೂ ಒಂದು ತಿಳ್ಕೊಳ್ಳಿ, ನಾವ್ ಎಷ್ಟೇ ಕೆಟ್ಟದ್ ಮಾಡಿದ್ರು ದೇವ್ರ ನಾಮ ಮಹಿಮೆ ಆಗೇ ಆಗುತ್ತೆ. ಸೈತಾನ್ ಎಷ್ಟೇ ಕೆಟ್ಟದಾದ್ರು ದೇವ್ರ ನಾಮ ಮಹಿಮೆ ಆಗೇ ಆಗುತ್ತೆ. ಇಸ್ರೇಲ್ ಜನರು ದೇವರಿಗೆ ಎಷ್ಟೇ ಅವಿಧೇಯತೆ ತೋರಿಸಿದ್ರು ದೇವ್ರ ನಾಮ ಮಹಿಮೆ ಆಗೇ ಆಗುತ್ತೆ. ಸಭೆಯಾದ ದೇವ್ರ ಮಕ್ಳು ದೇವ್ರ ವಿರುದ್ಧ ಎಷ್ಟೇ ನಡೆದ್ರು ದೇವ್ರಂತೂ ಯಾವಾಗ್ಲೂ ಮಹಿಮೆ ಆಗ್ತಾರೆ. ಅದೆಲ್ಲ ನಾವು ಮಾಡಿದಂತ ಕೆಲಸಗಳಿಂದ ಅಲ್ಲ, ದೇವರ ಕೃಪೆಯಿಂದ. ಅದೇಗಪ್ಪ ಅಂತ ನೋಡಿದ್ರೆ ಇಷ್ಟಲಪಿತಿ ಸರಸ್ವರೇ, ನೋಡ್ರಿ, ಇದನ್ನೆಲ್ಲ ಬದಲಾವಣೆ ಮಾಡೋದಕ್ಕೆ, ಇದನ್ನೆಲ್ಲ ಚೇಂಜ್ ಮಾಡಕ್ಕೆ ದೇವ್ರೇನು ಸುಮ್ನೆ ಚೇಂಜ್ ಆಗ್ಬಿಟ್ರೆ ಎಲ್ಲ? ನೋಡಿ, ಇಡೀ ಲೋಕ 1000 ವರ್ಷದ ಆಳ್ವಿಕೆಯಲ್ಲಿ ಬರುತ್ತಂತೆ, ಇಸ್ರೇಲ್ ಜನರಿಗೆ ರಕ್ಷಣೆ ಆಗುತ್ತಂತೆ, ಸೈತಾನ್ ಮಾಡಿದ್ದೆಲ್ಲವನ್ನು ದೇವ್ರು ಚೇಂಜ್ ಮಾಡ್ಬಿಡ್ತಾರಂತೆ 1000 ವರ್ಷ ಆಳ್ವಿಕೆಯಲ್ಲಿ, ಎಲ್ರಿಗೂ ಜೀವ ಕೊಟ್ಬಿಡ್ತಾರಂತೆ. ಅದ್ ಮಾತ್ರ ಒಳ್ಳೆ ಕ್ರಿಸ್ತನ ಸರಸ್ವರಿರೆ, ನೋಡಿ, ಸಭೆಗೆ ಮಹಿಮೆ ಅಂತ ಒಂದು, ಈ ಪಾಪದಲ್ಲಿಂದ ನಮಗೆ ಮಹಿಮೆ ಅಂತ ಒಂದು ಸ್ಥಾನವನ್ನ ಏನ್ ಮಾಡ್ತಾರೆ, ಕೊಡ್ತಾರಂತೆ. ಇದೆಲ್ಲ ಕೂಡ ತುಂಬಾ ಈಸಿ ಆಗ್ಬಿಡ್ತಾ? ತುಂಬಾ ಈಸಿ ಆಗ್ಬಿಡ್ತಾ? ದೇವ್ರು ಏನು ಮಾಡಿದ ಆಗ್ಬಿಡ್ತಾ? ದೇವ್ರು ಅದಕ್ಕೆ ಬೆಲೆ ಕೊಟ್ಟಿದ್ದಾರೆ ತಾನೆ? ಏನ್ರಿ ಬೆಲೆ ಕೊಟ್ಟಿದ್ದಾರೆ ದೇವ್ರು? ಎಷ್ಟು ಬೆಲೆ ಕೊಟ್ಟಿದ್ದಾರೆ ದೇವ್ರು ಅಲ್ವಾ? ವಾಕ್ಯವನ್ನು ಓದ್ರಿ ಕ್ರಿಸ್ತನ ಪ್ರೀತಿ ಸರಸ್ವರರೇ. ರೋಮ ಬರೆದವರಿಗೆ 5ನೇ ಅಧ್ಯಾಯ 8ನೇ ವಾಕ್ಯ. ಆದರೆ ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟದ್ದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾನೆ. ನೋಡಿದ್ರಾ? ಇದೇ ರೀ ಬೆಲೆ ದೇವ್ರು ಕೊಟ್ಟಿದ್ದು. ಇದೆಲ್ಲ ಏನು ಸುಮ್ನೆ ಹಾಗೆ ಸರಿ ಆಗ್ಲಿಲ್ಲ. ನಾವು ಮಾಡಿದ್ರೆ ದೇವ್ರ ನಾಮ ಸುಮ್ನೆ ಮಹಿಮೆ ಆಗ್ಲಿಲ್ಲ. ಬದಲಾಗಿ ಇದನ್ನೆಲ್ಲ ಸರಿಪಡ್ಸಕ್ಕೆ ದೇವರು ತನ್ನ ಒಬ್ಬನೇ ಮಗನನ್ನ ಬೆಲೆಯಾಗಿ ಕೊಟ್ಬಿಟ್ಟಿದ್ದಾರೆ ಅಲ್ವಾ? ತನ್ನ ಸಂಪತ್ತು, ತನ್ನ ಜೀವವನ್ನ ಸಮವಾಗಿರುವಂತ ತನ್ನ ಮಗನ ಏನ್ ಮಾಡಿದ್ದಾರೆ, ಬಲಿ ಕೊಟ್ಟಿದ್ದಾರೆ. ಅದರಿಂದಲೇ ದೇವ್ರು ಇದನ್ನೆಲ್ಲ ಸರಿ ಮಾಡಕ್ಕಾಗಿರೋದು. ಅದರಿಂದಲೇ ದೇವ್ರು ನಮ್ಮ ಮಹಿಮೆ ಆಗ್ತಾರೆ. ಯಾಕೆ ಅಂದ್ರೆ ತನ್ನ ಒಬ್ಬನೇ ಮಗನ ಕೊಟ್ಟಿದ್ರಿಂದಲೇ ಆದಾಮನಲ್ಲಿ ಮರಣ ಹೊಂದಿದಂತ ಎಲ್ರಿಗೂ ದೇವರು ಪುನರ್ತನ ಕೊಡಕ್ಕೆ ಸಾಧ್ಯವಾಯ್ತು. ಸೈತಾನ್ ಮಾಡಿದ ಕೆಲಸದಿಂದ ಆಗಲ್ಲ ಅಲ್ವಾ? ತನ್ನ ಒಬ್ಬನೇ ಮಗನ ಕೊಟ್ಟಿದ್ರಿಂದಲೇ ಪಾಪದಲ್ಲಿರುವಂತ ಎಲ್ಲರ ಪಾಪವನ್ನ ಕ್ಷಮಿಸಕ್ಕೆ ಸಾಧ್ಯತೆ ಆಯ್ತು. ತನ್ನ ಒಬ್ಬನೇ ಮಗನ ಕೊಟ್ಟಿದ್ರಿಂದಲೇ ಶಿಲುಬೆಯಾಗಿ ಹಾಕಿದವ್ರನ್ನು ಕೂಡ ಏನ್ ಮಾಡಿದ್ರು, ದೇವರು ಕ್ಷಮಿಸಕ್ಕೆ ಸಾಧ್ಯವಾಯ್ತು.
ಇದೆಲ್ಲ ದೇವ್ರು ಕೊಟ್ಟಿದ್ದಂತ ತ್ಯಾಗ ಅಷ್ಟೇ, ದೇವ್ರು ಮಾಡಿದಂತ ಸ್ಯಾಕ್ರಿಫೈಸ್, ದೇವ್ರು ಕೊಟ್ಟಂತ ಒಂದು ದೊಡ್ಡ ಒಂದು ಏನ್ ಮಾಡಿದಾರೆ ಅವ್ರು, ಅಷ್ಟು ದೊಡ್ಡ ಒಂದು ಫಲನ ಏನ್ ಮಾಡಿದಾರೆ, ಕೊಟ್ಬಿಟ್ಟಿದ್ದಾರೆ ಅಲ್ವಾ? ಬೆಲೆನ ಏನ್ ಮಾಡಿದಾರೆ, ಕಟ್ಟಿದಾರೆ. ಇಲ್ಲದ್ರೆ ಯಾವುದು ಸರಿ ಆಗಲ್ಲ ಅಲ್ವಾ? ಈ ರೀತಿಯಾಗಿ ಅನೇಕರು ತಿಳ್ಕೊಳ್ಳೋದು ತಪ್ಪು. ಏನಪ್ಪಾ ಅಂದ್ರೆ ಇವತ್ತು ಪ್ರಪಂಚ ನಡೀತಿರುವಂತ ಎಲ್ಲಾ ವಿಷಯಗಳನ್ನ ಅದು ಈಗೆಲ್ಲ ಏನಂತಾರಲ್ಲ ನಮ್ಮ ಒಂದು ಭಾಷೆಯಲ್ಲಿ ಹೇಳ್ಬೇಕಾದ್ರೆ ಈ ಮ್ಯಾಜಿಕ್ ಮಾಡ್ತಾರೆ ನೋಡ್ರಿ ಅಲ್ವಾ? ಆ ರೀತಿ ಎಲ್ಲ ಕೆಟ್ಟೋದ್ಮೇಲೆ ಟಕ್ಕಂತ ದೇವ್ರನ್ನ ಚೇಂಜ್ ಮಾಡಲ್ಲ. ಅದಕ್ಕೆ ತುಂಬಾ ಬೆಲೆ ಕೊಡ್ಬೇಕು, ದೇವ್ರ ನೀತಿನ ಇಡ್ಬೇಕು ಮುಂದೆ. ಎಲ್ಲ ಹಂಗೆ ಬದಲಾವಣೆ ಆಗಕ್ ಸಾಧ್ಯತೆ ಇಲ್ಲ. ಅದು ಬದಲಾವಣೆ ಆಗೋದಕ್ಕೆ ಮೊದಲು ಅದು ಹಾಳಾಗಿದ್ದನ್ನ ಸರಿಪಡಿಸಕ್ಕೆ ಬೆಲೆ ಕೊಡ್ಬೇಕು. ಕ್ರಿಸ್ತನ ಪ್ರಿಯ ಇಡೀ ಪ್ರಪಂಚದಲ್ಲಿ ಇದೇ ನಡೀತಿರೋದು. ಮುಂದೊಂದು ದಿನ ಇಡೀ ಲೋಕ ದೇವರ ಒಂದು ಗುಣಾತಿಶಯಕ್ಕೆ ಬೆಳೆಯೋದು ನಿಜವಾಗಿದ್ರು ಕೂಡ ಅದಕ್ಕೆ ಮುಂಚೆ ದೇವರು ದೊಡ್ಡ ಒಂದು ಏನ್ ಮಾಡಿದ್ದಾರೆ, ಒಂದು ಪ್ರೈಸ್ ನ ಕಟ್ಟಿದ್ದಾರೆ, ಬೆಲೆನ ಕಟ್ಟಿದ್ದಾರೆ. ನಾನು ಆಗ್ಲೇ ಹೇಳ್ದ ಒಂದು ವಿಷಯ, ಮನುಷ್ಯರು ಕೆಟ್ಟೋಗಿದ್ದಾರೆ, ತಪ್ಪು. ಎಲ್ಲಾ ಮನುಷ್ಯರು ಸುಳ್ಳುಗಾರ ಅಂತ ಹೇಳ್ದೆ. ಯಾವುದೋ ಒಂದು ಸುಳ್ಳು ಸಿದ್ಧಾಂತ ಶುರುವಾಯ್ತು, ಯಾವುದೋ ಒಂದು ಸುಳ್ಳು ಬೋಧನೆ ಕ್ರಿಯೇಟ್ ಆಗ್ತಿದೆ ಅಂತ ಇಟ್ಕೊಳ್ಳಿ ಸುಮಾರು ಶತಮಾನಗಳ ಹಿಂದೆ. ಆದ್ರೆ ಇವತ್ತು ಅದು ಮರವಾಗಿ ಬೆಳೆದಿರುತ್ತೆ. ದೇವರು ಅದನ್ನ ಹಂಗೆ ಬಿಟ್ಟಿದಾರೆ ಅಂದ್ರೆ ಅದನ್ನ ಸರಿಪಡಿಸೋದು ಅಷ್ಟು ಈಸಿ ಅಲ್ಲ ಅಲ್ವಾ? ಅದು ಬೀಜವಾಗಿರ್ಬೇಕಾ ತೆಗೆದಾಕೋದು ತುಂಬಾ ಈಸಿ, ಮರವಾಗಿರ್ಬೇಕಾ ತೆಗೆದು ತುಂಬಾ ಕಷ್ಟ. ಆದ್ರೂ ದೇವ್ರು ತಾಳ್ಮೆ ಆಗಿದ್ರಂದ್ರೆ ಅದು ಎಷ್ಟು ಎತ್ತರಕ್ಕೆ ಬೆಳೆಯುತ್ತೋ ಕೆಟ್ಟದ್ದು ಅಷ್ಟು ತನ್ನ ಪ್ರೀತಿನ ತೋರಿಸ್ತೀನಿ ಅಂತ ದೇವ್ರು ತಾಳ್ಮೆ ಆಗಿದ್ರು ಅಲ್ವಾ? ನೀವೆಷ್ಟು ಕೆಟ್ಟಕ್ಕೆ ಆಳ್ವಾಗ ಹೋಗ್ತಿರೋ ನನ್ನ ಪ್ರೀತಿನ ಬೆಲೆನ ಅಷ್ಟು ಮಟ್ಟಿಗೆ ನಾನು ಕೊಡ್ತೀನಿ. ಯೋಚನೆ ಮಾಡ್ರಿ, ಇಡೀ ಲೋಕ ಪಾಪ ಮಾಡಿ ದೇವ್ರ ಮುಂದೆ ನಿಂತ್ಕೊಂಡಿರ್ಬೇಕಾದ್ರೆ ದೇವ್ರ ಮುಂದೆ ಅವ್ರು ನಿಂತ್ಕೊಂಡು ದೇವರ ನೀತಿನ ನೋಡ್ತಾ ಇದಾರೆ. ನೀತಿನ ನೋಡಿ ಹೆಂಗನ್ಸುತ್ತೆ, ದೇವ್ರೆ ನಾನು ನಿಮ್ಮ ಮುಂದೆ ನಿಂತ್ಕೊಳ್ಳೋಕ್ ಯೋಗ್ಯನೇ ಅಲ್ಲ, ನಾನ್ ಮಾಡಿರೋ ಪಾಪದ ನಾನು ನೋಡ್ಕೊಂಡ್ಬಿಟ್ರೆ ನಿಮ್ಮ ಕೃಪೆಯಲ್ಲಿ ನಿಮ್ಮ ಸತ್ಯವೇದ ವಾಕ್ಯವನ್ನು ಮಾತಾಡೋದು ಕೇಳೋದು ನನ್ಗೆ ಯೋಗ್ಯನೇ ಅಲ್ಲ ಅಂತ ನಾನು ನಿಂತ್ಕೊಂಡ್ರೆ ದೇವ್ರು ಹೇಳಂತ ಮಾತೇನ್ ಗೊತ್ತಾ? ಆಯ್ತು ಮಗನೇ ಬಾ, ಪರವಾಗಿಲ್ಲ, ನಿನ್ ಪಾಪನ ಕ್ಷಮಿಸಿದೀನಿ, ನೆಕ್ಸ್ಟ್ ಅದನ್ನ ಮಾಡ್ಬೇಡ ಬಾ ಅಂತ. ಅಷ್ಟು ಈಸಿಯಾಗಿ ಹೇಳ್ತಾರಂದ್ರೆ ಕಾರಣ ದೇವ್ರು ಕಟ್ಟಿರುವಂತ ಬೆಲೆ, ರೈಟ್ ಅಲ್ವಾ? ಅದು ಹೊರತು ನಾವು ಮಾಡಿದಂತ ಕೆಟ್ಟ ಕೆಲ್ಸಾನೇ. ನಾವು ಮಾಡಿದ್ದಕ್ಕೆ ನಾವು ಪ್ರತಿಯೊಬ್ರು ಮಾಡುವಂತ ಒಂದು ಪಾಪಗಳಿಂದ ಕರ್ತನಾದ ಯೇಸು ಕ್ರಿಸ್ತನ ಬಲಿನೇ ಅದಕ್ಕೆ ಪರಿಹಾರ. ಅದ ಬೆಲೆನೇ ದೊಡ್ಡದಾಗಿರುತ್ತೆ. ಆತನ ಕೃಪಾಸನದ ಮುಂದೆ ಹೋದಾಗ ಕ್ಷಮಿಸಲ್ಪಡೋದು ಅದ ಕೃಪೆನೆ, ಆತನ ಬಲಿನೇ. ಬದಲಾಗಿ ನಾನ್ ಮಾಡಿದ ಕೆಟ್ಟದಿಂದ ದೇವರ ನಾಮ ಯಾವಾಗ್ಲೂ ಮಹಿಮೆ ಆಗಲ್ಲ ಕ್ರಿಸ್ತನ ಪ್ರೀತಿ ಅಲ್ವಾ? ಆದ್ರೆ ದೇವ್ರ ಕೊಟ್ಟಿದ್ದ ಫಲದಿಂದ, ದೇವ್ರ ಕೊಟ್ಟಿದ್ದ ಪ್ರೈಸ್ ಇಂದ ಆಗ್ತಾರೆ. ಹಾಗಾಗಿ ಈ ಎರಡು ವಿಷಯಗಳನ್ನ ಯಾವಾಗಲೂ ಮನಸ್ಸಲ್ಲಿ ಇಟ್ಕೊಳ್ಳೋಣ. ಈ ಪಾಠ ಹೇಳುವಂತ ವಿಷಯ ಇಷ್ಟೇ. ಮುಖ್ಯವಾಗಿ ನೋಡ್ಬೇಕಾದ್ರೆ ದೇವರು ಯಾವಾಗಲೂ ನೀತಿವಂತರು, ದೇವರಲ್ಲಿ ಯಾವುದೇ ಮಿಸ್ಟೇಕ್ ಇಲ್ಲ. ಮಿಸ್ಟೇಕ್ ಆಗಿದ್ರೆ ನನ್ನೆಲ್ಲಾಗಿರುತ್ತೆ. ಎರಡನೇ ವಿಷಯ ಏನಪ್ಪಾ ಅಂದ್ರೆ ನಾನ್ ಮಾಡಿದ ಕೆಟ್ಟದಿಂದ ಯಾವಾಗಲೂ ದೇವ್ರ ಹೆಸರು ಮಹಿಮೆ ಆಗಲ್ಲ. ಬದಲಾಗಿ ನಾನು ಎಷ್ಟು ಕೆಟ್ಟದ್ ಮಾಡ್ತೀನೋ ಅಷ್ಟೂ ದೇವ್ರ ಬೆಲೆ ಕಟ್ಟಿದ್ರೆ ಮಾತ್ರ ಅದರಿಂದ ನನ್ ಬಿಡುಗಡೆ ಆಗುತ್ತೆ. ಅದರಿಂದ ನನ್ನ ಬಿಡಿಸೋದ್ರಿಂದಾನೇ ದೇವ್ರ ಮಹಿಮೆ ಆಗುತ್ತೆ ಹೊರತು ನಾನ್ ಮಾಡಿದ ಕೆಟ್ಟತನದಲ್ಲಿ ಯಾವಾಗ್ಲೂ ದೇವ್ರ ನಾಮ ಮಹಿಮೆ ಆಗಲ್ಲ. ಅದು ಸಾಯ್ತಾನ ಇರ್ಬೋದು, ದೇವದೂತರು ಇರ್ಬೋದು, ಮನುಷ್ಯರು ಇರ್ಬೋದು, ಇಡೀ ಲೋಕದಲ್ಲಿ ಯಾರು ಬೇಕಾದ್ರೂ ಇರ್ಬೋದು. ಎಲ್ಲರೂ ಕೂಡ ಒಂದು ಮಹಿಮೆಗೆ ಬರ್ಬೇಕಾದ್ರೆ ದೇವ್ರು ಕೊಟ್ಟಿರಂತ ಬೆಲೆ ಕೃಪೆಯಿಂದ ಮಾತ್ರ ಆಗಿರುತ್ತೆ ಹೊರತು ನಮ್ಮ ಕೆಟ್ಟತನದಿಂದ ದೇವ್ರ ನಮ್ಮ ಮಹಿಮೆ ಆಗಲ್ಲ. ಮತ್ತೆ ದೇವ್ರ ನಮ್ಮನ್ನ ನಿಲ್ಲಿಸಿ ನಮ್ಮನ್ನ ಪಾಪಿಗಳೆಲ್ಲ ನಾವು ದೇವರ ಮಕ್ಕಳು ಅಂತ ಎಲ್ಲರೂ ಲೋಕದ ಮುಂದೆ ತೋರಿಸ್ತಾರಂದ್ರೆ ಅದೇನೋ ಅಷ್ಟು ಈಸಿಯಾಗಿ ಮಾಡಿರಲ್ಲ. ಅದಕ್ಕೆ ತುಂಬಾ ಬೆಲೆನ ದೇವ್ರು ಕೊಟ್ಟಿದ್ದಾರೆ ಅನ್ನೋದೇ ನಿಜ. ಇದೆಲ್ಲ ವಿಷಯಗಳನ್ನ ನಾವೇನ್ ಮಾಡೋಣ, ಮನಸ್ಸಲ್ಲಿ ಇಟ್ಕೊಳ್ಳೋಣ. ಕ್ರಿಸ್ತನ ಪ್ರೀತಿ ಸರಸರಿದೆ. ಹಾಗಾಗಿ ಬರುವಂತ ದಿನಗಳಲ್ಲಿ ಇನ್ನು ಕೂಡ ಹೆಚ್ಚಾದ ಒಂದು ಪಾಠವನ್ನ ತಿಳ್ಕೊಳ್ಳಕ್ಕೆ ದೇವ್ರು ನಮ್ಗೆ ಸಹಾಯ ಮಾಡಿ ಅಂತ ಹೇಳ್ತಾ ಈ ಒಂದು ಪಾಠವನ್ನ ಇಲ್ಲಿ ಮುಗಿಸ್ತಾ ಇದ್ದೀನಿ. ದೇವ್ರ ಈ ಪಾಠವನ್ನ ಆಶೀರ್ವದಿಸಲಿ. ಕೊನೆಯದಾಗಿ ಯಾರಾದ್ರೂ ಏನಾದ್ರು ಮಾತಾಡಿದ್ರೆ ಈ ಟಾಪಿಕ್ ಬಗ್ಗೆ ಕೆಲವೊಂದು ವಿಷಯಗಳನ್ನ ನೀವು ಮಾತಾಡ್ಬೋದು. ನಿಮ್ಮ ವಿಷಯಗಳನ್ನ ನೀವು ಇಲ್ಲಿ ಶೇರ್ ಮಾಡ್ಬೋದು. ಪ್ರಶ್ನೆಗಳು ಏನಾದ್ರು ಇದ್ರು ಕೇಳ್ಬೋದು. ಏನಿಲ್ವಾ? ಟಾಪಿಕ್ ಅರ್ಥವಾಯ್ತಾ? ಕ್ಲಿಯರ್ ಆಗಿ ಅರ್ಥವಾಯ್ತಾ? ಇಲ್ಲೇನಾದ್ರೂ ನಿಮ್ಗೆ ಕನ್ಫ್ಯೂಷನ್ ಇದೆಯಾ? ನಿಮ್ಗೆ ಏನೋ ಕನ್ಫ್ಯೂಷನ್ ಇದ್ರೆ ಕೇಳಿ, ನಾನು ಮತ್ತೆ ಅದನ್ನ ಬೇಕಾದ್ರೆ ಹೇಳ್ತೀನಿ. ಅರ್ಥವಾಯ್ತಾ? ಅಂದ್ರೆ ಬ್ರದರ್ ಒಂದ್ ಪ್ರಶ್ನೆ ಏನಂದ್ರೆ ಕ್ರಿಸ್ತನ ವಿಷಯದಲ್ಲಿ ಸುಳ್ಳು ಹೇಳುವವರೇ ಸುಳ್ಳುಗಾರರು ಅಂತೇಳಿ ಅವ್ರಿಗೆ ಹೇಳಿದಂಗ ಇರ್ತದ ಬ್ರದರ್ ವಾಕ್ಯ. ಬ್ರದರ್ ಮೋಹನ್ ಅರ್ಥ ಆಗಿಲ್ಲ. ಇವಾಗ ಕ್ರಿಸ್ತನ ವಿಷಯದಲ್ಲಿ ಸುಳ್ಳಾಗಿ ಬೋಧನೆ ಮಾಡ್ತಾರಲ್ಲ ಬ್ರದರ್, ಅವ್ರಿಗೆ ಹೇಳಿದಂಗ ಇರ್ತಾವ ಬ್ರದರ್ ವಾಕ್ಯ. ಲೌಕಿಕವಾಗಿ ಎಲ್ಲ ಸುಳ್ಳುಗಾರ ಅಂದ್ರೆ ನಾವು ಏನು ಪ್ರಾಪಂಚಿಕವಾಗಿ ಮಾತಾಡಿ ಸುಳ್ಳಾಡಿದ್ರೆ ಅದು ಆ ಸುಳ್ಳು ಇದಕ್ಕೆ ಲೆಕ್ಕಕ್ಕೆ ಬರಲ್ಲ. ಬಟ್ ಕ್ರಿಸ್ತನ ವಿಷಯನ ತೆಗೆದುಕೊಂಡು ಸತ್ಯ ಬೋಧನೆ ಸುಳ್ಳಾಗಿ ಬೋಧಿಸೋದ್ರಿಂದ
ಅವರಿಗೆ ಈ ವಾಕ್ಯ ಅಟ್ಯಾಚ್ಮೆಂಟ್ ಆಗ್ತದೆ brother. ಅಂತ Correct, ನಾನು correct, correct. ತಿಳ್ಕೊಂಡಿದ್ದೀನಿ. ಎಸ್ ಎಸ್ Okay, okay. ಇಷ್ಟೆಲ್ಲ ಪ್ರೀತಿಯ ಸಹೋದರ ಕರೆಕ್ಟ್, ಮೋಹನ್ ರಾಜ್ ಕರೆಕ್ಟ್ ಪಾಯಿಂಟ್ ಹೇಳಿದ್ರಿ. ಮುಖ್ಯವಾಗಿ ಈಗ ಅವ್ರ ಬಗ್ಗೆ ನಾವು ಏನು ಮಾತಾಡಂಗಿಲ್ಲ ಒಂದ್ ರೀತಿಯಲ್ಲಿ, ಗೊತ್ತಾಯ್ತು ಸುಳ್ಳು ಅವ್ರದ್ದು ಪೂರ್ತಿ ಸುಳ್ಳು ಅಂತ ಗೊತ್ತಾಯ್ತು. ಇನ್ನು ಲೋಕದವರಲ್ಲಿ ಬೇರೆ ಧರ್ಮದ ಬಗ್ಗೆ ಏನು ಮಾತಾಡಂಗಿಲ್ಲ, ಬಟ್ ನಮ್ ಬಗ್ಗೆ ಮಾತಾಡಬಹುದು. ನಾವು ಜಾಗರೂಕತೆಯಿಂದ ಇರಬಹುದು, ಕರೆಕ್ಟಾ? ನಾವು ಸತ್ಯವನ್ನ ತಿಳಿದು ಬಂದ್ಮೇಲೆ ಕೂಡ ಇನ್ನೂ ಕೆಲವೊಂದು ವಿಷಯಗಳನ್ನ, ಸುಳ್ಳಾದ ವಿಷಯಗಳನ್ನ ಹೇಳಂಗಿದ್ರೆ, ತಪ್ಪಾದ ಬೋಧನೆ ಮಾಡಂಗಿದ್ರೆ ಅದ್ರ ಬಗ್ಗೆ ತುಂಬಾ ಎಚ್ಚರಿಕೆಯಿಂದ ಇರ್ಬೇಕು ಅಲ್ವಾ? ನಮ್ಗೊಂದು ದೊಡ್ಡ ಲೆಸನ್. ನಾವು ದೇವರ ಒಂದು ಜಡ್ಜ್ಮೆಂಟ್ ಒಳಗಡೆ ನಾವೆಲ್ಲರೂ ಇದೀವಿ, ಆ ವಿಷಯದಲ್ಲಿ ತುಂಬಾ ಕೇರ್ಫುಲ್ ಆಗಿರ್ಬೇಕು. ಓಕೆ, ಬೇರೆ? ಥ್ಯಾಂಕ್ ಯು ಮೋಹನ್ ರಾಜ್ ಬ್ರದರ್. ಬೇರೆ ಯಾರು ಹೇಳ್ತೀರಾ? Okay. ಓಕೆ, ಅದೇ ಬೋಧನೆ ಮಾಡ್ತಾರಲ್ಲ ಆ ವ್ಯಕ್ತಿ ಹೇಳಿದ್ರಲ್ಲ ಬ್ರದರ್, ಬೋಧನೆ ಮಾಡುವಂತ ವ್ಯಕ್ತಿ ಎಷ್ಟು ದೊಡ್ಡವರಿರ್ಲಿ ಅಥವಾ ಯಾವುದೇ ಸ್ಥಾನದಲ್ಲಿದ್ರೆ ಅವ್ರು ಗೌರವಿಸ್ಬೋದು ನಿಜ. ಆದ್ರೆ ಅವ್ರು ಹೇಳೋದೆಲ್ಲ ಕರೆಕ್ಟು ಅಂತ ನಾವು ಒಪ್ಕೊಳ್ದೆ, ಅಪೊಸ್ತಲರ ಕೃತ್ಯದಲ್ಲಿ ಹೇಳಿದಂತೆ ಬೇರೆದವರು ಮನೆ ಹೋಗಿ ಪರಿಶೀಲಿಸಿ ಯಾವುದು ಸರಿ, ಅವ್ರು ಹೇಳೋ ಶಾಸ್ತ್ರದಲ್ಲಿ ಹೇಳೋ ಮಾತು ಯಾವುದು ಸರಿ ಅಂತ ಹೇಳ್ತಿದ್ರು, ಅದೇ ರೀತಿ ನಾವು ಸಹ ಅವ್ರು ಹೇಳಿದ್ರು ಅದನ್ನ ನಾವು ಯಾವ ಸರಿ ಅಂತ ಓದಿ ಅದನ್ನ ತಿಳ್ಕೊಬೇಕು ಅಂತ ನೀವು ಹೇಳಿದ್ರಲ್ಲ ಆ ಪದ, ಅದು ನನಗೆ ಇಷ್ಟ ಆಯ್ತು. ಎಸ್ ಎಸ್ ಅಮ್ಮ, ಕರೆಕ್ಟ್ ಆದ ಪಾಯಿಂಟ್. ಏನಂತ ಬಂದ್ರೆ, ಸತ್ಯವೇದ ವಿದ್ಯಾರ್ಥಿಗಳ ಒಂದು ಸ್ಪೆಷಾಲಿಟಿನ ನಮ್ಮ ಒಂದು ವೈಯಕ್ತಿಕವಾದ ಸತ್ಯಕ್ಕೆ ಸಂಬಂಧಪಟ್ಟ ವಿಷಯದಲ್ಲಿ ನಾವು ಎಲ್ರಿಗಿಂತ ತುಂಬಾ ಡಿಫರೆಂಟ್ ಆಗಿ, ಅಂದ್ರೆ ಸಪರೇಟ್ ಆಗಿ ತೋರಿಸುವಂತ ವಿಷಯ ಇದೊಂದು ವಿಷಯ. ನಾವು ಯಾವುದನ್ನು ದೇವರ ವಾಕ್ಯವಿಲ್ಲದೆ ಒಪ್ಕೊಳ್ಳಲ್ಲ ಅನ್ನೋದು, ಕರೆಕ್ಟಾ? ಇದು ಯಾವಾಗ್ಲೂ ಇರ್ಬೇಕು. ಯಾವಾಗ್ಲೂ ಅಂದ್ರೆ ಎಲ್ಲಾ ಬೋಧನೆಗಳು ಯಾರು ಮಾತಾಡಿದ್ರು ಈ ವಿಷಯನ ಅಪ್ಲೈ ಮಾಡ್ಲೇಬೇಕು ನಮ್ಗೆ. ಹುಡುಕ್ರಿ, ನಾನು ಅದನ್ನೇ ನಿಮ್ಗೆ ಹೇಳ್ತಾರ, ನಾನ್ ಮಾತಾಡೋ ವಿಷಯಗಳು ಕೂಡ, ಇಲ್ಲ ಬ್ರದರ್ ಈ ರೀತಿ ಇದ್ರೆ ಈ ರೀತಿ ಮಾತಾಡೋದಂದ್ರೆ ದಯವಿಟ್ಟು ನೀವು ಅದನ್ನ ಕ್ಲಾರಿಫಿಕೇಶನ್ ಮಾಡ್ಬೋದು. ಯಾವಾಗ್ಲೂ ಈ ರೀತಿ ಇರ್ಬೋದು. ಏನಪ್ಪಾ ಕೆಲವೊಂದು ಟೈಮಲ್ಲಿ ಇದೆಲ್ಲ ನಡೆಯುತ್ತೆ, ಫ್ಯೂಚರ್ ನಿಮ್ಗೆಲ್ಲ ಎಷ್ಟು ನಡೆದಿದೆ ಅಂತ ಗೊತ್ತಿಲ್ಲ, ಮುಂದೆ ನಡೆದು ನಡೀಬಹುದು. ಒಂದ್ ವೇಳೆ ಈ ಸತ್ಯದಲ್ಲಿ ಬೆಳೆದ ಮೇಲೆ, ಇನ್ನೂ ತುಂಬಾ ಚೆನ್ನಾಗಿ ಬೆಳೆದ್ಮೇಲೆ ಯಾರೋ ಒಬ್ರು ಬಂದು ತಪ್ಪಾದ ಬೋಧನೆ ಮಾತಾಡ್ತಾರೆ, ನಿಮ್ಗೆ ಅಕ್ಸೆಪ್ಟ್ ಮಾಡಕ್ಕಾಗಲ್ಲ. ನಿಮ್ಗೆ ಸಮಯ ಸಿಕ್ಕಿದಾಗ ಬ್ರದರ್ ಹತ್ರ ಮಾತ್ರ, ಬ್ರದರ್ ವಾಕ್ಯ ಈ ರೀತಿ ಇದೆ, ನೀವು ಈ ರೀತಿ ಮಾತಾಡಿದ್ರ ಇದನ್ನ ನನಗೆ ಅಕ್ಸೆಪ್ಟ್ ಮಾಡಕ್ ಆಗ್ತಿಲ್ಲ ಅಂತ ಹೇಳಿದಾಗ, ಅವ್ರು ಕೊಡಂತ ಉತ್ತರವನ್ನ ಗಮನಿಸಿ. ಅವ್ರು ಕೊಡಂತ ಉತ್ತರ ನನಗೆ ಅಕ್ಸೆಪ್ಟ್ ಮಾಡಂಗಿದ್ರೆ ಅಕ್ಸೆಪ್ಟ್ ಮಾಡಿ, ವಾಕ್ಯಗೆ ಅನುಗುಣವಾಗಿದ್ರೆ ಅಕ್ಸೆಪ್ಟ್ ಮಾಡಿ, ಇಲ್ಲ ಅಂದ್ರೆ ನೀವು ಅಕ್ಸೆಪ್ಟ್ ಮಾಡ್ಬೇಡಿ. ಬಟ್ ಕೆಲವ್ರನ್ನ ಬದಲಾವಣೆ ಮಾಡಕ್ಕೆ ನಾವು ಪ್ರಯತ್ನ ಮಾಡೋದ್ ಬೇಡ. ಏನಂತೀರಾ ಬ್ರದರ್? ಹಂಗೆ ಅಂತಾರೆ. ಯಾರನ್ನು ಬದಲಾವಣೆ ಮಾಡ್ಕೊಳಕ್ಕೆ ಆಗಲ್ಲ, ಹೇಳ್ಬಹುದು ಅಷ್ಟೇ. ಇಲ್ಲಪ್ಪ ನಾನು ಹೇಳಿದೆ ಕರೆಕ್ಟ್ ಅಂದ್ರೆ ಬಿಟ್ಬಿಡೋಣ ಅಷ್ಟೇ. ನಾವು ಪಾಡಿಗೆ ನಮ್ಗೆ ನಂಬಿಕೆ ಇದೆ ಅದನ್ನ ಫಾಲೋ ಮಾಡ್ತೀವಿ. ಅದೇ ನಮ್ಮ ನಂಬಿಕೆ ವಿಷಯದಲ್ಲಿ ನಾವು ಯಾವಾಗಲೂ ದೃಢವಾಗಿರ್ಬೇಕು. ಥ್ಯಾಂಕ್ ಯು ಮಾ. ಬೇರೆ? ಓಕೆ, ಸೊ ಕೊನೆಯದಾಗಿ ನಾವು ರವಿ ಬ್ರದರ್ ಹೇಳಿ. ಅದೇ ಬ್ರದರ್, ಈ ಲೋಕದಲ್ಲಿ ಅದೇ ಪಾಪ ಎಷ್ಟು, ಈಗ ಉದಾಹರಣೆ ಒಂದು ಮರ ಬೆಳೆದಷ್ಟು ಪಾಪ ದೊಡ್ಡದಾದ್ರೂ ಕೂಡ ದೇವ್ರ ಪ್ರೀತಿ ಬರುವ ರಾಜ್ಯದಲ್ಲಿ ಅದೆಲ್ಲ ಕ್ಷಮಿಸುವಾಗ 1000 ವರ್ಷ ಆಳ್ಕೆಯಲ್ಲಿ ಜನರಿಗೆ ದೇವ್ರ ಪ್ರೀತಿ ಎಷ್ಟು ದೊಡ್ಡದು ಅಂತ ಅವಾಗ ಗೊತ್ತಾಗತ್ತೆ ಅಂತ ಹೇಳಿದಾರೆ. ಅದೊಂದು ಪಾಯಿಂಟ್ ಇಷ್ಟ. ಓಕೆ, ಕರೆಕ್ಟ್ ಅಲ್ವಾ? ಅದಂತೂ ನಿಜವಾದಂತ ವಿಷಯ. ದೇವ್ರ ಮಕ್ಳು ಇಲ್ಲಿ ನಾವು ಏನ್ ತಿಳ್ಕೊಳ್ತೀವಿ ಅಂದ್ರೆ ಎಲ್ಲ ಈಸಿ ಅಂತ ತಿಳ್ಕೊಳಕ್ ಬೇಕಾಗಿಲ್ಲ, ಕರೆಕ್ಟ್ ಅಲ್ವಾ? ದೇವ್ರಿಗೆ ಏನ್ ಬೇಕಾದ್ರೆ ಮಾಡ್ಕೊಂಡ್ಬಿಡ್ತಾರೆ. ದೇವ್ರಿಗೆ ಯಾವ್ದಕ್ಕೆ ಸಾಧ್ಯತೆ ಇಲ್ಲ, ಬಟ್ ಸಾಧ್ಯತೆಗೆ ದೇವ್ರು ಅದನ್ನ ಸಾಧ್ಯ ಮಾಡಕ್ಕೆ ಬೆಲೆ ಕಟ್ಟಿದ್ದಾರೆ ಅಂತ ತಿಳ್ಕೊಬೇಕು. ತಕ್ಕಂತ ದೇವ್ರು ಎಲ್ರು ಚೇಂಜ್ ಮಾಡೋದಿಲ್ಲ, ಬದಲಾಗಿ ಆ ಒಂದು ತಪ್ಪಾದನ್ನ ಚೇಂಜ್ ಮಾಡಕ್ಕೆ ದೇವ್ರು ಯಾವ್ದೋ ಬೆಲೆ ಕೊಟ್ಟಿದ್ದಾರೆ, ಯಾವ್ದೋ ತ್ಯಾಗ ಮಾಡಿದ್ರೆ ಅಂತ ಯಾವಾಗ್ಲೂ ಮೈಂಡ್ ಇಟ್ಕೊಬೇಕು. ನನ್ನ ತಪ್ಪನ್ನ ದೇವ್ರು ಇವತ್ತು ಪರಿಹಾರ ಮಾಡ್ತಾರೆ, ನನ್ನ ಕ್ಷಮಾಪಣೆ ಮಾಡ್ತಾರೆ ಅಂದ್ರೆ ಅದರಿಂದ ತ್ಯಾಗ ಇದೆ ಅಂತ ಮೈಂಡ್ ಇಟ್ಕೊಬೇಕು. ನಾನು ಇವತ್ತು ತಪ್ಪು ಮಾಡಿದ್ದೀನಿ, ದೇವ್ರ ಮುಂದೆ ಕೃಪಾಸನದ ಮುಂದೆ ಹೋಗಿ ಪ್ರಾರ್ಥನೆ ಮಾಡ್ತೀನಿ, ದೇವ್ರು ತೆಗ್ದಾಕ್ಬಿಡ್ತಾರೆ, ನಾಳೆಯಿಂದ ನಾನು ಫ್ರೀ ಆಗಿರ್ತೀನಿ, ಮೈಂಡ್ ಅಲ್ಲಿ ಏನೂ ಇರಲ್ಲ ನನಗೆ, ದೇವ್ರು ನನ್ನ ಕ್ಷಮಿಸ್ಬಿಟ್ಟಿದ್ದಾರೆ ಅಂದ್ಬಿಟ್ಟು. ಆದ್ರೆ ಹಿಂದೆ ಇನ್ನೊಂದು ವಿಷಯ ಇರ್ಬೇಕು, ನನ್ನನ್ನ ತಪ್ಪನ್ನ ಕ್ಷಮಿಸಕ್ಕೆ ದೇವ್ರು ಏನೋ ತ್ಯಾಗ ಮಾಡಿದ್ದಾರೆ. ದೇವರ ಬಲಿ, ಕ್ರಿಸ್ತನ ಬಲಿ ತುಂಬಾ ಮುಖ್ಯವಾಗಿರುತ್ತೆ. ಈಗ ಎಷ್ಟು ದೊಡ್ಡದಾಗಿರ್ಬೇಕು ಆ ಬಲಿ ನಮ್ಮ ಪಾಪ ಕ್ಷಮಿಸಕ್ಕೆ ಅನ್ನೋದು ಕೂಡ ಯಾವಾಗ್ಲೂ ಮೈಂಡ್ ಅಲ್ಲಿ ಇರ್ಬೇಕು. ಥ್ಯಾಂಕ್ ಯು ರವಿ ಬ್ರದರ್. ಬೇರೆ? ಓಕೆ, ಮುಗಿಸೋಣವಾ? ರಾತ್ರಿಯ ಗೀತೆಗಳು ನಮ್ಮನ್ನ ಮಧ್ಯದಲ್ಲಿರುವಂತ ನಮ್ಮ ವೀರಭದ್ರ ಬ್ರದರ್ ಇದ್ದೀರಾ ಲೈನಲ್ಲಿ? ವೀರಭದ್ರ ಬ್ರದರ್ ಇವರು ಹೆಂಗ ಮ್ಯೂಟ್ ಮಾಡ್ಕೊಂಡಿದ್ದಾರೆ, ಇದು ತಿಳಿಸ್ತಾ ಇಲ್ಲ. ಓಕೆ, ಸರಿ. ಯಾರು ಓದ್ತೀರಾ ಇವತ್ತವರೆಗೂ ಇಲ್ಲಿವರೆಗೂ ಯಾರು ಓದ್ತಿರೋ ಯಾರು ಇದ್ದೀರಾ? ಚಿತ್ರ ಸಿಸ್ಟರ್ ಓದ್ತೀರಾ? ಸಾಂಗ್ಸ್ ಇಂದ ನೈಟ್ ಓದ್ತೀರಾ? ವೀರಭದ್ರ ನಮಸ್ತೆ. ಇಲ್ಲ ಇದ್ದೀರಾ ಅಂತ ಕನ್ಫರ್ಮ್ ಮಾಡಿದೆ, ವೇಟ್ ಮಾಡಿ, ಪ್ರೇಯರ್ ಮಾಡ್ಬೇಕು, ಇರಿ. ಇದು ಸಾಂಗ್ಸ್ ಇಂದ ನೈಟ್ ಓದ್ತೀರಾ ಚಿತ್ರ ಸಿಸ್ಟರ್? ರಾತ್ರಿ ಗೀತೆಗಳು ಸ್ಕ್ರೀನ್ ಅಲ್ಲಿ ಹಾಕ್ತೀನಿ, ಓದ್ತೀರಾ?
ಕನ್ನಡ ಬರಲ್ಲ ಬ್ರದರ್ ನಿಮ್ಗೆ ಕನ್ನಡ. ಬ್ರದರ್ ಹಾಕಿ ಬ್ರದರ್ ಓದ್ತೇನೆ. ಪ್ರಕಾಶ್ ಬ್ರದರ್ ಓದ್ತೀರಾ? ಯಾರು ಪ್ರಕಾಶ್ ಬ್ರದರಾ? ಹೌದು ಬ್ರದರ್ ಹೌದು. ಒಂದ್ ನಿಮಿಷ ನಾನು ಹಾಕ್ತೀನಿ. ಓಕೆ, ಇವತ್ತಿನ ರಾತ್ರಿಯ ಗೀತೆಗಳು. ಒಂದೇ ನಿಮಿಷ ಬ್ರದರ್, ನನ್ನ ಕಡೆ ಇದೆ ಸ್ಕ್ರೀನ್ ಅಲ್ಲಿ ಓದ್ಲಾ ಬ್ರದರ್? ನಿಮ್ ಕೈಯಲ್ಲಿ ಇದೆಯಾ? ಇರಿ, ನಾನು ಹಾ, ಪ್ರಕಾಶ್ ಬ್ರದರ್ ಹೇಳ್ಬಿಟ್ಟಿದೀನಿ, ಅವ್ರು ಇವತ್ತು ಓದ್ಬಿಡ್ಲಿ. ಓಕೆನಾ? ಓಕೆ. ಸ್ಕ್ರೀನ್ ಒಂದೇ ನಿಮಿಷ ಬಂತು, ಓಪನ್ ಮಾಡ್ಬಿಟ್ಟೆ. ಇವಾಗ ಯಾಕೆ ಬರ್ತೀನಿ? ಬಂತು ಸ್ಕ್ರೀನ್ ಅಲ್ಲಿ ನೋಡ್ರಿ. ಓಕೆ ಬ್ರದರ್. ಮತ್ತೆ ಟರ್ನ್ ಮಾಡ್ತೀನಿ, ಇವಾಗ ಓದ್ರಿ. ಬ್ರದರ್ 23 ಅಲ್ಲ? ಹೌದು, 23 ಇವತ್ತು. ಆದುದರಿಂದ ನೀವು ಕರೆಯಲ್ಪಟ್ಟ ಕರೆಯುವಿಕೆಗೆ ಯೋಗ್ಯರಾಗಿ ನಡೆದು ಕೊಳ್ಳಬೇಕೆಂದು ಕರ್ತನ ಸೆರೆಯವನಾದ ನಾನು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ನೀವು ಪೂರ್ಣ ವಿನಯ ಸಾತ್ವಿಕತ್ವಗಳಿಂದಲೂ ದೀರ್ಘ ಶಾಂತಿಯಿಂದಲೂ ಕೂಡಿದವರಾಗಿ ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳಿರಿ. ಎಫೆಸ 4ನೇ ಅಧ್ಯಾಯ 1-2. ದೇವರು ನಮ್ಮ ಮೇಲೆ ಇಟ್ಟಿರುವ ಕರುಣೆಯನ್ನು ಕುರಿತು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಆತನ ಸ್ವಭಾವದಲ್ಲಿ ನಾವು ಶಿಕ್ಷಣ ಹೊಂದಿ ನಾವು ವಿಶ್ವಾಸದ ಮನೆಯವರೆಲ್ಲರ ಮೇಲೆ ಅತ್ಯಧಿಕವಾದ ಕರುಣೆ ಮತ್ತು ಉದಾರತೆಯನ್ನು ತೋರಿಸೋಣ. ಸಹೋದರ ಮತ್ತು ಸಹೋದರಿಯರ ಮೇಲೆ ಕರುಣೆ ತೋರಿಸಿದರೆ ಸ್ವಾಭಾವಿಕವಾಗಿ ನಾವು ಎಲ್ಲ ಮನುಷ್ಯರ ಮೇಲೆ ಉದಾರತೆಯನ್ನು ತೋರಿಸುತ್ತೇವೆ. ಬೇರೆ ರೀತಿಯಲ್ಲಿ ಹೇಳುವುದಾದರೆ, ನಾವು ನಮ್ಮ ಸ್ವಂತ ಬಲಹೀನತೆಗಳು ಮತ್ತು ಕಲ್ಮಶಗಳು ನೆನಪಿಸಿಕೊಂಡು ಅರಿತಿರುವುದರಿಂದ ಅದು ನಮಗೆ ಸಹೋದರರೊಂದಿಗೆ ಮತ್ತು ಎಲ್ಲ ಮಾನವ ಕುಲದ ಬಗ್ಗೆ ಸಹಾನುಭೂತಿಯನ್ನುಂಟು ಮಾಡುತ್ತದೆ. ಕರುಣೆ, ಉದಾರತೆ ಮತ್ತು ಸಹಾನುಭೂತಿಯಲ್ಲಿ ದೇವರು ಸಂತೋಷ ಪಡುತ್ತಾನೆ. ಇಂತಹ ಕೃಪೆಯ ಆತ್ಮವನ್ನು ಬೆಳೆಸುವವರು ಕರ್ತನ ದೃಷ್ಟಿಯಲ್ಲಿ ಪ್ರಿಯವುಳ್ಳವರಾಗಿರುತ್ತಾರೆ ಮತ್ತು ಅವರು ಯೇಸುವಿನ ಮಹಿಮೆಯ ಸಿಂಹಾಸನದಲ್ಲಿ ಪಾಲು ಹೊಂದುವುದಕ್ಕೆ ಯೋಗ್ಯರಾಗಿರುತ್ತಾರೆ ಮತ್ತು ಸಿದ್ಧರಾಗಿರುತ್ತಾರೆ. ಏಕೆಂದರೆ ಆ ಮಹತ್ತಾದ ಮೆಸ್ಸಿಯನ ರಾಜ್ಯದಲ್ಲಿ ಸಾವಿರಾರು ಮನುಷ್ಯರಿಗೆ ಕರುಣೆ ತೋರಿಸುವ ಉದ್ದೇಶದಿಂದಲೇ ರಾಜ್ಯವು ಸ್ಥಾಪಿಸಲ್ಪಡುವುದು. ಆಗ ಒದಗಿಸುವ ಸಹಾಯದೊಂದಿಗೆ ಸ್ಪಷ್ಟವಾದ ಜ್ಞಾನವನ್ನು ಹೊಂದಿಕೊಳ್ಳುವರು ಮತ್ತು ದೈವಿಕ ದಯೆ ಮತ್ತು ಆಶೀರ್ವಾದ ಹೊಂದಿಕೊಳ್ಳುವರು. ಆಮೇನ್. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಬ್ರದರ್. ತುಂಬಾ ಒಂದು ಒಳ್ಳೆಯ ಒಂದು ವಾಕ್ಯ. ತುಂಬಾ ನಮ್ಮೆಲ್ರಿಗೂ ಒಂದು ವಾಕ್ಯದಲ್ಲಿ ನೋಡಿ ಎಷ್ಟೊಂದು ವಿಷಯವನ್ನ ಇಲ್ಲಿ ಅಡಕವಾಗಿದೆ ಅಂದ್ರೆ, ಎಫೆಸ 4ನೇ ಅಧ್ಯಾಯ 1ನೇ ವಾಕ್ಯ ಮತ್ತು 2ನೇ ವಾಕ್ಯದಲ್ಲಿ, ಅದರಿಂದ ನೀವು ಕರೆಯಲ್ಪಟ್ಟ ಕರೆಯುವಿಕೆಗೆ ಯೋಗ್ಯರಾಗಿ ನಡೆದು ಕೊಳ್ಳಬೇಕೆಂದು ಕರ್ತನ ಸೆರೆಯವನಾದ ನಾನು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ನೀವು ಪೂರ್ಣ ವಿನಯ ಸಾತ್ವಿಕತೆಗಳಿಂದಲೂ ದೀರ್ಘ ಶಾಂತಿಯಿಂದಲೂ ಕೂಡಿದವರಾಗಿ ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳಿರಿ. ಕರೆಕ್ಟ್ ಅಲ್ವಾ? ಎಲ್ಲಾ ಕರೆಕ್ಟ್, ತುಂಬಾ ಬ್ಯೂಟಿಫುಲ್ ಆಗಿ ಮಾತಾಡ್ತಿದ್ರೆ. ಕರೆಕ್ಟ್, ಕೊನೆ ಪಾಯಿಂಟ್ ನೋಡ್ರಿ, ಇಲ್ಲಿ ಸ್ಪ್ಲಿಟ್ ಆಗಿರೋದು. ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳಿರಿ. ತುಂಬಾ ಮುಖ್ಯ, ಸಹಿಸಿಕೊಳ್ಳೋದು ಪ್ರೀತಿಯಿಂದ. ಈ ಗುಣಗಳನ್ನ ಇವತ್ತು ಬೆಳೆಸ್ತಾ ಇದ್ರೆ ನಮ್ಮನ್ನ 1000 ವರ್ಷ ಆಳ್ವಿಕೆಯಲ್ಲಿ ದೇವ್ರು ಹೆಂಗಿಡಕ್ಕಾಗುತ್ತೆ? ಕೊನೆಗೆ ಬ್ರದರ್ ಮಾತಾಡೋ ವಿಷಯ ಗೊತ್ತಾ? 1000 ವರ್ಷ ಆಳ್ವಿಕೆಯಲ್ಲಿ ಪೂರ್ತಿ ಇರೋದೇ ಕರುಣೆನೆ. ಇಡೀ ಲೋಕಕ್ಕೆ ಕರುಣೆ ತೋರಿಸ್ಬೇಕು, ದಯ ತೋರಿಸ್ಬೇಕು. ನಾವೇ ಇಲ್ಲಿ ಕರುಣೆಗಳು ಬೆಳೆಸ್ಕೊಡಿಲ್ಲ ಅಂದ್ರೆ ನಮ್ಮನ್ನ ಕರ್ಕೊಂಡೋಗಿ ಅಲ್ಲಿ ಇಟ್ರೆ ನಾವೇ ಇಲ್ಲಿ ಕರುಣೆ ತೋರ್ಸಕ್ಕಾಗುತ್ತೆ? ಕರುಣೆ ತೋರಿಸಿ ಒಬ್ಬರನ್ನೊಬ್ಬರು ಪ್ರೀತಿಯಿಂದ ಸಹಿಸ್ಕೊಳ್ರಿ. ಅದು ಬರುವಂತ ರಾಜ್ಯಕ್ಕೆ ಬೇಕಾಗಿರುವಂತ ಗುಣವಾಗಿದೆ. ಅವಾಗ ದೇವ್ರ ಏನ್ ಮಾಡ್ತಾರೆ? ಆ ಒಂದು ಎಜುಕೇಶನ್ ಅಲ್ಲಿ ಪಾಸ್ ಮಾಡ್ತಾರೆ ನೋಡಿ. ಏನಪ್ಪಾ ಅಂದ್ರೆ, ಈಗ ಒಂದು ಡಾಕ್ಟರ್ ಆಗ್ಬೇಕಾದ್ರೆ MBBS ಓದ್ಬೇಕು, ಇಂಜಿನಿಯರ್ ಆಗ್ಬೇಕಾದ್ರೆ ಆ ಒಂದು ಎಜುಕೇಶನ್ ಮುಗಿಸ್ಬೇಕು. 1000 ವರ್ಷ ಆಳ್ವಿಕೆಯಲ್ಲಿ ಲೋಕ ನಡೆಸ್ಬೇಕಂದ್ರೆ ಅದಕ್ಕೆ ಆದಂತ ಎಜುಕೇಶನ್ ಇಲ್ಲಿ ನಾವು ಮುಗಿಸ್ಬೇಕು. ಆ ಕರುಣೆ ಗುಣಗಳನ್ನ ಬೆಳೆಸ್ಕೊಳ್ತಿದ್ರೆ ಬರುವಂತ ಲೋಕದಲ್ಲಿ ನಮ್ಗೆ ಇರೋಕ್ಕಾಗಲ್ಲ. ಸೊ ಆ ರೀತಿ ತುಂಬಾ ಚೆನ್ನಾಗಿ ಮಾತಾಡಿದ್ರೆ. ಸೊ ಇದನ್ನ ನೆನಪಲ್ಲಿ ಇಟ್ಕೊಳ್ಳೋಣ. ಕರುಣೆ, ಉದಾರತೆ, ಸಹಾನುಭೂತಿ ಅನ್ನೋದು ತುಂಬಾ ದೇವರನ್ನ ಸಂತೋಷ ಪಡಿಸುತ್ತಂತ ವಿಷಯವನ್ನು ಮಾತಾಡಿದ್ದಾರೆ. ದೇವರು ಇವತ್ತಿನ ರಾತ್ರಿಗೆ ಆಶೀರ್ವದಿಸಲಿ. ಕೊನೆಯದಾಗಿ ಈ ಕೂಟವನ್ನು ಮುಗಿಸುವಾಗ ನಮ್ಮ ದೇವರಂತ ವೀರಭದ್ರ ಪ್ರಾರ್ಥನೆ ಮಾಡಬೇಕಾಗಿ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಬ್ರದರ್. ಪ್ರಾರ್ಥನೆ ಮಾಡ್ಕೊಳ್ಳೋಣ. ಭೂಪರಲೋಕಗಳ ಒಡೆಯನಾಗಿರುವಂತ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗಲಪ್ಪ. ತಂದೆಯಾದ ದೇವರೇ, ಈ ಒಂದು ಸಂಜೆ ವೇಳೆಯಲ್ಲಿ ಸಹೋದರ ಮುಖಾಂತರ ಒಂದು ಒಳ್ಳೆ ಉತ್ತಮವಾದಂತ ಸಂದೇಶವನ್ನು ತಿಳ್ಕೊಳ್ಳುವಂತೆ ಕೃಪೆ ಕೊಟ್ಟದಕ್ಕಾಗಿ ನಿಮ್ಮ ಸ್ತೋತ್ರ ದೇವರೇ. ತಂದೆಯಾದ ದೇವರೇ, ಅನೇಕ ದಿನಗಳಿಂದ ಈ ಒಂದು ಊಟವನ್ನು ನೀವು ನಡೆಸ್ತಾ ಬಂದಿದ್ದೀರಿ. ಇನ್ನು ಮುಂದೆಯೂ ನಿಮ್ಮ ಚಿತ್ತನಕ್ಕೆ ಅನುಸಾರವಾಗಿ ಎಲ್ಲ ಸಹೋದರರು ಒಟ್ಟಾಗಿ ಸೇರಿ ನಿನ್ನ ವಾಕ್ಯವನ್ನು ಧ್ಯಾನ ಮಾಡ್ಲಿಕ್ಕೆ, ಕೇಳಲಿಕ್ಕಾಗಿ, ಸಹೋದರ ಮಾತನಾಡಲಿಕ್ಕಾಗಿ ಬೇಕಾದಂತ ಕೃಪೆಯನ್ನು ಅನುಗ್ರಹಿಸಿ, ಈ ರಾತ್ರಿ ವೇಳೆಯಲ್ಲಿ ಅಪ್ಪ ಮರಣದ ಹಾಸಿಗೆಗೆ ಹೋಗುತ್ತಿದ್ದೇವೆ ದೇವರೇ. ನೀನ್ ತಾನೇ ನಿಮ್ಮ ಕೃಪೆಯಿಂದ ನಮ್ಮನ್ನು ತುಂಬಿಸಿ ಇದುವರೆಗೂ ಕಾದು ಕಾಪಾಡಿದಿರಿ. ಈ ರಾತ್ರಿ ವೇಳೆಯಲ್ಲಿ ನಿದ್ರೆಯಲ್ಲಿ ನಮ್ಮನ್ನು ಕಾದು ಕಾಪಾಡಿ ಎಂಬುದು ಬೇಡ್ತಾ, ಈ ದಿನದಲ್ಲಿ ನಮ್ಮ ಅನುದಿನದ ಆಹಾರವನ್ನು ಕೊಟ್ಟದಕ್ಕಾಗಿ ನಿಮ್ಮ ಸ್ತೋತ್ರ. ನಮ್ಮ ಪ್ರಯಾಣದಲ್ಲಿ ನಿಮ್ಮ ದೂತರ ಕಾವಲು ಕೊಟ್ಟು ಕಾಪಾಡಿದಕ್ಕಾಗಿ ನಿಮ್ಮ ಸ್ತೋತ್ರ. ಈ ದಿನದ ವಾಕ್ಯದಲ್ಲಿ ಮಾತನಾಡಿದ ಸಹೋದರನ ಆಶೀರ್ವದಿಸ್ರಿ, ಕೇಳಿದಂತ ನಮ್ಮೆಲ್ಲರನ್ನ ಆಶೀರ್ವದಿಸ್ರಿ. ನೀವೇ ನಮ್ಮ ಸಂಗಡ ಇದ್ದು ನಿಮ್ಮ ಮಗನ ಮುಖಾಂತರ ನಿಮ್ಮ ದೂತರ ಕಾವಲು ಕೊಟ್ಟು ಕಾದು ಕಾಪಾಡಿ ಎಂಬುದು ಬೇಡ್ತಾ, ಚಿಕ್ಕ ಪ್ರಾರ್ಥನೆಯನ್ನು ನಿಮ್ಮ ಒಬ್ಬನೇ ಮಗನು, ನಮ್ಮ ರಕ್ಷಕನು, ವಿಮೋಚಕನು ಆದ ಪ್ರಭು ಯೇಸು ಕ್ರಿಸ್ತನಲ್ಲಿ ಬೇಡ್ತೇನೆ, ನಮ್ಮ ಪರಲೋಕದ ತಂದೆ. ಆಮೇನ್. ಆಮೇನ್. ಆಮೇನ್.
Thank you. Thank you, brother. Thank you, brother. Brothers and sisters, namaste. Richard Thank you, brother, thank you. ಬ್ರದರ್ Thank you all brothers and ನಮಸ್ತೆ sisters. ಬಸವರಾಜ್ ಬ್ರದರ್, ಕಾರ್ತಿಕ್ ಬ್ರದರ್, ಎಲ್ಲ ನಮಸ್ತೆ brother. ಸಿಸ್ಟರ್, Namaste. ನಮಸ್ತೆ. ಎಲ್ಲ ಬ್ರದರ್. ನಮಸ್ತೆ ನಮಸ್ತೆ ರವದ ಗುಡ್ ನೈಟ್ ಗುಡ್ ನೈಟ್. Thank ಮತ್ತೆ you. Hello. Richard brother, thank you, brother. ಥ್ಯಾಂಕ್ ಯು Hello. ಮೋಹನ್ರಾಜ್ ಬ್ರದರ್, ಎಲ್ಲರಿಗೂ ಥ್ಯಾಂಕ್ ಯು, ನಮಸ್ತೆ brother. ಎಲ್ಲ ಬ್ರದರ್ ಸಿಸ್ಟರ್ ಎಲ್ಲರಿಗೂ Good thank night. you. Good night. ಎಲ್ರಿಗೂ good night. ಗುಡ್ ನೈಟ್, ಗುಡ್ ನೈಟ್, ಗುಡ್ ನೈಟ್, ಬಾಯ್. ನಮಸ್ತೆ ನಮಸ್ತೆ ರವಿ ಬ್ರದರ್, ಪ್ರಕಾಶ್ ಬ್ರದರ್, ಎಲ್ಲರಿಗೂ ನಮಸ್ತೆ. ಯಲ್ಲಪ್ಪ ಬ್ರದರ್. ರೆಕಾರ್ಡಿಂಗ್ ಹಾ ಸರಿ, ಕ್ಲೋಸ್.